ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ. ನಮ್ಗೆಲ್ಲ ತಿಳಿದಿರೋ ಹಾಗೆ ಧಾರವಾಡ ಕಟ್ಟೆ 1 ವರ್ಷಗಳ ಅಧಿಕ ಸಮಯದಲ್ಲಿ ಸಾಕಷ್ಟು ಆನ್‌ಲೈನ್ ಮೂಲಕ ಅಂದ್ರೆ ಈ ವರ್ಚುವಲ್ ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನ, ಹಾಗೇನೆ ಚರ್ಚೆಗಳನ್ನ, ಸಂವಾದಗಳನ್ನ, ಹೊಸ ಕೃತಿಗಳ ಕುರಿತಾದಂತ ಒಂದು ಸಂವಾದ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಒಂದು ನಾನ್ ಅಕಾಡೆಮಿಕ್ ವಲಯದಲ್ಲಿರುವಂತಹ ಸಾಹಿತ್ಯದ ಗೀಳನ್ನ ಹೊಂದಿರುವಂತಹ ಹಲವಾರು ಸಾಹಿತ್ಯಾಸಕ್ತ ಮನಸ್ಸುಗಳಿಗೆ ಒಂದು ಅದ್ಭುತ ವೇದಿಕೆಯಾಗಿ ಚರ್ಚೆಗಳನ್ನ ಮಾಡಲಿಕ್ಕೆ, ಸಂವಾದಗಳನ್ನ ಮಾಡಲಿಕ್ಕೆ ಹೊರಹೊಮ್ತಾ ಬಂದಿರೋದು, ಹಾಗೆ ನೆಚ್ಚಿನ ವೇದಿಕೆಯಾಗಿ ಇವತ್ತು ಧಾರವಾಡ ಕಟ್ಟೆ ನಿಂತಿರೋದು ತಮ್ಗೆಲ್ರಿಗೂ ಕೂಡ ತಿಳಿದಿರುವಂತಹ ವಿಷಯ. ಇಂದು ಅಂಥದ್ದೊಂದೇ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಾಗೆ ಆಹ್ವಾನಿತರಾಗಿರುವಂತಹ ಹಿರಿಯರಾದ ನಾಟಕಕಾರಾದ ಕೆ.ವೈ. ನಾರಾಯಣ ಸ್ವಾಮಿ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ನಾನು ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಥ್ಯಾಂಕ್ ಯು. ವೆಲ್ಕಮ್ ಟು ಯು ಸರ್. ಹಾಗೇನೆ ಇನ್ನೋರ್ವ ಮಹನೀಯರು ಗಂಗಾಧರಯ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೆ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರುವಂತಹ ಈ ಒಂದು ಚರ್ಚೆಗೆ ಒಳಪಡುತ್ತಿರುವಂತಹ, ಸಂವಾದಕ್ಕೆ ಒಳಪಡುತ್ತಿರುವಂತಹ ಕೃತಿಯ ಅನುವಾದಕರು ಆಗಿರುವಂತಹ ಪ್ರೊಫೆಸರ್ ವಿಕ್ರಮ್ ವಿಸಾಜಿ ಸರ್ಗೆ ನಾನು ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಹಾಗೇನೆ ಈ ಎಲ್ಲ ಇಡೀ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಮ್ಮನ್ನ ಹುಟ್ಟುಂಬಿಸ್ತಾ ನಮ್ಮ ಜೊತೆಗೆ ಇರುವಂತಹ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಪ್ರೊಫೆಸರ್ ಬಸವರಾಜ್ ಡೋಣು ಸರ್, ಅವರನ್ನು ಕೂಡ ನಾನು ಬಳಗದ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಹಾಗೇನೆ ಧಾರವಾಡ ಕಟ್ಟೆಗೆ ಪ್ರತಿ ಕಾರ್ಯಕ್ರಮನೂ ಕೂಡ ಉಪಸ್ಥಿತರಿದ್ದು ಚರ್ಚೆಗಳಲ್ಲಿ, ಸಂವಾದಗಳಲ್ಲಿ ಭಾಗವಹಿಸುತ್ತಿರುವಂತಹ ಅನೇಕ ಸಾಹಿತ್ಯಾಸಕ್ತ ಮನಸ್ಸುಗಳಿಗೆ, ಹಾಗೇನೆ ಇಲ್ಲಿ ನೆರೆದಿರುವಂತಹ ಪತ್ರಿಕಾ ವೃಂದದವರಿಗೆ, ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕವಿಯಾಗಿ, ಸಂಪಾದಕರಾಗಿ, ಅನುವಾದಕರಾಗಿ, ಭಾಷಣಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಕನ್ನಡ ಸಾಹಿತ್ಯಾಸಕ್ತರ ಮನದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿರುವಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ವಿಕ್ರಮ್ ವಿಸಾಜಿ ಸರ್ ಅವರ ಇತ್ತೀಚೆಗೆ ಬಿಡುಗಡೆಯಾದಂತಹ ಕೃತಿ ಸಿಮನ್ ದಿ ಬೋವಾ, ಮಾತು ಕಥನ. ಈ ಕೃತಿಯ ಕುರಿತಾಗಿ ನಾವಿವತ್ತು ಸಂವಾದ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಆ ಕೃತಿಯನ್ನ ವಿಶ್ಲೇಷಣೆ ಮಾಡಿ ಅದನ್ನ ನಮ್ಮ ಎದುರುಗಡೆ ತೆರೆದಿಡ್ಲಿಕ್ಕೆ ಅಂತ ನಾವು ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ನಮ್ಮ ಕರೆಗೆ ಓಗೊಟ್ಟು ಇಂದು ನಮ್ಮ ಜೊತೆಗೆ ಇರುವಂತಹ ಕನ್ನಡ ಸಾಹಿತ್ಯ ಲೋಕ, ರಂಗಭೂಮಿ ಹಾಗೂ ಅಕಾಡೆಮಿಕ್ ವಲಯಗಳಲ್ಲಿ KYN ಎಂದೇ ಚಿರಪರಿಚಿತರಾಗಿರುವಂತಹ ಕೆ.ವೈ. ನಾರಾಯಣಸ್ವಾಮಿ ಅವರು ಕಳವು, ಅನಭಿಜ್ಞ ಶಾಕುಂತಲ, ಚಕ್ರರತ್ನ, ಹುಲಿಸೀರೆ, ವಿನುರ ವೇಮ ದಂತ ಪ್ರಸಿದ್ಧ ನಾಟಕಗಳ ಜನಕರು. ಶ್ರೀಯುತರ ಅನೇಕ ನಾಟಕಗಳು ಕನ್ನಡ ರಂಗಭೂಮಿಯಲ್ಲಿ ಹಲವು ಬಾರಿ ಪ್ರಯೋಗಗೊಂಡು ತನ್ನದೇ ಆದಂತಹ ಛಾಪನ್ನ ಮೂಡಿಸಿವೆ. ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಇಂಟರ್ನ್ಯಾಷನಲ್ ಸಂಗೀತ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಶ್ರೀಯುತರ ಮುಡಿ ಸೇರಿವೆ. ಈ ಕೃತಿಯ ಕುರಿತಾಗಿ ಅಂದ್ರೆ ಸಿಮನ್ ದಿ ಬೋವಾ ಕೃತಿಯ ಕುರಿತಾಗಿ ಮತ್ತಷ್ಟು ಒಳನೋಟಗಳನ್ನ ತೆರೆದಿಡ್ಲಿಕ್ಕೆ ಅಂತ ಕೇಳ್ಕೊಂಡಾಗ ನಮ್ಮೊಂದಿಗೆ ಇವತ್ತು ಇರುವಂತಹ, ನಮ್ಮ ಆಹ್ವಾನವನ್ನ ಸ್ವೀಕಾರ ಮಾಡಿ ನಮ್ಮ ಜೊತೆಗೆ ಇವತ್ತು ಉಪಸ್ಥಿತರಿರುವಂತಹ ಇನ್ನೋರ್ವ ಮಹನೀಯರು ಎಸ್ ಗಂಗಾಧರಯ್ಯ ಸರ್ ಅವರು. ಕತೆಗಾರರು, ಅನುವಾದಕರು, ಸಂಪಾದಕರು. ಸದ್ಯ ತಿಪಟೂರಿನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ವೃತ್ತಿ ಬದುಕನ್ನ ನಿರ್ವಹಿಸ್ತಾ ಇದ್ದಾರೆ. ನವಿಲ ನೆಲೆ, ಒಂದು ಉದ್ದನೆಯ ನೆರಳು, ಮಣ್ಣಿನ ಮುಚ್ಚಳ ಇವು ಶ್ರೀಯುತರ ಪರಿಚಿತ ಕಥಾ ಸಂಕಲನಗಳಾದರೆ ಚರಮಗೀತೆ, ಗುಲಾಬಿ ಗರ್ಭ ಸೇರಿದಂತೆ ಹಲವಾರು ಅನುವಾದ ಕೃತಿಗಳನ್ನ ಅವರು ಕನ್ನಡ
ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ಡಾಕ್ಟರ್ ಬೆಸರಹಳ್ಳಿ ರಾಮಣ್ಣ ಕಥಾ ಪ್ರಶಸ್ತಿ, ಹೀಗೆ ಹಲವಾರು ಪುಸ್ತಕ ಬಹುಮಾನಗಳನ್ನ, ಪ್ರಶಸ್ತಿಗಳನ್ನ ಅವರ ವಿಜೇತರಾಗಿದ್ದಾರೆ. ಇಂಥ ಇಬ್ಬರು ದಿಗ್ಗಜರನ್ನ ಈ ವೇದಿಕೆ ಇವತ್ತು ಮತ್ತೊಮ್ಮೆ ಬರಮಾಡ್ಕೊಳ್ತಾ, ಮೊದಲಿಗೆ ನಾನು ಕೃತಿಯ ಕುರಿತಾಗಿ ಮಾತಾಡಬೇಕು ಅಂತ ಹೇಳಿ KYN ಸರ್ ಅಂದ್ರೆ KY ನಾರಾಯಣ ಸ್ವಾಮಿ ಸರ್ ಹತ್ರ ನಾನು ಕೇಳ್ಕೊಳ್ತೇನೆ. ನಂತರದಲ್ಲಿ ಇವತ್ತು ನಮ್ಮ ಜೊತೆಗೆ ಈ ಕೃತಿಯ ಜನಕರಾದಂತಹ ವಿಕ್ರಮ್ ವಿಸಾಜಿ ಸರ್ ಇದ್ದಾರೆ. ಅವ್ರ ಜೊತೆಗೆ ಇಲ್ಲಿ ನೆರೆದಿರುವಂತಹ ಸಾಹಿತ್ಯಾಸಕ್ತರು ನೇರವಾಗಿ ಸಂವಾದದಲ್ಲಿ ಪಾಲ್ಗೊಳ್ಬಹುದು. ಇದು ತಮ್ಮ ಗಮನಕ್ಕಾಗಿ. ಸರ್ ಪ್ಲೀಸ್, ನಾರಾಯಣ ಸ್ವಾಮಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್, ಮಾತಾಡಿ ಸರ್. ಸಿಮೋನ್ ದ ಬೋವಾ ಈ ಪುಸ್ತಕವನ್ನ ಗೆಳೆಯ ವಿಕ್ರಮ್ ವಿಸಾಜಿ ರೂಪಿಸಿಕೊಟ್ಟಿರುವ ಈ ಹೊತ್ತಿಗೆ ಏನಿದೆ, ಇದನ್ನ ನಾನು ಕಳೆದ ಒಂದು ವಾರದಿಂದ ಮತ್ತೆ ಓದ್ತಾ ಇದ್ದೇನೆ. ಸೊ ಯಾವುದಾದ್ರೂ ಒಂದು ಶ್ರೇಷ್ಠ ಕೃತಿಯನ್ನ ಓದುವ ಸಂದರ್ಭದೊಳಗೆ ನಿಮಗೆ ಅದು ನಿಮ್ಮನ್ನ ಮೂಕವಾಗಿಸಿದರೆ ಅದು ನಿಜಕ್ಕೂ ಅದೊಂದು ಶ್ರೇಷ್ಠ ಕೃತಿಯಾಗಿರುತ್ತೆ ಅನ್ನುವಂಥದ್ದು ನನ್ನ ಈವರೆಗಿನ ಸಾಹಿತ್ಯದ ಪ್ರಯಾಣದಲ್ಲಿ ನಾನು ಕಂಡುಕೊಂಡಿರುವಂತ ಸತ್ಯ. ಅಂದ್ರೆ ಆ ಕೃತಿಯನ್ನ ಓದಿದ ಅನುಭವವನ್ನ ಮತ್ತು ಆ ಕೃತಿಯಲ್ಲಿ ಕಂಡ ತಿಳುವಳಿಕೆಯನ್ನ ನಾವು ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲದಷ್ಟು ಮಟ್ಟಿಗೆ ಅದು ನಿಮ್ಮ ಮನಸ್ಸನ್ನ ಆವರಿಸಿಕೊಳ್ಳುವ ಒಂದು ಮಾಯಕದ ಗುಣ ಒಂದು ಶ್ರೇಷ್ಠ ಕೃತಿಯ ಮುಖ್ಯವಾದ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂಥ ಒಂದು ಅನುಭೂತಿಯನ್ನ ನನಗೆ ಸಿಮೋನ್ ದ ಬೋವಾ ಕೃತಿಯನ್ನ ಮತ್ತೆ ಓದಿದಾಗಲೂ, ಈಗಾಗಲೇ ಒಂದು 15 ದಿವಸ ಆಯ್ತು ನನಗೆ ಪುಸ್ತಕ ಸಿಕ್ಕಾಗಲೂ ಕೂಡ ನಾನು ಮತ್ತೆ ಇದನ್ನ ಓದ್ತಾ ಇದ್ದೇನೆ. ಓದುವಾಗಲೂ ಕೂಡ ನನಗೆ ಈ ರೀತಿಯಾದಂತ ಒಂದು ಮಾಯಕದ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಇಂತಹ ಒಂದು ಅತ್ಯುತ್ತಮವಾದ ಕನ್ನಡ ವಿವೇಕವನ್ನ ವಿಸ್ತರಿಸೋದಕ್ಕೆ ಅಗತ್ಯವಿರುವ ಮತ್ತು ನಮ್ಮ ಅನೇಕ ತಿಳುವಳಿಕೆಗಳನ್ನ ನಾವು ಮತ್ತೆ ಪರಿಶೀಲನೆಗೆ ಒಡ್ಡೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಹೊತ್ತಿಗೆಯನ್ನ, ಒಂದು ಅಪರೂಪದ ಪುಸ್ತಕವನ್ನ ವಿಸಾಜಿ ರೂಪಿಸಿದ್ದಾನೆ. ಸೊ ಹಾಗಾಗಿ ನಾನು ಆರಂಭದಲ್ಲಿ ವಿಸಾಜಿಯನ್ನ ಅಭಿನಂದಿಸ್ತೇನೆ. ಸಾಮಾನ್ಯವಾಗಿ ಒಂದು ಕೃತಿಯ ಪರಿಚಯ ಮತ್ತು ಚರ್ಚೆಗಳು ನಡೆಯುವಾಗ ಭಾಷಣದ ಕೊನೆಯೊಳಗೆ ಆ ಕೃತಿಕಾರನನ್ನ ಮೆಚ್ಚುವ ಮತ್ತು ವಿಶೇಷಣಗಳನ್ನ ಬಳಸಿ ಆತ ಹೊಗಳುವಂಥದ್ದು ಅಭ್ಯಾಸ. ಆದ್ರೆ ಈ ಪುಸ್ತಕದ ಹೆಚ್ಚುಗಾರಿಕೆ ಮತ್ತು ಹೆಗ್ಗಳಿಕೆ ಏನು ಅಂತಂದ್ರೆ, ನಾನು ಆರಂಭದಲ್ಲೇ ವಿಸಾಜಿಯನ್ನ ಮೆಚ್ಚಿ ಮಾತನಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಆ ಇಡೀ ಪುಸ್ತಕದ ಒಟ್ಟು ಅದನ್ನ ರೂಪಿಸಿರುವ ಅದರ ಹಿಂದಿನ ಪ್ರೀತಿ ನನ್ನನ್ನ ಹಾಗೆ ಪ್ರೇರೇಪಿಸಿದೆ. ಅದಕ್ಕೆ ಕ್ರಮ ಭಂಗ ಮಾಡಿ ಆರಂಭದಲ್ಲೇನೆ ನಾನು ವಿಸಾಜಿಯನ್ನ ಇಂಥ ಒಂದು ಅಪರೂಪದ ಪುಸ್ತಕವನ್ನ ಕನ್ನಡದ ಮನಸ್ಸುಗಳಿಗೆ ಮತ್ತು ಮುಖ್ಯವಾಗಿ ಕನ್ನಡದ ಮೂಲಕವಾಗಿ ಲೋಕಚಿಂತನೆಯನ್ನ ಕಟ್ಟೋದಿಕ್ಕೆ ಪ್ರಯತ್ನ ಪಡ್ತಿರುವಂತ ಯುವ ಮನಸ್ಸುಗಳಿಗೆ ಇಂಥ ಒತ್ತಿಗೆಯನ್ನ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಧಾರವಾಡ ಕಟ್ಟೆ ಬಳಗದ ವತಿಯಿಂದಲೂ ಮತ್ತು ವೈಯಕ್ತಿಕವಾಗಿಯೂ ಕೂಡ ನಾನು ನನ್ನ ಪ್ರೀತಿಯ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಇದು ಕೇವಲ ಔಪಚಾರಿಕವಾಗಿ ನಾನು ಇದನ್ನ ಹೇಳ್ತಿದ್ದೇನೆ ಅಂತ ತಾವ್ಯಾರು ತಿಳಿಬಾರದು. ಯಾಕೆಂದ್ರೆ ವಿಸಾಜಿಗೆ ಮತ್ತು ನನ್ನ ಒಡನಾಟ ಸುಮಾರು 25 ವರ್ಷಗಳಿಗಿಂತಲೂ ಮಿಗಿಲಾದದ್ರಿಂದ ನಾನು ಹೀಗೆ ಹೇಳುವ ಮಾತುಗಳನ್ನ ಆತ ಅನುಮಾನಿಸಲಾರ. ಬಟ್ ನನ್ನ ಮಾತುಗಳನ್ನ ಕೇಳ್ತಾ ಇರುವ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ನನ್ನ ಈ ಮೆಚ್ಚುಗೆ ನಿಜಕ್ಕೂ ಇದು ಸಕಾರಣವಾಗಿಯೂ ಈ ಪುಸ್ತಕವನ್ನು ಓದಿರೋರೆಲ್ಲರೂ ಕೂಡ ಈ ನನ್ನ ಮಾತಿಗೆ ತಮ್ಮ ಸಮ್ಮತಿಯನ್ನು ಸೂಚಿಸುವರಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಹೊತ್ತಿಗೆಯ ಚಂದ ಇರೋದು ಯಾವುದರಲ್ಲಿ ಅಂತಂದ್ರೆ, ಒಂದು 4 ಆತ್ಮಚರಿತ್ರಾತ್ಮಕವಾದ ಪುಸ್ತಕಗಳಲ್ಲಿ ಮತ್ತು 100 ಲೇಖನಗಳಲ್ಲಿ ಮತ್ತು ಪ್ರಪಂಚದ ತಿಳುವಳಿಕೆಯನ್ನೇ ಬುಡುಮೇಲು ಮಾಡುವಂತ ಒಂದು
ಮಹಾನ್ ಕೃತಿಯಾದಂತ ಸೆಕೆಂಡ್ ಸೆಕ್ಸ್ ಅನ್ನುವಂತ ಒಂದು ಪುಸ್ತಕವನ್ನ ರೂಪಿಸಿದ ಸಿಮೋನ್ ಅವರ ಬದುಕನ್ನ ಮತ್ತು ಅವರ ಜೀವನದ ಒಟ್ಟು ಪ್ರಯಾಣವನ್ನ ಈ ತರದೊಂದು 250 ಪುಟಗಳ ಬರವಣಿಗೆ ಒಳಗೆ ಅದು ನಷ್ಟಗೊಳ್ಳದಂತೆ ಮತ್ತು ಆ ಪ್ರಯಾಣದ ಎಲ್ಲಿಯೂ ಕೂಡ ಅದು ಗಡಿಗಳು ಎಲ್ಲೋ ಬಂದು ನೆಲೆ ನಿಲ್ಲದ ಹಾಗೆ ಅದರ ನಿರಂತರ ಪ್ರಯಾಣದಲ್ಲಿರುವ ಹಾಗೇನೆ ಒಂದು ಒತ್ತಿಗೆಯನ್ನು ರೂಪಿಸೋದು ನಿಜಕ್ಕೂ ನನಗೆ ತಿಳಿದ ಹಾಗೆ ಇದೊಂದು ದೊಡ್ಡ ಸವಾಲಿನ ಕೆಲಸ. ಇಂತಹ ಮೊದಲ ನಾನು ಓದಿದ ಇಂತಹದೊಂದು ಅಪರೂಪವಾದ ಇದೊಂದು ಪ್ರಯೋಗ ಇದು ಕನ್ನಡದ ಒಳಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಸಿಮೋನ್ ಭಾವ ಅವರನ್ನ ಪ್ರವೇಶ ಮಾಡೋದಕ್ಕೆ ನಮಗೆ ಹಲವು ರೀತಿಯಾದಂತ ಬೌದ್ಧಿಕವಾದ ಪರಿಕರಗಳು ನಮ್ಮ ಕನ್ನಡದ ವಾತಾವರಣದಲ್ಲಿ ಈಗಾಗಲೇ ಕಳೆದ ಒಂದು 20 ವರ್ಷಗಳಲ್ಲಿ ಅವು ಸನ್ನದ್ಧವಾಗಿ ನಮಗೆ ಕೈಗೆ ಸಿಗ್ತಾ ಇವೆ. ತಮಗೆಲ್ಲ ಗೊತ್ತಿರುವಂತ ಸಂಗತಿ. ಅಲ್ಲದೆ ವಿಸಾಜಿ ಈ ಪುಸ್ತಕವನ್ನ ರೂಪಿಸುವ ಹಿಂದೆ ಆತನ ಮನೋಧರ್ಮದ ಮೇಲೆ ಕೆಲಸ ಮಾಡಿದ ಪರಿಣಾಮ ಬೀರಿದ ಹಲವು ಸಂಗತಿಗಳನ್ನ ಆತ ಆ ಪುಸ್ತಕದ ಆರಂಭದಲ್ಲೇ ಪ್ರಸ್ತಾಪಿಸಿದ್ದಾನೆ. ಅಂದ್ರೆ ಸಿಮೋನ್ ಭಾವ ಅವರು ಪ್ರಸ್ತಾಪಿಸಿರುವಂತ ಜಗತ್ತು ಏನಿದೆ ಆ ಪ್ರಶ್ನೆಗಳೆಲ್ಲವೂ ಕೂಡ ನಾವು ಹುಡುಕಿ ಹೋಗಿ ಎಲ್ಲಿಂದಲೋ ಗ್ರಂಥಾಲಯಗಳಿಂದ ನಾವು ಆಕರಗಳನ್ನ ತಂದು ಓದಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಜಗತ್ತಲ್ಲ. ಅದು ಎಷ್ಟು ಪರಿಚಿತವಾದ ಜಗತ್ತು ಆಗಿದೆಯೋ ಅದು ಅಷ್ಟೇ ಅಪರಿಚಿತವಾದ ಜಗತ್ತು ಕೂಡ ಆಗಿದೆ. ಯಾಕೆಂದ್ರೆ ಆ ಜಗತ್ತು ಅದು ಹೆಣ್ಣಿನ ಜಗತ್ತು ಮತ್ತು ಆ ಹೆಣ್ಣುಗಳ ಜಗತ್ತು ನಮ್ಮ ಜೊತೆಗೆ ಇದೆ ಮತ್ತು ನಮ್ಮ ಸುತ್ತ ಇದೆ ಮತ್ತು ನಾವು ಅದರ ಜೊತೆ ಒಡನಾಡ್ತಾ ಇದ್ದು ಕೂಡ ನಾವು ಅವುಗಳ ಬಗ್ಗೆ ಎಂತಹ ಒಂದು ಧೋರಣೆಗಳನ್ನ, ಅದು ನಕಾರಾತ್ಮಕವಾದ ಧೋರಣೆಗಳನ್ನ, ಕೆಲವು ಸಾರಿ ನಾವು ಅವುಗಳನ್ನ ಉದ್ಧಾರಕರ ಸೋಗಿನಲ್ಲಿರುವ ಧೋರಣೆಗಳನ್ನ ನಾವು ನಮ್ಮ ಎದುರಿಗೆ ಇಟ್ಕೊಂಡಿರ್ತೀವಿ ಅಂತನ್ನುವಂತ ಈ ಮೋಸದ ನೆಲೆಗಳು ನಮಗೆ ಅರ್ಥವಾಗಿದ್ದೇ ಸಿಮೋನ್ ಭಾವ ಅವರನ್ನ ಓದೋದ್ರ ಮೂಲಕ ಮತ್ತು ಸಿಮೋನ್ ಭಾವ ಅವರನ್ನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ. ಸೊ ಕನ್ನಡ ಆ ವಿಷಯದಲ್ಲಿ ಕನ್ನಡ ಭಾಷೆ ಭಾಗ್ಯಶಾಲಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಎಚ್.ಎಸ್. ಶ್ರೀಮತಿಯವರು ಸಿಮೋನ್ ಭಾವರ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟು ಬಹಳ ದೊಡ್ಡ ಉಪಕಾರವನ್ನ ಮಾಡಿದ್ದಾರೆ ಮತ್ತು ನಾವೆಲ್ಲ ಅದರ ಉಪಕೃತರಾಗಿದ್ದೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಹೀಗಾಗಿ 1980ರ ಸುಮಾರಿಗೆ ಕರ್ನಾಟಕದಲ್ಲಿ ಮತ್ತು ಕನ್ನಡ ವಿಮರ್ಶೆಯ ಒಳಗೆ ಈ ಹೆಣ್ಣನ್ನ ಕೇಂದ್ರಿತವಾಗಿ ಚಿಂತಿಸುವ, ಹೆಣ್ಣಿನ ಮೂಲಕವಾಗಿ ಲೋಕವನ್ನ ನೋಡುವ ಪ್ರಯತ್ನಗಳಿಗೆ ಚಾಲನೆ ಸಿಕ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ವಿಜಯ ದಬ್ಬೆ ಅವರ ಇಂದ ಮೊದಲುಗೊಂಡು ಅನಂತರದಲ್ಲಿ ಬಂದಂತ ಸುಮಿತ್ರಾ ಬಾಯಿ ಅವರು ಇದ್ದಿರಬಹುದು, ಅಥವಾ ತೇಜಸ್ವಿನಿ ನಿರಂಜನ ಅವರು ಇದ್ದಿರಬಹುದು, ನೇಮಿಚಂದ್ರ ಅವರು, ಎನ್ ಗಾಯತ್ರಿ ಅವರು, ಇತ್ತೀಚಿನವರೆಗಿನ ಆಶಾದೇವಿ ಅವರಿಗೆ ಅನೇಕ ಜನ ಕನ್ನಡದ ಒಳಗೆ ಈ ಸ್ತ್ರೀವಾದಿ ಚಿಂತನೆಯನ್ನ ಬೆಳೆಸುವ, ಅದರ ಮೂಲಕವಾಗಿ ನಮ್ಮ ಜೊತೆಗೆ ಇರುವ ಅರ್ಧ ಪ್ರಪಂಚದಷ್ಟು ಹೆಣ್ಣು ಮಕ್ಕಳ ಬದುಕನ್ನ ನಾವು ನೇರವಾಗಿ ನೋಡೋದಿಕ್ಕೆ, ಸಂವೇದಿಸೋದಕ್ಕೆ ನಮಗೆ ಸಹಾಯ ಮಾಡುವಂತ ಒಂದು ಬರವಣಿಗೆಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಸೊ ಅದೆಲ್ಲದರ ಪರಿಣಾಮದಿಂದಾಗಿ ವಿಸಾಜಿ ಒಳಗೆ ಸಿಮೋನ್ ಭಾವ ಅವರನ್ನ ಕುರಿತಾದಂತ ಒಂದು ಧ್ಯಾನ ಆರಂಭವಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಈ ಕಾರಣಕ್ಕಾಗಿ ಸಿಮೋನ್ ಭಾವ ಅವರ ತಿಳುವಳಿಕೆಯನ್ನ ಇಡೀ ಲೋಕವೆಲ್ಲವೂ ಕೂಡ ಮೆಚ್ಚುವಾಗ ಮತ್ತು ಪ್ರಪಂಚವಾದ ಆಲೋಚನೆಗಳನ್ನೇ ಬದಲಿಸಿದ ಶ್ರೇಷ್ಠ ಚಿಂತನೆಗಳಲ್ಲಿ ಸಿಮೋನ್ ಭಾವ ಅವರ ಸೆಕೆಂಡ್ ಸೆಕ್ಸ್ ನ ಆಲೋಚನೆಗಳಿಗೂ ಬಹಳ ದೊಡ್ಡ ಸ್ಥಾನವಿದೆ. ಅದನ್ನ ಡಾರ್ವಿನ್ ಸಂಶೋಧನೆ ಮತ್ತು ಐನ್ಸ್ಟೀನ್ ಅವರ ಸಂಶೋಧನೆಗಳಷ್ಟೇ ಜಗತ್ತಿನ ತಿಳುವಳಿಕೆಯನ್ನ ಬದಲಿಸಿದ ಮತ್ತು ಜಗತ್ತಿನ ಪ್ರಭಾವಿಸಿದ ಒಂದು ಚಿಂತನ ಪ್ರಸ್ಥಾನ ಅಂತ ಹೇಳಿ ಲೋಕ ಅದನ್ನ ಮೆಚ್ಚಿದೆ. ಆದರೆ ಇಂತಹ ಬದುಕನ್ನ, ಇಂತಹ ಆಲೋಚನೆಗಳನ್ನು ರೂಪಿಸಿದ ಸಿಮೋನ್ ಭಾವ ಅವರ ಚಿಂತನೆಗಳು ನಮಗೆ ಪರಿಚಿತವಿದ್ದು, ಅವರು ಪ್ರಸ್ತಾಪಿಸಿದ ಬಹಳ ಮುಖ್ಯವಾಗಿ ಜೈವಿಕವಾಗಿ ಯಾವ ಹೆಣ್ಣು ಅದನ್ನ ಹುಟ್ಟುವುದಿಲ್ಲ, ಆದ್ರೆ ಹೆಣ್ಣನ್ನ ರೂಪಿಸಲಾಗುತ್ತೆ
ಅಂತನ್ನುವಂತ ಅವರ ಕ್ರಾಂತಿಕಾರಿಕವಾದಂತ ಹೇಳಿಕೆ ಏನಿತ್ತು, ಅವುಗಳ ಆ ಚಿಂತನೆಗಳಿಂದ ಶುರುವಾಗಿ ಹೆಣ್ಣನ್ನು ಉದ್ಧರಿಸಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡಬೇಕನ್ನುವಂತ ಆಲೋಚನೆಗಳಲ್ಲೇ ಇದ್ದಿರಬಹುದಾದಂತ ಪುರುಷ ಪ್ರಧಾನವಾದಂತ ನೆಲೆಗಳು ಮತ್ತು ಅವು ಹೇಗೆ ಹೆಣ್ಣಿನ ಅನನ್ಯತೆ ಅಂತಸತ್ವಗಳನ್ನೆಲ್ಲ ನಿಯಂತ್ರಿಸ್ತಾ ಬರ್ತಾ ಇದ್ವು ಮತ್ತು ಆ ಅಧಿಕಾರ ಸಂಬಂಧಗಳ ಸ್ವರೂಪದ ಒಳಗೆ ಪ್ರೀತಿಯ ಮತ್ತು ಪೋಷಣೆಯ ಸಂಗೋಪನೆಯ ಒಳಗೆ ಇದ್ದಂತ ನೆಲೆಗಳೇನಿದೆ, ದಮನಕಾರಿಯಾದಂತ ಹೆಣ್ಣಿನ ದಮನಕಾರಿಯಾದಂತ ನೆಲೆಗಳೇನಿವೆ ಅವುಗಳನ್ನ ಅರ್ಥೈಸುವ ತೋರಿಸುವ ಪ್ರಯತ್ನಗಳು ನಮಗೆ ಸಿಮಂದವ್ ಅವರಿಂದ ಗೊತ್ತಾಗಿದ್ದಲ್ಲ ಗೊತ್ತಿತ್ತು. ಆದ್ರೆ ಇಂತಹ ಲೋಕದ ಆಲೋಚನೆಯನ್ನೇ ಬುಡುಮೇಲು ಮಾಡದಂತ ಈ ಮಹಿಳೆ, ಈ ಹೆಣ್ಣು ಮಗಳು, ಅವಳ ಬದುಕು ಯಾವ ರೀತಿಯಾಗಿ ರೂಪುಗೊಂಡಿರಬಹುದು ಮತ್ತು ಆಕೆ ಬದುಕಿನಲ್ಲಿ ಎಂತಹ ಅಗ್ನಿದಿವ್ಯಗಳನ್ನ ಆಕೆ ಅದು ಬಂದಿರಬಹುದು ಅನ್ನುವಂತ ತಿಳುವಳಿಕೆ ಸಂಪೂರ್ಣವಾಗಿ ಕನ್ನಡದಲ್ಲಿ ನಮಗೆ ಸಿಕ್ಕಿರ್ಲಿಲ್ಲ. ಮತ್ತು ಅದು ಆಕೆ ಫ್ರೆಂಚ್ ಭಾಷೆಯಲ್ಲಿ ಬರೆದಿದ್ದೆಲ್ಲವನ್ನು ಮೂಲತಃ ಅಲ್ಲಿ ಬರೆದು ಅನಂತರ ಅದು ಇಂಗ್ಲಿಷ್ಗೆ ಅನುವಾದಗೊಂಡು ಮತ್ತು ಇಂಗ್ಲಿಷ್ನ ಮೂಲಕವಾಗಿ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೆ ಎಲ್ಲ ಅದು ಅನುವಾದಗೊಂಡಿರ್ಬೇಕಾಗಿತ್ತು, ತಲುಪಿದೆ. ಹಾಗೇನೆ ಈಗ ವಿಸಾಜಿ ರೂಪಿಸಿರುವ ಪುಸ್ತಕವಾದರೂ ಕೂಡ ಅದು ಮೂಲದ ಅನುವಾದಿಸಿರುವ ಇಂಗ್ಲಿಷ್ ಅನುವಾದಗಳನ್ನ ಆಧರಿಸಿಯೇ ರೂಪಿಸಿರುವಂತ ಒಂದು ಪುಸ್ತಕವಾಗಿದೆ. ಸೊ ಇಂತಹ ಸಿಮಂದವ್ ಅವರ ಬದುಕು ಒಂದು ಎನೆಗ್ಮ್ಯಾಟಿಕ್, ಅಂದ್ರೆ ಒಂದು ರಹಸ್ಯಾತ್ಮಕವಾಗಿಯೂ ನಮಗೆ ಕಂಡು ಬರ್ತಾ ಇತ್ತು. ಯಾಕಂದ್ರೆ ಆಕೆಯ ಆಲೋಚನೆಗಳು ಅಷ್ಟು ಕ್ರಾಂತಿಕಾರಿಕವಾಗಿರುವಂತ ಆಲೋಚನೆಗಳನ್ನ ಮಂಡಿಸ್ತಾ ಇದ್ದಂತ ಹೆಣ್ಣು ಮಗಳ ಬದುಕು ಮತ್ತು ಆಕೆಯ ಜೀವನದ ಪ್ರಯಾಣ ಇದು ಅತ್ಯಂತ ಕುತೂಹಲಕರವಾದಂತ ಸಂಗತಿ ನಮ್ಮೆಲ್ಲರಿಗೂ ಆಗಿತ್ತು. ಹಾಗಾಗಿ ಈ ವಿಸಾಜಿ ಈ ತರದ ಪುಸ್ತಕವನ್ನ ರೂಪಿಸುವ ಪ್ರಯತ್ನ ಮಾಡ್ತೀನಿ ಅಂತ ತಿಳಿದಾಗ್ಲೇ ನಮಗ್ ಬಹಳ ಸಂತೋಷ ಆಗಿತ್ತು ಮತ್ತು ಅದನ್ನ ನಾವು ತುಂಬಾ ಆಸ್ಥೆಯಿಂದ ಕಾಯ್ತಾ ಇದ್ವಿ. ಯಾಕೆಂದ್ರೆ ಸಿಮಂದವ್ ಅವರ ಬದುಕಿನ ಒಳಗೆ ನಾವು ಒಂದು ಅದನ್ನ ನೋಡುವ ಅಪೇಕ್ಷೆಯಿಂದ, ಸಾಮಾನ್ಯವಾಗಿ ಒಂದು ಮಾತಿದೆ, ಹೆಣ್ಮಕ್ಳ ಜೀವನದೊಳಗೇನೆ ಈ ತರ ಇಣಿಕೆ ನೋಡುವ ಅಪೇಕ್ಷೆ ಒಂದು ಈ ಪುರುಷ ಪ್ರಪಂಚದ ಒಳಗೆ ಒಂದು ನಿರಂತರವಾದಂತ ಆದಿಮ ಒಂದು ಆಸಕ್ತಿಯಾಗಿ ಇದ್ದೇ ಇದೆ ಅನ್ನುವಂತ ಮಾತು ನಿಮಗೆಲ್ಲ ಗೊತ್ತೇ ಇದೆ. ಅಂತಹದ್ರಲ್ಲಿ ಸಿಮಂದವ್ ಅವರ ಬದುಕು ನಮಗೆ ಈ ತರದ ಒಂದು ಕುತೂಹಲ ಹುಟ್ಟಿಸೋದಕ್ಕೆ ಆಗೋದಕ್ಕೆ ಕಾರಣ ಏನಂತಂದ್ರೆ ಆಕೆ ಯಾವ್ಯಾವ್ದನ್ನ ನಮ್ಮ ಪುರುಷ ಪ್ರಧಾನವಾದಂತ ವ್ಯವಸ್ಥೆ, ಅದು ಕುಟುಂಬದ ಕಲ್ಪನೆ ಇದ್ದಿರಬಹುದು, ವಿವಾಹದ ಕಲ್ಪನೆ ಇದ್ದಿರಬಹುದು, ಮಾತೃತ್ವದ ಕಲ್ಪನೆ ಇದ್ದಿರಬಹುದು, ಇಂಥವುಗಳೆಲ್ಲವನ್ನು ಕೂಡ ಆಕೆ ಸಂಪೂರ್ಣವಾಗಿ ತಿರಸ್ಕರಿಸಿ ಅವುಗಳ ಬದಲಿಗೆ ಯಾವುದನ್ನ ಆತ್ಮಸಂಗಾತ ಅಂತ ಅಕ್ಕಮಹಾದೇವಿ ಕರಿತಾ ಇದ್ರು, ಅಂತ ಒಂದು ಆತ್ಮಸಂಗಾತದ ಹಾಗೆ ತಾನು ಒಲೆದಂತೆ ಆಡುವಿನಯ್ಯ ಅಂತ ಹೇಳಿ ಬಸವಣ್ಣವ್ರು ಹೇಳಿದಂತೆ ಆಕೆ ತನಗೆ ಬೇಕಾದ ಹಾಗೆ ತನ್ನ ಬದುಕನ್ನ ರೂಪಿಸಿಕೊಂಡ ಧೈರ್ಯ ಮತ್ತು ಹಾಗೆ ಬಾಳಿದ ಒಂದು ವಿಧಾನ ಇದೆಯಲ್ಲ, ಇವುಗಳ ಬಗ್ಗೆ ನಮಗೆ ಅಸಾಧ್ಯವಾದ ಕುತೂಹಲಗಳು ಇದ್ದೇ ಇದ್ವು. ಅವುಗಳನ್ನ ತಿಳಿದುಕೊಳ್ಳುವ, ಅವುಗಳನ್ನ ಆ ಬದುಕಿನ ಘನತೆ ಕೆಡದ ಹಾಗೆ ಅವುಗಳನ್ನ ನಮಗೆ ವಿವರಿಸಿ ಹೇಳುವಂತ ಒಂದು ಬರವಣಿಗೆಯ ಅವಶ್ಯಕತೆ ಅಂತೂ ಖಂಡಿತ ಇದ್ದೇ ಇತ್ತು. ಇಂಥ ಒಂದು ಮಹತ್ವದ ಕೃತಿಯೊಂದನ್ನ ವಿಸಾಜಿಯವರು ಈ ಸಿಮಂದವ್ ಮಾತುಕಥನ ಅಂತ ಹೆಸರಿಟ್ಟಿದ್ದಾರೆ. ಮಾತುಕಥನದ ಹೇಗೋ ಗೊತ್ತಿಲ್ಲ, ಈ ಪುಸ್ತಕವನ್ನ ಓದುವ ಅನುಭವದೊಳಗೆ ಇದು ಏಕಕಾಲಕ್ಕೆ ಒಂದು ವಿಚಾರ ಪ್ರಧಾನವಾದಂತ ವಿಚಾರ ಕೃತಿಗಳನ್ನು ಹೇಳುತ್ತಿರುವ ಕೃತಿಯಾಗಿರುವಂತೆ ಇದೊಂದು ಅದ್ಭುತವಾದಂತ ಒಂದು ಕಾದಂಬರಿಯ ಓದಿನ ಅನುಭವವನ್ನು ಕೊಡುವಂತ ಒಂದು ಸೃಜನಶೀಲ ಕೃತಿಯೂ ಆಗಿ ಪರಿಣಮಿಸಿದೆ. ಇವೆರಡು ಹೀಗೆ ಮೇಳೈಸೋದು ಅತ್ಯಂತ ಅಪರೂಪ ಅಂತ ಅನ್ಕೊಂಡಿದ್ದೇನೆ. ಆ ರೀತಿಯಾದ ಒಂದು ಸಂಲಗ್ನ ಈ ಕೃತಿಯ ಒಳಗೆ ಸಂಭವಿಸಿದೆ. ಇದು ಬಹುಶಃ ವಿಸಾಜಿಯವರು ಮಾಡಿಕೊಂಡಿರುವಂತ ಸಿದ್ಧತೆಯಿಂದಾಗಿ ಈ ರೀತಿಯಾದಂತ ಒಂದು ಬೆಸುಗೆ ಮತ್ತು ಆ ರೀತಿಯಾದಂತ ಒಂದು ಹದ ಈ ಬರವಣಿಗೆಗೆ ದಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಏನು ಹೇಳಿದ್ರು ಕೂಡ ಅಪೂರ್ಣವಾಗಿಯೇ ಉಳಿದು ಬಿಡಬಹುದಾದಂತ ಒಂದು ಲೋಕ ಹೆಣ್ಣಿನ ಲೋಕ. ಅಂಥದ್ರಲ್ಲಿ ಇನ್ನು ಅಂತ ಹೆಣ್ಣುಗಳಲ್ಲಿ
ಇವಾಗ ಅಕ್ಕನನ್ನು ಕುರಿತು ಮಾತನಾಡುವುದು ಎಷ್ಟು ಸಂಕೀರ್ಣವಾದ ಚಾಲೆಂಜ್ ಇದೆಯೋ, ನಮ್ಮ ಕಾಲದ ಅಕ್ಕನ ಬದುಕಿನಷ್ಟೇ ನಮ್ಮ ಕಾಲದ ಅಕ್ಕ ಯಾರಾದ್ರೂ ಇದ್ರೆ ಅವಳು ಸಿಮಂದ ಭವನ್ ತರನೇ ಇರ್ತಾ ಇದ್ಲು ಅಂತ ನನಗೆ ಅನಿಸಿದೆ. ಅಕ್ಕ ಮಹಾದೇವಿ ಎತ್ತುಕೊಂಡ ಪ್ರಶ್ನೆಗಳನ್ನೇ ಸಿಮಂದ ಭವ ಕೂಡ ಎತ್ತುಕೊಂಡು ಎದುರಿಸಿದ್ದಾರೆ. ಮತ್ತು ಅಕ್ಕ ಏನನ್ನ ಕೊನೆವರೆಗೂ ಹುಡುಕ್ತಾ ಇದ್ಲೋ ಅಂತ ಹುಡುಕಾಟವನ್ನೇ ಸಿಮಂದ ಭವ ಅವರು ಕೂಡ ತಮ್ಮ ಇಡೀ ಬದುಕಿನಲ್ಲಿ ಹುಡುಕ್ತಾ ಇರೋದಕ್ಕೆ ನಮಗೆ ಸಾಕಷ್ಟು ಸಾಕ್ಷಿಗಳನ್ನ ಈ ಪುಸ್ತಕದ ಒಳಗೆ ವಿಸಾಜಿಯವರು ನೇಯ್ದು ಕೊಟ್ಟಿದ್ದಾರೆ. ಈ ಪುಸ್ತಕದ ಹೆಚ್ಚುಗಾರಿಕೆ ಇರೋದೇ ಇವುಗಳ ಈ ತರದ ಈ ಬರವಣಿಗೆಗಳನ್ನ ಆಯ್ಕೆ ಮಾಡಿರುವ ವಿಧಾನದಲ್ಲಿ. ಮತ್ತು ಆ ಆಯ್ಕೆ ಮಾಡುವಾಗ ಅಸಾಧ್ಯವಾದ ಓದನ್ನ ನಡೆಸಬೇಕಾಗ್ತದೆ. ಯಾಕಂದ್ರೆ ಅದು ಸುಮಾರು ವರ್ಷಗಳ ಕಾಲ ವಿಸಾಜಿ ಇದರ ಈ ಪ್ರಯತ್ನದಲ್ಲಿ ತನ್ನ ಶ್ರಮ ಮತ್ತು ಬೌದ್ಧಿಕ ಶ್ರದ್ಧೆಯನ್ನ ಆತ ಬಳಸಿಕೊಂಡಿದ್ದಾನೆ ಮತ್ತು ಉಪಯೋಗಿಸಿದ ಸಿದ್ಧತೆ ಶ್ರಮ ನಮಗೆ ಈ ಬರವಣಿಗೆಯಲ್ಲಿ ಇದು ಕಾಣ್ತದೆ. ಅಂದ್ರೆ ಯಾವುದನ್ನ ನಾವು ಮೀಮಾಂಸೆಯಲ್ಲಿ ವ್ಯುತ್ಪತ್ತಿ ಜ್ಞಾನ ಅಂತ ಕರಿತೀವಿ, ಅಂತಹ ವ್ಯುತ್ಪತ್ತಿ ಜ್ಞಾನದ ಸದ್ಬಳಕೆ ಮತ್ತು ಸರಿಯಾದ ರೀತಿಯಾದಂತ ಒಂದು ಬಳಕೆಯು ಕೂಡ ಬರವಣಿಗೆಯನ್ನಾಗಿ ಮಾಡುವ ಹಿಂದೆ ಕೆಲಸ ಮಾಡಿದೆ ಅಂತೇಳಿ ನನಗೆ ನಿಸ್ಸಂಕೋಚವಾಗಿ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಈ ಪುಸ್ತಕದ 4 ಆಯಾಮಗಳಲ್ಲಿ ನಾವು ಅಭ್ಯಾಸ ಮಾಡೋದಕ್ಕೆ ಅವಕಾಶವಿದೆ. ಒಂದು, ಸಿಮಂದ ಭವ ತರದ ಒಬ್ಬ ಹೆಣ್ಣು ಮಗಳು, ಅದು 1908ರಲ್ಲಿ ಫ್ರಾನ್ಸಿನಂತ ಒಂದು ಅತ್ಯಂತ ಸಂಪ್ರದಾಯ ನಿಷ್ಠವಾದಂತ ಒಂದು ಸಮಾಜದ ಒಳಗೆ ಹುಟ್ಟಿ ಹುಟ್ಟಿದಾಗ ಆಕೆ ಒಬ್ಬ ಸಾಮಾನ್ಯ ಹೆಣ್ಣಾಗಿ ಎಲ್ಲಾ ಹೆಣ್ಣು ಮಕ್ಕಳ ಹಾಗೆ ಹುಟ್ಟಿದವಳು. ಅನಂತರ ತಾನು ಬೆಳೆಯುತ್ತಾ ಚಿಕ್ಕಂದಿನಲ್ಲಿ ತುಂಬಾ ಆಕೆನೆ ಹೇಳ್ಕೊಳ್ಳುವ ಹಾಗೆ ಪುಸ್ತಕದಲ್ಲಿ ನಮಗೆ ಗೊತ್ತಾಗುವ ಹಾಗೆ ಆ ಅತ್ಯಂತ ಕುಡುಮಿ ಒಂದು ಪುಸ್ತಕದ ಓದುವ ಕುಡುಮಿಯಾಗಿದ್ಲು ಅಂತ ಆಕೆನೆ ಒಂದ್ ಕಡೆ ಅದನ್ನ ಹೇಳ್ಕೊತಾಳೆ. ಹಾಗೆ ಫಾರ್ಮಲಿಟಿ ಏಜ್ ಒಳಗೆ ಈ ಅಂದ್ರೆ ಫ್ರಾನ್ಸಿನ ಮತ್ತು ಯುರೋಪಿನ ಶ್ರೇಷ್ಠ ಸಾಹಿತ್ಯ ಕೃತಿಗಳ ಜೊತೆಗೆ ಒಡನಾಟ ಮಾಡ್ತಾ ಆಕೆ ಫಿಲಾಸಫಿಯಿಂದ ತತ್ವಶಾಸ್ತ್ರದಿಂದ ಆಕರ್ಷಿತಳಾಗಿ, ಆ ತತ್ವಶಾಸ್ತ್ರದಿಂದ ಆಕರ್ಷಿತಳಾದ ಕಾರಣವೇ ಆಕೆಯನ್ನ ಜಾನ್ ಸಾತ್ರೆ ಅವರಿಗೆ ಪರಿಚಯಿಸುವ ದಾರಿಯನ್ನು ಕೂಡ ಅದು ತೋರಿಸಿದ್ದು. ಅನಂತರದಲ್ಲಿ ಆಕೆ ಈ ಸಾಹಿತ್ಯದ ಮತ್ತು ತತ್ವಶಾಸ್ತ್ರದ ಪ್ರಶ್ನೆಗಳ ಮೂಲಕವಾಗಿ ನೋಡ್ತಾ ಆಕೆ ಒಂದು ಶ್ರೀವಾದದ ಬಹಳ ಮುಖ್ಯ ಭೂಮಿಕೆಯಾದಂತ ಒಂದು ಆಚಾರ್ಯ ಕೃತಿಯೊಂದನ್ನ ಆಕೆ ರಚನೆ ಮಾಡೋದಕ್ಕೆ ತೊಡಗಿದ್ದು. ಇದೆಲ್ಲ ಕೂಡ ನಮ್ಮ ಕಾಲದ ಒಂದು ದೊಡ್ಡ ಪವಾಡದ ಹಾಗೆ ನನಗೆ ಕಾಣಿಸುತ್ತೆ. ಸಿಮಂದ ಭವರ ಬದುಕೆ ಒಂದು ಪವಾಡದ ಹಾಗೆ. ಇದು ನಿಜಕ್ಕೂ ಒಂದು ಒಂದು ಸಿನಿಮ್ಯಾಟಿಕ್ ಅಂತ ನಾವು ಏನ್ ಕರಿತೀವಿ, ಆ ತರದ ಸಿನಿಮ್ಯಾಟಿಕ್ ಆದಂತ ಒಂದು ಡಿಸೈನ್ ಒಳಗೆ ಇದೆ. ಸೊ ಇಂಥದನ್ನ ಇಷ್ಟು ವ್ಯಾಪಕವಾದ ವಿಸ್ತಾರವಾದ ಅರಿವನ್ನ ಇರುವಂತ ವಸ್ತು ಪ್ರಪಂಚದ ವಿಷಯ ಪ್ರಪಂಚಗಳಲ್ಲಿ ಅವುಗಳನ್ನ ಆಯ್ದು ಕೋಣಿಸುವ ಕೆಲಸವನ್ನ ಮಾಡೋದು ಬಹಳ ಕಷ್ಟ. ವಿಸಾಜಿ 4 ಅವರ ಆತ್ಮಚರಿತ್ರಾತ್ಮಕವಾದಂತ ಪುಸ್ತಕಗಳಿಂದ ಆಕೆಯ ಬಹಳ ಮುಖ್ಯವಾದಂತ ಬಾಲ್ಯದ ಅಂದ್ರೆ ಒಂದು ವ್ಯಕ್ತಿತ್ವವಾಗಿ ನಿರ್ಣಾಯಕವಾದದ್ದು ಅಂತ ನಾವೇನ್ ಕರಿತೀವಲ್ಲ, ಅಂತ ನಿರ್ಣಾಯಕವಾದ ಸಂದರ್ಭಗಳಲ್ಲಿ ಆಕೆ ವ್ಯಕ್ತಿತ್ವ ಪರೀಕ್ಷೆಗೊಳಗಾಗುವ ಮತ್ತು ಆಕೆ ಬದುಕಿನಿಂದ ಪಡ್ಕೊಂಡಿದ್ದೇನು ಮತ್ತು ಆಕೆ ಅದನ್ನ ಮುಂದಕ್ಕೆ ಅದನ್ನ ಅವಳ ಬದುಕಿನಲ್ಲಿ ಅದನ್ನ ಅಳವಡಿಸಿಕೊಂಡ ಬಗೆ, ಇವು ನಷ್ಟಗೊಳ್ಳದ ಹಾಗೆ ವಿಸಾಜಿ ಇದನ್ನ ಮ್ಯಾನೇಜ್ ಮಾಡಿದ್ದಾರೆ. ಹಾಗಾಗಿ ಮೊದಲ 4 ಭಾಗಗಳು ಏನಿದೆ ಆಕೆಯ ಬದುಕಿನಲ್ಲಿ, ಆಕೆ ಅವರ ಬಾಲ್ಯದ ಭಾಗ ಮತ್ತು ಆಕೆ ಯೌವನದ ಭಾಗ, ಸಾತ್ರೆಗೆ ಪರಿಚಯ ಆಗುವಂತ ಭಾಗ ಇದಿರಬಹುದು. ಅನಂತರದಲ್ಲಿ ಆಕೆಯ ಒಂದು ಬರಹಗಾರ್ತಿಯಾಗುವ ಭಾಗದ ವಿಚಾರ ಇದಿರಬಹುದು. ಮತ್ತು ಈ ಪ್ರಯಾಣದ ಒಳಗೆ ಆಕೆ ಅಸ್ತಿತ್ವದ ಪ್ರಶ್ನೆಗಳನ್ನ ಜೋಡಿಸ್ಕೊಂಡ ವಿಧಾನ ಇದೊಂದು ಅಪೂರ್ವವಾದ ಸಂಯೋಜನೆ ಅಂತ ಕಾಣಿಸುತ್ತೆ. ಸೊ ಈ ಪುಸ್ತಕದ ಯಶಸ್ಸು ಇರೋದೇ ಇವುಗಳನ್ನ ಅತ್ಯಂತ ಸಹಜವೆಂಬಂತೆ ಕನ್ನಡದಲ್ಲಿ ಮಾತನಾಡಿದ್ರೆ, ಕನ್ನಡದಲ್ಲಿ ಆಲೋಚನೆ ಮಾಡಿ ಬರೆದ್ರೆ ಅದು ಆ ವಾಕ್ಯಗಳು ಹೇಗೆ ಕಾಣಿಸಬಹುದು ಅಂತಹ ಒಂದು ಜತನದಿಂದ ಈ ಅನುವಾದವನ್ನ ಮಾಡಲಾಗಿದೆ. ಹೀಗಾಗಿ ಇದು ಕನ್ನಡದಲ್ಲಿ ಅನುವಾದಿಸಿದ ಪುಸ್ತಕದ ಹಾಗೆ ನನಗೆ ಕಾಣಿಸದೆ, ಇದು ಕನ್ನಡದಲ್ಲಿ ಆಲೋಚಿಸಿದ ಪುಸ್ತಕವಾಗಿ ಕಾಣಿಸ್ತಾ ಇದೆ. ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಓದ್ಕೊಂಡು ಅವುಗಳನ್ನ ಮತ್ತು ಕನ್ನಡದ ಜಾಯಮಾನದಲ್ಲಿ ಆಲೋಚನೆ ಮಾಡುವಾಗ ಅದನ್ನ ಅಭಿವ್ಯಕ್ತಿಯಲ್ಲಿ ಮಂಡಿಸುವಾಗ
ಒಂದು ಬಗೆಯ ಕನ್ನಡದ ಅಂದ್ರೆ ಕಮ್ಯುನಿಕೇಶನ್ ನಲ್ಲಿ ಒಂದು ಬಗೆಯ ಸರಳತೆ ಮತ್ತು ಒಂದು ಬಗೆಯ ಆಪ್ತತೆ. ಆ ಮಾತಿನ ನಾವು ಎಮೋಟಿವ್ ಲೋಡ್ ಅಂತ ಏನ್ ಕರಿತೀವಿ, ಆ ಭಾಷೆಗಿರುವುದಾದ ಎಮೋಟಿವ್ ಲೋಡ್ ನಷ್ಟಗೊಳ್ಳದ ಹಾಗೆ ಮತ್ತು ಅದು ಆ ವಿಚಾರವು ಅದು ಹಿಂದಕ್ಕೆ ಸರಿಯದ ಹಾಗೆ, ಕೇವಲ ಭಾವತೀವ್ರತೆಯಿಂದಲೇ ಅದನ್ನ ತುಂಬಾ ಸೆನ್ಸಿಟೈಸ್ ಮಾಡದ ಹಾಗೆ ಇಡೀ ಬರವಣಿಗೆಯನ್ನು ನಿಯಂತ್ರಿಸಿರೋದು ಇದೆಯಲ್ಲ, ಅದನ್ನ ಮ್ಯಾನೇಜ್ ಮಾಡಿರೋದು ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ಒಂದು ಶ್ರೇಷ್ಠ ಅನುವಾದ ಬರವಣಿಗೆಗೆ ಇದೊಂದು ಅತ್ಯುತ್ತಮವಾದಂತ ಉದಾಹರಣೆ ಅಂತ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಉಳಿದಿಲ್ಲ. ಸೊ ಹಾಗಾಗಿ ತುಂಬಾ ಆಪ್ತವಾಗಿ ಈ ಲೇಖನದ ಭಾಗಗಳನ್ನ ನಾನು ಓದ್ತಾ ಸಿಮಂದ ಅವರ ಜೊತೆಗೇನೆ ನಮ್ಮ ಒಂದು ಪ್ರಯಾಣ ಶುರುವಾಗುತ್ತೆ. ಒಂದು ಸಣ್ಣ ಹುಡುಗಿಯೊಬ್ಬಳು ತನ್ನ ಕತೆ ಹೇಳೋದಿಕ್ಕೆ ಶುರು ಮಾಡಿದ ಕಥೆಯಿಂದ ಶುರುವಾಗುವ ಒಂದು ಈ ಬರವಣಿಗೆಯ ಕ್ರಮ, ಈ ಪುಸ್ತಕದಲ್ಲಿರೋ ಬರವಣಿಗೆ ಕ್ರಮ, ಇದು ನಮ್ಮ ಕಾವೇರಿ ನದಿಯ ಹುಟ್ಟು ತಲಕಾವೇರಿಯಲ್ಲಿ ಒಂದು ಬಿಂದುವಿನಂತೆ ಕಾಣಿಸ್ಕೊಂಡು ಅದು ಹೇಗೆ ಹರಿತಾ ತಮ್ಮ ಎಲ್ಲ ಬ್ರಾಂಚ್ಗಳನ್ನ ಸ್ಟ್ರೀಮ್ಸ್ ಎಲ್ಲ ಕೂಡಿಕೊಂಡು ಅದೊಂದು ದೊಡ್ಡ ನದಿ ಪಾತಳಿಯಾಗಿ ಬೆಳೀತಾ ಹೋಗುತ್ತೋ, ಹಾಗೆ ಒಂದು ಬಿಂದುವಿನಂತೆ ಕಾಣಿಸಿಕೊಂಡ ಸಿಮಂದಬವರ ಬದುಕು ಅದು ಎಷ್ಟು ಬಗೆಯಾಗಿ ಅಸ್ತಿತ್ವವಾದದಿಂದ, ತತ್ವಶಾಸ್ತ್ರದಿಂದ, ಸಾಹಿತ್ಯದಿಂದ ಮತ್ತು ತನ್ನ ಸುತ್ತಲಿನ ಸಮಾಜದಿಂದ, ಮಾರ್ಕ್ಸ್ವಾದದಿಂದ ಬಹಳ ಮುಖ್ಯವಾಗಿ, ಮತ್ತು ಇಷ್ಟೆಲ್ಲರ ಜೊತೆಗೆ ಆಕೆ ಮಾಡ್ತಾ ಇದ್ದಂತ ಪ್ರಯೋಗಶೀಲತೆಯಿಂದಾಗಿ ಆ ಎಕ್ಸ್ಪೆರಿಮೆಂಟಲಿಸಮ್ ಇದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ತನ್ನ ಸುತ್ತ ನಡೀತಾ ಇದ್ದ ರಾಜಕೀಯಕ್ಕೆ ಆಕೆ ಪ್ರತಿಕ್ರಿಯಿಸ್ತಿದ್ದಂತ ವಿಧಾನಗಳಿಂದಾಗಿ ಹೀಗೆ ಒಂದು 360 ಡಿಗ್ರಿ ಒಳಗೆ ಬದುಕನ್ನ ವಿಸ್ತರಿಸೋದಿಕ್ಕೆ ಸಿಮಂದಬವರಲ್ಲಿ ರೂಪುಗೊಂಡ ಆ ಅದಮ್ಯವಾದಂತ ಆ ಜೀವನ ಪ್ರೀತಿಯನ್ನ ಈ ಬರಹ ಕಾಯ್ದುಕೊಳ್ಳುವಂತ ಒಂದು ಕೆಲಸವನ್ನ ವಿಸಾಜಿ ಈ ಪುಸ್ತಕದಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿರುವಂತೆ ಸಿಮಂದಬವ ಮತ್ತು ಸಾತ್ರೆ ನಡುವಿನ ಈ ಇಬ್ಬರು ಮಹಾಪ್ರತಿಭೆಗಳವರು, ಮತ್ತು ಸಿಮಂದಬವ ಒಳಗೆ ಕಾಣಿಸಿಕೊಳ್ತಾ ಇದ್ದಂತ ಅನೇಕ ತಾತ್ವಿಕವಾದ ಪ್ರಶ್ನೆಗಳನ್ನ ತಾನು ಗುರುವಾಗಿ ಕಲಿಸ್ತಾ ಇದ್ದೇನೆ ಅನ್ನುವಂತ ಅಹಂಕಾರವಿಲ್ಲದೆ, ಅಥವಾ ತಾನೊಬ್ಬ ಗಂಡಸಾಗಿ ಅದನ್ನ ನಾನು ಕಲಿಸ್ದೆ ಅವಳಿಗೆ ಹೇಳ್ಕೊಡ್ತಿದ್ದೇನೆ ಅನ್ನುವಂತ ಒಂದು ತಿಳುವಳಿಕೆ ಆಕೆಯ ಮನಸ್ಸನ್ನ ಕುಗ್ಗಿಸಿದ ಹಾಗೆ, ಆಕೆಯ ಘನತೆ ಮತ್ತು ವ್ಯಕ್ತಿತ್ವ ಎರಡೂ ನಷ್ಟಗೊಳ್ಳದ ಹಾಗೆ ಕಾಪಾಡಿಕೊಂಡು ಬಂದಂತ ಈ ತರದ ಒಂದು ಆದರ್ಶದ ಒಂದು ಇದನ್ನ ಪ್ರೇಮ ಜೀವನ ಅಂತ ನಾವು ಕರೆಯೋದಕ್ಕೆ ನನಗೇನು ಮುಜುಗರ ಇಲ್ಲ. ಅದನ್ನ ಒಂದು ಪ್ರೇಮ, ಯಾಕಂದ್ರೆ ಇಲ್ಲಿವರೆಗೂ ನಾವು ಕಂಡಿರುವಂತ ಈ ಪ್ರೇಮದ ವ್ಯಾಖ್ಯಾನಗಳಲ್ಲೆಲ್ಲ ಈ ಹೆಣ್ಣು ಗಂಡಿನ ಅಧಿಕಾರದ ಅಧೀನತೆಗಳು ಅನಾದಿ ಕಾಲದಿಂದಲೂ ಕೂಡ ಅದು ರಾಮ ಸೀತೆ ಕಥೆ ಹೇಳ್ಬೋದು, ಅಥವಾ ಕೃಷ್ಣ ರಾಧೆಯರ ಕಥೆ ಹೇಳಿದ್ರು, ರೋಮಿಯೋ ಜೂಲಿಯೆಟ್ ಕಥೆ ಹೇಳಿದ್ರು, ಇತ್ತೀಚಿನ ಯಾವ ಶ್ರೇಷ್ಠ ಪ್ರೇಮದ ಜೋಡಿಯ ಕಥೆಗಳು ಹೇಳಿದ್ರು ಕೂಡ ಅಲ್ಲಿ ಆ ಅಧಿಕಾರದ ಈ ಶೋಷಣೆಯ ಇನ್ವಿಸಿಬಲ್ ಡಿಸೈನ್ಗಳೇನಿರ್ತವೆ ಅವು ಹಾಗೆ ಉಳಿದು ಬಿಟ್ಟಿರ್ತವೆ. ಆದ್ರೆ ಈ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ಎಚ್ಚರವನ್ನು ಇವರು ಕಾಪಾಡಿಕೊಂಡಿರೋದನ್ನ ನಾವು ಅವರ ಮಾತುಕತೆಗಳಲ್ಲಿ ಕಾಣಿಸ್ತೀವಿ. ಸಿಮಂದಬವ ಮತ್ತು ಸಾತ್ರೆಯ ನಡುವೆ ಸಂಭಾಷಣೆ, ಹಲವು ಸಂದರ್ಶನಗಳನ್ನ ವಿಸಾಜಿ ಅನುವಾದ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಆ ಅನುವಾದಗಳ ಒಳಗೆ ಅವರು ಬದುಕನ್ನ ನೋಡುವ ಕ್ರಮ, ದೃಷ್ಟಿಕೋನ, ಪಾಯಿಂಟ್ ಆಫ್ ವ್ಯೂ ಅಂತ ನಾವೇನ್ ಕರಿತೀವಿ, ಅಂತಹ ದೃಷ್ಟಿಕೋನದ ಆರೋಗ್ಯಕರವಾದ ದೃಷ್ಟಿಕೋನದ ಒಂದು ಸಾಧ್ಯತೆಯೊಂದನ್ನು ತೋರಿಸಿದೆ ಈ ಇಡೀ ಪುಸ್ತಕ. ನಾವು ಸಾಮಾನ್ಯವಾಗಿ ಹೆಣ್ಣು ಮತ್ತು ಗಂಡುಗಳ ನಡುವೆ ಈ ರೀತಿಯಾದಂತ ಇವುಗಳು ಸಾಧ್ಯವಿಲ್ಲ ಅಂತ ನಾವು ಮಾತಾಡ್ತಿರುವಾಗ, ಹಾಗೆ ಪ್ರಜ್ಞಾಪೂರ್ವಕವಾಗಿಯೇ ಕೂಡ ಪರಸ್ಪರ ಗೌರವ ನಷ್ಟಗೊಳ್ಳದೆ, ಇನ್ನೊಬ್ಬರು ಒಬ್ಬರಿಗೆ ಅಡ್ಡಿಯಾಗದಂತೆ, ಒಬ್ಬರ ವ್ಯಕ್ತಿತ್ವ ಮತ್ತು ಅವರ ಪ್ರತಿಭೆ ಮತ್ತಷ್ಟು ಆಳವಾದ ಶೋಧಗಳನ್ನ ಮಾಡಿ ಒಂದು ಶ್ರೇಷ್ಠವಾದ ಕೃತಿಗಳನ್ನ ರೂಪಿಸುವ ಮೂಲಕ ಶ್ರೇಷ್ಠವಾಗಿಯೂ ಬದುಕಬಹುದು. ಬದುಕು ದೊಡ್ಡದು ಮತ್ತು ಆಲೋಚನೆ ಮಾಡಿ ಬರೆದಿದ್ದು ಬದುಕು ಬರಹ ಎರಡೂ ದೊಡ್ಡವಾದಂತ ಉದಾಹರಣೆಗಳು ನಮ್ಮ ಸುತ್ತ ಬಹಳ ಕಡಿಮೆ. ಯಾಕೆಂದ್ರೆ ಬಹಳ ದೊಡ್ಡ ಬದುಕುಗಳ ಜೊತೆ ಮತ್ತು ಅಂತ ಬದುಕುಗಳು ನಾವು ಅಂತ ದೊಡ್ಡ ಬರಹಗಳನ್ನು ಮಾಡದೇ ಇರುವಂತ ಉದಾಹರಣೆಗಳುಂಟು, ಮತ್ತು ಅಂತ ದೊಡ್ಡ ಬರವಣಿಗೆಗಳನ್ನು ಮಾಡಕ್ ಹೊರಟವರ ಬದುಕುಗಳಲ್ಲಿ ಅನೇಕ ರೀತಿಯಾದಂತ ಬೇರೆ ನೆಲೆಯ ಪ್ರಶ್ನೆಗಳು ಅವರು ಕುಟುಂಬದಲ್ಲಿ ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಅಥವಾ ಒಬ್ಬ ಅಧ್ಯಾಪಕನಾಗಿ ಅವರೆಲ್ಲ ಎಂತ ದೊಡ್ಡ ಫೇಲ್ಯೂರ್ಗಳು ಅಂತ ಅನ್ನೋದನ್ನ ಉದಾಹರಣೆಗಳು ನಮ್ಮ ಸುತ್ತ ಸಾಕಷ್ಟುವಾಗ ಈ ಸಿಮಂದಬವ ಮತ್ತು ಸಾತ್ರೆ ಅವರ ಈ ಬದುಕಿನ ಈ ಪ್ರಯೋಗಾತ್ಮಕವಾದ ಜೀವನ ಕ್ರಮ ನಮಗೆ ನಮ್ಮ ಒಳ ಕಣ್ಣನ್ನ ತೆರೆಸುವಷ್ಟು ಒಂದು
ಆನೆಸ್ಟ್ ಆಗಿ ನನಗೆ ಇದು ಕಾಣಿಸ್ತದೆ. ಇದು ಒಂದು ಆನೆಸ್ಟ್ ಆದಂತ ಒಂದು ತುಂಬಾ ಪ್ರಾಮಾಣಿಕವಾದಂತ ಒಂದು ಪ್ರಯೋಗವಾಗಿ ಪರಿಣಿತಿಯಾಗಿ ನನಗೆ ಇಲ್ಲಿ ಕಾಣುತ್ತೆ. ಸೊ ಹಾಗಾಗಿ ಸಿಮಂದ ಭವನೇ ತನ್ನ ಈ ಕೃತಿಯಲ್ಲಿ ಒಂದ್ ಕಡೆ ಹೇಳ್ತಾರೆ, ಪ್ರತಿಭಾವಂತರು ಹೆಣ್ಣಾಗಿ ಹುಟ್ಟಿದಾಗಲೇ ಅವರು ಮಾನವ ಜಗತ್ತಿನಲ್ಲಿ ಕಳೆದು ಹೋಗಿರ್ತಾರೆ എന്നರ್ಥ ಅಂತ. ಆದ್ರೆ ಆಕೆ ಅದೃಷ್ಟವಶಾತ್ ಆಕೆ ಎದುರುಗೊಂಡ ಮತ್ತು ಜೊತೆಯಲ್ಲಿ ಬದುಕಿದ ಸಾರ್ತ್ರೆ ಅಂತ ಒಬ್ಬ ಹೆಣ್ಣು ಕಣ್ಣೋಟದ ಮತ್ತು ಹೆಣ್ಣಿನ ನೋಟ ಪ್ರಾಪ್ತವಾಗಿದ್ದಂತ ಒಬ್ಬ ಗಂಡಸಿನ ಜೊತೆ ಆಕೆ ಬದುಕೋದಕ್ಕೆ ಪ್ರಯತ್ನಿಸಿದ ಕಾರಣದಿಂದಾಗಿ ಈಗ ಆಕೆ ಪ್ರತಿಭಾವಂತ ಹೆಣ್ಣು ಹುಟ್ಟಿ ಈ ಪುರುಷ ಪ್ರಪಂಚದಲ್ಲಿ ಕಳೆದು ಹೋಗುವ ಅವಕಾಶ ಎಲ್ಲ ಹೆಣ್ಣು ಮಕ್ಕಳಿಗೆ ಒದಗಿದಂತ ಒಂದು ಅಪಾಯ ಏನಿತ್ತು, ಆ ಅಪಾಯದಿಂದ ಈ ಸಿಮಂದ ಭವ ಪಾರಾದ್ರು ಅಂತ ಅನ್ಸುತ್ತೆ. ಈ ಪುಸ್ತಕಕ್ಕೆ ಈ ರೀತಿಯಾದಂತ ಕೇವಲ ವೈಚಾರಿಕವಾದ ಆಯಾಮ ಮಾತ್ರ ಇಲ್ಲ, ಇದು ಒಬ್ಬ ಶ್ರೇಷ್ಠ ಸಾಹಿತ್ಯದ ವ್ಯಕ್ತಿ ಅಥವಾ ವಿಚಾರಶೀಲವಾದ ವ್ಯಕ್ತಿ ಅಥವಾ ಸಾತ್ರೆ ಅಂತ ಒಬ್ಬ ಭಾವುಕವಾದ ವೈಚಾರಿಕ ರ್ಯಾಷನಲಿಸ್ಟ್ ಆಗಿರುವ ಅಸ್ತಿತ್ವವಾದಿ ಫಿಲಾಸಫರ್ನ ಒಳಗೂ ಕೂಡ ಎಂತಹ ಒಂದು ಭಾವುಕವಾದ ಅಂದ್ರೆ ಇನ್ಸೆಕ್ಯೂರಿಟಿಯ ಸಾಮಾಜಿಕ ಭದ್ರತೆಗಳ ದೃಷ್ಟಿಯಿಂದ ಮತ್ತು ಹಣಕಾಸಿನ ದೃಷ್ಟಿಗಳಿಂದ ಇರಬಹುದು, ಮತ್ತು ಅವರು ನಿರಂತರವಾಗಿ ತನ್ನ ಸುತ್ತಲಿನ ಜಗತ್ತಿಗೆ ಪ್ರತಿಕ್ರಿಯಿಸುವ ಸಂದರ್ಭದೊಳಗೆ ಎದುರಿಸಬಹುದಾದಂತ ಪೊಲೀಸ್ ವ್ಯವಸ್ಥೆಗಳು ಅಥವಾ ರಾಜಕೀಯ ಅಧಿಕಾರಗಳು ತಂದೊಡ್ಡುವ ಭಯ ಮತ್ತು ಪ್ರಲೋಭನೆಗಳನ್ನ ಅವರು ಹೇಗೆ ಮೀರೋದಿಕ್ಕೆ ಸಾಧ್ಯವಾಯಿತು, ಅದನ್ನ ಅವರು ಹೇಗೆ ನಿಭಾಯಿಸಿದ್ರು ಅನ್ನುವಂತ ಸಂಗತಿಗಳು ಕೂಡ ಈ ಪುಸ್ತಕದ ಓದಿಗೆ ಬಹಳ ಒಳ್ಳೆಯ ಒಂದು ಅರ್ಥವಂತಿಕೆಯನ್ನ ಮತ್ತು ಹಲವು ಸ್ತರದ ಅರ್ಥದ ನೆಲೆಗಳನ್ನ ಪ್ರಾಪ್ತ ಮಾಡಿಕೊಟ್ಟಿವೆ ಅಂತ ನನಗೆ ಅನಿಸಿದೆ. ಹಾಗಾಗಿ ಈ ಪುಸ್ತಕದ ಓದು ಕೇವಲ ನಾವು ಯಾವುದೋ ಒಬ್ಬ ಶ್ರೀವಾದಿ ಶ್ರೇಷ್ಠ ಚಿಂತಕಿಯ ಬದುಕನ್ನು ಮಾತ್ರ ಓದ್ತಿದೀವಿ ಅಂತ ಅನಿಸದೆ, ಅದು ನಮ್ಮ ವರ್ತಮಾನವನ್ನ, ಎಲ್ಲ ದೇಶಗಳ ಕಾಲದೇಶವನ್ನ ಮೀರಿದ ವರ್ತಮಾನದಲ್ಲಿ ಒಂದು ಹೆಣ್ಣು ಗಂಡು ಬದುಕಬಹುದಾದ ಒಂದು ಅತ್ಯುತ್ತಮವಾದಂತ ಆಯ್ಕೆಯ ಮಾದರಿ ಒಂದನ್ನ ಈ ಬರಹ ನಮ್ಮ ಮುಂದೆ ಮಂಡಿಸ್ತಾ ಇದೆ ಅಂತ ನನಗೆ ಅನಿಸ್ತದೆ. ಇದರ ಮೂಲಕ, ಈ ಬರಹಗಳ ಮೂಲಕ ಮತ್ತು ಇಲ್ಲಿ ಪ್ರಸ್ತಾಪವಾಗುವಂತ ಪ್ರಶ್ನೆಗಳ ಮೂಲಕ ನಮ್ಮ ಸುತ್ತಲಿನ ಸಮಾಜವನ್ನು, ನಮ್ಮ ಸುತ್ತಲಿನ ಬದುಕನ್ನು ಮತ್ತು ನಮ್ಮ ಬದುಕುಗಳಲ್ಲೇ ನಾವು ನಮ್ಮ ಜೊತೆಗಿರುವ ಹೆಣ್ಣುಗಳ ಜೊತೆ ನಾವು ನಡೆದುಕೊಳ್ತಿರುವಂತ ವಿಧಾನಗಳನ್ನು ಕೂಡ ಇದು ನಮ್ಮನ್ನ ಆತ್ಮ ಪರೀಕ್ಷೆಗೆ ಒಡ್ಡುವ ಹಾಗೆ ಇದು ಒಂದು ಅಂತರಂಗದಲ್ಲಾದ್ರೂ ಒಂದು ಕಟಕಟೆಯನ್ನು ನಿರ್ಮಾಣ ಮಾಡುತ್ತೆ ಅಂತ ಅನ್ಸುತ್ತೆ. ಸೊ ಇಂಟರ್ನಲ್ ಆಗಿ ಕೋರ್ಟ್ ಮಾರ್ಷಲ್ ನಮ್ಮೆಲ್ಲ ಓದುವ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಇಂಟರ್ನಲ್ ಕೋರ್ಟ್ ಮಾರ್ಷಲ್ ನಡೆಯುವಷ್ಟು ಪರಿಣಾಮಕಾರಿಯಾಗಿ ಇದು ನಮ್ಮನ್ನ ಒತ್ತಾಯಿಸಿ, ಒಳಗಿನ ಮಾತನ್ನ ನೀನು ಈಗಲಾದ್ರೂ ಹೇಳು, ನನಗೆ ಮಾತ್ರ ಕೇಳು ಅಂತ ಹೇಳುವಂತಾದ್ರೂ ಈ ಪುಸ್ತಕ ಒತ್ತಾಯಿಸುವಷ್ಟು ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ. ನನಗೆ ಇಡೀ ಪುಸ್ತಕವನ್ನು ಓದುವಾಗ ತುಂಬಾ ಶಾಕ್ ಆಗಿದ್ದೇನು ಅಂತಂದ್ರೆ, ಸಿಮಂದ ಭವ ಮತ್ತು ಸಿಮಂದ ಭವಗೆ ಇತರ ಇನ್ನೂ ಇಬ್ಬರು ಮೂರು ಜೊತೆ ಆಕೆಗೆ ಬೇರೆ ಪ್ರೇಮ ಸಂಬಂಧಗಳಿದೆ ಅಂತ ಗೊತ್ತಿದ್ದಾಗ್ಯೂ ಕೂಡ ಅದನ್ನ ಅಪಮಾನಿಸದೆ ಮತ್ತು ಆ ಸಂಬಂಧಗಳನ್ನ ನಮ್ಮ ಸುತ್ತಮುತ್ತ ನಡೀತಾವಲ್ಲ ಹಾಗೆ ಅವುಗಳನ್ನ ವಿಕೃತಗೊಳಿಸಿಕೊಳ್ಳದ ಹಾಗೆ ಅದನ್ನ ರೆಸ್ಪೆಕ್ಟ್ ಮಾಡಿದ ಕ್ರಮ ಇದೆಯಲ್ಲ, ಅದನ್ನ ಗೌರವಿಸಿಕೊಂಡ ಕ್ರಮ ಇದೆಯಲ್ಲ, ಅದಂತೂ ನನಗೆ ಈಗಲೂ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತ ವಿಷಯವಾಗಿದೆ. ಹೇಗೆ ಅದನ್ನ ನಿಭಾಯಿಸಿದ್ರು ಅಂತ. ಹಾಗೇನೆ ಸಾತ್ರೆಗೆ ಹಲವು ಹೆಣ್ಣು ಮಕ್ಕಳ ಜೊತೆಗೆ ಇದ್ದಂತ ಪ್ರೇಮ ಸಂಬಂಧಗಳು, ಅಥವಾ ಸಾತ್ರೆ ಆಗಿದ್ದಾಗ ಕೂಡ ಯುವತಿಯರ ಜೊತೆ ಅವರು ಕಾಲ ಕಳೆಯೋದಕ್ಕೆ ತೊರೀತಾ ಇದ್ದಿದ್ದು, ಅವ್ರ ಜೊತೆ ಪಾರ್ಟಿಗಳು ನಡೆಸ್ತಾ ಇದ್ದಿದ್ದು, ಇದೆಲ್ಲವನ್ನು ಕೂಡ ಸಿಮಂದ ಭವ ಪರಿಗ್ರಹಿಸಿದ್ದು. ಮತ್ತು ಅವುಗಳನ್ನ ನೋಡ್ತಾ ಬೆಳಿತಾ ಇರುವಾಗಲೂ ಕೂಡ ಪರಸ್ಪರ ಇಬ್ಬರು ಒಬ್ಬರನ್ನೊಬ್ರು ದ್ವೇಷಿಸಿಕೊಳ್ಳದೆ ಮತ್ತು ಕೆಲವು ಸಾರಿ ಎಂತಹ ಪ್ರೇಮ ಸಂಬಂಧವಾದ್ರೂ, ನಮ್ಮಲ್ಲಿ ವಿವಾಹ ಸಂಬಂಧವಾದ್ರೂ ಕೆಲವು ಸಂದರ್ಭಗಳಲ್ಲಿ ಅದು ಕೆಲವು ಸಾರಿ ಆಯಾಸಕ್ಕೆ ಒಳಗಾಗೋದನ್ನ ಮತ್ತು ಸ್ವಲ್ಪ ಅವುಗಳಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರೋದನ್ನ ನಾನು ಕಂಡಿದ್ದೇನೆ. ಅಂದ್ರೆ ಇವರ ನಡುವೆ ವೈಚಾರಿಕವಾದ ಭಿನ್ನಾಭಿಪ್ರಾಯಗಳಿದ್ದು, ನಾನು ಹೇಳೋ ಮಾತುವಾಗ ನೀವು ತಪ್ಪಾಗಿ ಅರ್ಥ ಮಾಡ್ಕೋಬಾರದು. ವೈಚಾರಿಕವಾಗಿ ಸಾತ್ರೆ ಹೇಳುವ ಎಷ್ಟೋ ಸಂಗತಿಗಳನ್ನ ಸಿಮಂದ ಭವ ಒಪ್ತಾ ಇರ್ಲಿಲ್ಲ. ಸಿಮಂದ ಭವ
ಹೇಳಿದ ಹಲವು ಸಂಗತಿಗಳನ್ನ ಸಾತ್ರೆ ಹೋಗ್ತಾ ಇರ್ಲಿಲ್ಲ. ಅದು ವೈಚಾರಿಕವಾದ ಲೋಕ ವ್ಯಾಖ್ಯಾನದ ಭಿನ್ನತೆಗಳು, ಭಿನ್ನಾಭಿಪ್ರಾಯಗಳನ್ನ ನಾನು ಪ್ರಸ್ತಾಪಿಸ್ತಾ ಇಲ್ಲ. ಆದ್ರೆ ಅವರು ಒಬ್ಬ ಹೆಣ್ಣು ಗಂಡಾಗಿ ಅವರು ತಮ್ಮ ಸಂಬಂಧಗಳನ್ನ ರೂಪಿಸಿಕೊಂಡ್ರಲ್ಲ, ಮದುವೆ ಆಗೋದು ಬೇಡ ಅಂತ ತೀರ್ಮಾನ ತೆಗೆದುಕೊಂಡ್ರು, ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ರು, ಮತ್ತು ಅವರು ಜೊತೆಗಿದ್ರು ಕೂಡ ತಮ್ಮ ತಮ್ಮ ಆರ್ಥಿಕವಾದ ಸ್ವಾತಂತ್ರ್ಯಗಳನ್ನ ತಾವು ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ರು. ಕೊನೆಯವರೆಗೂ ಕೂಡ ಅವರು ಕೊನೆ ಆಸ್ಪತ್ರೆಯಲ್ಲಿ ಇನ್ನೇನು ಸಾಯುವ ಮುನ್ನ ಸಾತ್ರೆ ಸಿಮಂದ ಅವರಲ್ಲಿ ನನ್ನ ಶವ ಸಂಸ್ಕಾರಕ್ಕೆ ನಿನ್ನಲ್ಲಿ ಹಣ ಉಳಿದಿದ್ಯಾ ಅಂತ ಕೇಳುವ ಸಂದರ್ಭ ಬಂದಾಗ ತುಂಬಾ ಒಳಗೆ ಕಣ್ಣು ಒದ್ದೆಯಾಗುವಂತ ಒಂದು ಆತ್ಮೀಯವಾದ ಭಾಗಗಳು ಇದರಲ್ಲಿವೆ. ಅಂತ ಅನೇಕ ಭಾಗಗಳಿವೆ ಈ ಪುಸ್ತಕದ ಒಳಗೆ. ಇದನ್ನ ಕೇವಲ ಒಂದು ಸಿಮಂದ ಭವ ಅಂತ ನೋಡಿದ ತಕ್ಷಣ ಇದೊಂದು ವೈಚಾರಿಕವಾದ ಒಳ ಚರ್ಚೆಗಳಿಂದ ತುಂಬಿರಬಹುದಾದ ಪುಸ್ತಕ ಅಂತ ಯಾರಾದ್ರೂ ಓದೋದು ಮೊದಲೇ ತೀರ್ಮಾನ ಮಾಡಿದ್ರೆ ಅವರ ಅಭಿಪ್ರಾಯ ಸುಳ್ಳಾಗುತ್ತೆ. ಯಾಕಂದ್ರೆ ನಮ್ಮ ಹೃದಯವನ್ನ ಕಟ್ಟುವ ಮತ್ತು ಮೃದುಗೊಳಿಸುವ ಅನೇಕ ಆಪ್ತವಾದಂತ ಅತ್ಯಂತ ಪ್ರೇಮದ ರೋಮಾಂಚಕ, ನೀವು ಹೇಳ್ತೀವಲ್ಲ ರೊಮ್ಯಾಂಟಿಕ್ ಆದಂತ ಭಾಗಗಳನ್ನು ಕರಿತೀವಲ್ಲ, ಅಂತ ಭಾಗಗಳು ಕೂಡ ನಾವು ಇದರಲ್ಲಿ ಕಾಣಿಸ್ತೇವೆ. ಮತ್ತೆ ಅವುಗಳ ನಿರ್ವಹಣೆ ಮಾತ್ರ ಬಹಳ ಅದ್ಭುತವಾದ ನಿಯಂತ್ರಣದಲ್ಲಿ ನಡೆದಿದೆ. ಅವ್ರು ಸಿಮಂದ ಭವ ಬರುವ ಪತ್ರಗಳಲ್ಲಿ ನಿಮಗೆ ಆಕೆಯ ಹೃದಯದಲ್ಲಿ ತುಂಬಿರುವ ಪ್ರೇಮದ ಆವೇಶ ಮತ್ತು ಆ ಪ್ರೇಮದ ಸ್ಪರ್ಶ, ಕಾಳಜಿ ಕಾಣಿಸ್ತದೆ. ನನಗೆ ಆ ಪತ್ರಗಳನ್ನು ಓದ್ತಿರುವಾಗ ಅಕ್ಕಮಹಾದೇವಿಯ ವಚನಗಳನ್ನೇ ನನಗೆ ನೆನಪಾಗ್ತಾ ಇದ್ವು. ಸೊ ಆ ವಚನಗಳಲ್ಲಿ ಕಾಣಿಸುವಂತ ಉತ್ಕಟವಾದ ಪ್ರೇಮದ ನಿರೀಕ್ಷೆ ಮತ್ತು ಅಪೇಕ್ಷೆಯೇ ಈ ಪತ್ರಗಳಲ್ಲೂ ಕೂಡ ಹರಿತಾ ಅಂತ ಕಾಣಿಸ್ತದೆ. ಅಂದ್ರೆ ಇದನ್ನ ನೋಡಿದ್ರೆ ಎಲ್ಲ ಜಗತ್ತಿನ ಎಲ್ಲಾ ಕಾಲದಲ್ಲೂ ಹೆಣ್ಣಿನ ಹೃದಯದಲ್ಲಿ ಈ ಉತ್ಪಾದಿತವಾಗುವಂತ ಈ ಪ್ರೇಮದ ಉತ್ಕಟವಾದ, ಅಂದ್ರೆ ಷರತ್ತುಗಳಿಲ್ಲದ ಮತ್ತು ಈ ಬಗೆಯ ಒಂದು ನಿಷ್ಕಾರಣವಾದ ಪ್ರೇಮದ ಒಂದು ಪ್ರವಾಹವೇ ಬಹುಶಃ ಭೂಮಿಯ ಮೇಲೆ ಇನ್ನೂ ಕೂಡ ಈ ಮನುಷ್ಯ ಜಗತ್ತನ್ನ, ಮನುಷ್ಯ ಜೀವಲೋಕವನ್ನ ತಲೆ ಕಾಯ್ತಿರುವಂತ ಒಂದು ಸಂಗತಿಯಾಗಿದೆ ಅಂತ ಅನ್ನೋದು ನನಗೆ ಅರ್ಥವಾಗುತ್ತೆ. ಇದರಲ್ಲಿ ಆಕೆ ತನ್ನ ತಾಯಿ ಬಗ್ಗೆ ಬರೆದುಕೊಂಡ ಸಂಗತಿಗಳು ಇಷ್ಟೇ ಅಲ್ಲ, ಸಾತ್ರೆಯವರ ಬಾಲ್ಯ ಮತ್ತು ಸಾತ್ರೆಯ ಜೀವನ ಕ್ರಮ, ಸಾತ್ರೆಗೆ ತನ್ನ ಮಲತಂದೆಯ ಮೇಲೆ ಇದ್ದಂತ ಸಿಟ್ಟು ಮತ್ತು ಸಾತ್ರೆಯ ಬಾಲ್ಯದ ಜೀವನದ ಕಥಾನಕ ಏನಿದೆ, ಆತ ಚಿಕ್ಕ 20 ವರ್ಷ ಹುಡುಗನಾಗುವವರೆಗೂ ಇದ್ದ ಅವನು, ಆತನ ತುಂಟತನ ಮತ್ತು ಒಂದು ರೀತಿಯಾದಂತ ಡಿಸ್ಟರ್ಬ್ಡ್ ಚೈಲ್ಡ್ ತರ ಆತನ ಬಾಲ್ಯವನ್ನ ಕಾಣುತ್ತೆ. ಅದೆಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ, ಇದು ಕೇವಲ ಅವರಿಬ್ರು ಹೇಗೆ ಬೆರೆತು ಹೋಗಿದ್ದಾರೆ ಅಂದ್ರೆ, ನೀವು ಸಿಮಂದ ಭವನ ಕಥೆಯನ್ನು ಓದ್ತಾ ಇದ್ದೀವಿ, ಜೀವನವನ್ನು ತಿಳಿತಾ ಇದ್ದೀರಿ ಅಂತಂದಾಗ ನಿಮ್ಗೆ ಅರ್ಥವಾಗುವುದು ಸಾತ್ರೆ ಜೀವನವನ್ನ ಅರ್ಥ ಮಾಡ್ಕೋತಿದೀವಿ ಅಂತ ಪ್ರಯತ್ನಿಸುವಾಗ ನಮಗೆ ಅರ್ಥವಾಗುವುದು ಸಿಮಂದ ಭವನ ಜೀವನ. ಸೊ ಹಂಗಾಗಿ ತನ್ನ ತಾಯಿಯಿಂದ ಹಣ ಕದಿಯುವ ಒಂದು ಪ್ರಕರಣವನ್ನ ಈ ಪುಸ್ತಕದಲ್ಲಿ ಒಂದು ಘಟನೆ ರೂಪ ಬರುತ್ತೆ. ಅದಂತೂ ಓದ್ತಿರುವಾಗ ನನಗೆ ಮಹಾತ್ಮ ಗಾಂಧೀಜಿಯವರು ಮನೆಯಲ್ಲಿ ತನ್ನ ತಂದೆಗೆ ಸುಳ್ಳು ಹೇಳಿ ಸಿಕ್ಕಿ ಹಾಕಿಕೊಂಡು ಮತ್ತು ಅದರಿಂದ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತಗಳು ಒಳಗಾದ ಘಟನೆಗಳೇ ನನಗೆ ಅಲ್ಲಿ ಮರುಕಳಿಸ್ತಾ ಇತ್ತು. ಬಹುಶಃ ಜಗತ್ತಿನ ಶ್ರೇಷ್ಠ ಮಾನವತಾವಾದಿಗಳ ಬದುಕಿನಲ್ಲಿ ಇಂತಹವೇ ಘಟನೆಗಳು, ಅಂದ್ರೆ ಅವ್ರನ್ನ ಕಾಡುವ ಪ್ರಶ್ನೆಗಳು ಎಲ್ಲ ಕಾಲದ ಪ್ರಶ್ನೆಗಳು ಆಗಿರ್ತವೆ. ಅದು ಸುಳ್ಳು ಮತ್ತು ನಿಜ ಅನ್ನುವಂತ ಪ್ರಶ್ನೆಗಳಿದ್ದಿರಬಹುದು, ಹಿಂಸೆ ಮತ್ತು ಅಹಿಂಸೆಗಳ ನಡುವಿನ ಪ್ರಶ್ನೆಗಳಿದ್ದಿರಬಹುದು, ಪ್ರೇಮ ಮತ್ತು ವಿದ್ರೋಹದ ನಡುವಿನ ಪ್ರಶ್ನೆಗಳಿರಬಹುದು, ಯುದ್ಧ ಮತ್ತು ಶಾಂತಿಯ ನಡುವಿನ ಪ್ರಶ್ನೆಗಳಿರಬಹುದು, ಬಡತನ ಮತ್ತು ಶ್ರೀಮಂತಿಕೆಯ ಮಧ್ಯದಲ್ಲಿರಬಹುದಾದಂತ ಪ್ರಶ್ನೆಗಳಿರಬಹುದು. ಇವು ಎಲ್ಲ ಕಾಲದ ಶ್ರೇಷ್ಠ ವಿದ್ವಾಂಸರನ್ನ, ಮಾನವತಾವಾದಿಗಳನ್ನ ಎಲ್ಲ ಕಾಲದಲ್ಲೂ ಡಿಸ್ಟರ್ಬ್ ಮಾಡಿರುವ ಹಾಗೆ ಸಿಮಂದ ಭವ ಮತ್ತು ಇವರನ್ನೇ ಸಾತ್ರೆಯನ್ನು ಕೂಡ ಡಿಸ್ಟರ್ಬ್ ಮಾಡಿದ ಹಾಗೆ ನನಗೆ ಕಾಣಿಸುತ್ತೆ. ಹಾಗೆ ಕೊನೆಗಾಲದಲ್ಲಿ ಸಾತ್ರೆ ಸತ್ ಮೇಲೆ ಸಿಮಂದ ಭವ ಆ ವಯಸ್ಸಿನಲ್ಲಿ, ಆಕೆಗೆ 74 ವರ್ಷ ಆಗ ಸಾತ್ರೆ ಸಾಯುವ ಕಾಲಕ್ಕೆ, ಆಕೆ ಅವರು ಇವರಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾಳೆ, ನಾನು ಒಂದು ಗಳಿಗೆ ಆತನ ವಿದಾಯ ಹೇಳುವ ಮುನ್ನ ಅವನು ಶವವಾಗಿ ಮಲಗಿದ್ರು ಕೂಡ ಆತನ ಜೊತೆ ಒಂದು ಗಳಿಗೆ ನೆಮ್ಮದಿಯಾಗಿ ಅವನನ್ನ ತಬ್ಬಿ ಮಲಗೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ. ಆದ್ರೆ ಅದನ್ನ ಶರೀರಕ್ಕೆ ಆಗ್ಲೇ ಗ್ಯಾಂಗ್ರೀನ್ ಆಗಿ ಸಾಕಷ್ಟು ಗಾಯಗಳಾಗಿ ಆ ವೈರಸ್ ಮತ್ತು ಅಥವಾ ಬ್ಯಾಕ್ಟೀರಿಯಾಗಳಿಂದ ಈ ತರದ ಭಯಗಳಿದ್ದರಿಂದಾಗಿ ಆಸ್ಪತ್ರೆಯವರು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಬಟ್ ನನಗೆ ಆಕೆ ಅದನ್ನ ಕೇಳಿಕೊಂಡ ವಿಧಾನ ಇದೆಯಲ್ಲ, ಅದು ಒಬ್ಬ
49ರಲ್ಲಿ ಸೆಕೆಂಡ್ ಸೆಕ್ಸ್ ಅನ್ನುವಂತ ಒಂದು ಜಗತ್ತಿನ ಕ್ರಾಂತಿಕಾರಿಕವಾದ ಪುಸ್ತಕ ಬರೆದಂತ ಒಬ್ಬ ಹೆಣ್ಮಗಳು. ಇದನ್ನ 1980ರಲ್ಲಿ ಅನಂತರದಲ್ಲಿ ಆಲ್ಮೋಸ್ಟ್ 32 ವರ್ಷಗಳ ನಂತರ ಪ್ರಪಂಚದ ಶ್ರೇಷ್ಠ ಚಿಂತಕಿ ಅಂತ ಕರೆಸಿಕೊಂಡಿದ್ದ ಒಬ್ಬ ಹೆಣ್ಮಗಳು ತಾನು ಪ್ರೀತಿಸಿದ ಮತ್ತು ತಾನು 4-5 ದಶಕಗಳ ಕಾಲ ಒಡನಾಡಿದ ಒಬ್ಬ ತನ್ನ ಸಂಗಾತಿಯನ್ನ ಬೀಳ್ಕೊಡುವಾಗ ಆತ ಸತ್ತು ಹೆಣವಾಗಿದ್ರು ಕೂಡ ನಾನು ಅವನ ಜೊತೆ ಒಂದು ಗಳಿಗೆ ಕಲಿಬೇಕು, ಅವನು ಹೆಣವಾಗಿ ಅಂತ ಒಪ್ಕೊಳ್ಳೋದಕ್ಕೆ ಯಾಕೆ ಸಿದ್ಧವಿಲ್ದಿರುವಂತಹ ಆ ಮನೋಭಾವದ ಅಂದ್ರೆ ಮಾನಸಿಕ ಉದ್ರಿಕ್ತವಾದ ಒಂದು ಇದನ್ನು ನೋಡಿದಾಗ ನಿಜಕ್ಕೂ ಈ ವಿಚಾರವಾದ ವೈಚಾರಿಕತೆ ಇವ್ಯಾವೂ ಕೂಡ ನಮ್ಮ ಒಳಗಿನ ಮನಸ್ಸಿನ ಮಾನವೀಯವಾದ ಈ ಕಣ್ಣನೆ ನೆಲಗಳು ಯಾವ್ದಿರ್ತವೆ ಅದನ್ನ ನಾವೇನ್ ಹೇಳ್ತೀವಿ ಈ ಅಂತರ್ಜಲಗಳಂತ ಕರಿತೀವಲ್ಲ, ಮನಸ್ಸಿನ ಅಂತರ್ಜಲಗಳನ್ನ ಯಾವತ್ತೂ ಬತ್ತಿಸಿಕೊಳ್ಳದ ಜನ ಆ ಮುಗ್ಧತೆ ಒಬ್ಬ ತುಂಬಾ ಇನ್ನೋಸೆಂಟ್ ಹೆಣ್ಮಗಳ ತರ ಅನ್ಸ್ಬಿಡುತ್ತೆ ನನಗೆ. ಆ ಇನ್ನೋಸೆನ್ಸ್ ಅನ್ನ ಆಕೆ ಹೇಗೆ ಬದುಕಿಸ್ಕೊಂಡ್ಲು ಅವರಿಗೆ ಅಂತ ಆಲೋಚನೆ ಮಾಡಿದ್ರೆ ನನಗೆ ಒಂದು ರೀತಿಯಾದಂತ ಒಂದು ಶಾಕು ಮತ್ತು ಬೆರಗು, ಆಶ್ಚರ್ಯ ಇವೆಲ್ಲವೂ ಕೂಡ ಏಕಕಾಲಕ್ಕೆ ಉಂಟಾದವು. ಸೊ ಅನಂತರದಲ್ಲಿ ಆಮೇಲೆ 4 ವರ್ಷಗಳಿಗೆ ಆಕೆ ತೀರ್ಕೊಂಡಾಗ ಅವಳನ್ನ ಸಾತ್ರೆಯವರ ಸಮಾಧಿಯೊಳಗೆ ಸಮಾಧಿ ಮಾಡಿದ್ದು ಬಹುಶಃ ಅದೊಂದು ದೊಡ್ಡ ಈ ಸಂಬಂಧಕ್ಕೆ ಈ ತರದ ಒಂದು ಪ್ರಯಾಣದ ಸಂಬಂಧಕ್ಕೆ ಒಂದು ದೊಡ್ಡ ರೂಪಕದ ಹಾಗೆ ನನಗೆ ಅನಿಸುತ್ತೆ. KVN ಅವರು ಈ ಬೆನ್ನುಡಿಯನ್ನು ಬರೆಯುವಾಗ ಬಹಳ ಅದ್ಭುತವಾದ ಮಾತನ್ನ ಬರೆದಿದ್ದಾರೆ. ಅದೇನು ಅಂತಂದ್ರೆ, ಬದುಕನ್ನ ವಯಸ್ಸಾದ ಹಾಗೆ ಮಾಗಿಸುವುದಕ್ಕೆ ಪ್ರಯತ್ನಿಸುವ ಜನಗಳೇ ನಮ್ಮ ಸುತ್ತ ಇದ್ದಾರೆ, ಅಥವಾ ನಮ್ಮ ಪ್ರಯತ್ನಗಳು ನಮ್ಮ ಲೋಕಚಿಂತನೆಯಲ್ಲಿ ಅದೇ ರೀತಿ ಒಂದು ಮಂಡಿಸಲಾಗುತ್ತೆ. ಆದ್ರೆ ಮಾಗಿಸುವುದಕ್ಕೆ ಇಲ್ಲದೆ ಆಗಿಸುವುದನ್ನೇ ಗುರಿಯಾಗಿಸಿಕೊಂಡು ಆಗಿಸುವುದಾಗುವ ಮೂಲಕವೇ ಬದುಕನ್ನ ಸಾಗಿಸಿದ ಒಂದು ಪ್ರಯತ್ನವನ್ನು ನೋಡಿದ್ರೆ ಅದು ಈ ಸಾತ್ರೆ ಮತ್ತು ಸುಮಂದ ಅವರ ಬದುಕಿನ ಒಂದು ಬಹಳ ಮೂಲ ಶ್ರುತಿ ಅಂತ ನಾವೇನ್ ಕರಿತೀವಿ, ಮೂಲ ಸ್ತೋತ್ರ, ಮೂಲ ಶ್ರುತಿ ಅಂತ ಕರೀತಾರೆ ಅಂತದ್ದು ಆ ಬದುಕಿನ ಒಂದು ಲಕ್ಷಣವಾಗಿ ಕಾಣುತ್ತೆ. ಇದು ನನ್ನ ಪ್ರಕಾರ ಒಂದು ಅದ್ಭುತವಾದ ಹೆಣ್ಣು ಗಂಡುಗಳ ನಡುವೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಮಾನತೆ ಸಾಧ್ಯವಿಲ್ಲ ಅಂತ ಹೇಳುವ ಎಲ್ಲ ನೆರೇಟಿವ್ಸ್ ನಮ್ಮ ಸುತ್ತ ಇರುವಾಗ ನಿಜವಾದ ರೀತಿಯಲ್ಲಿ ಪ್ರಜಾಸತ್ತಾತ್ಮಕ ದ ಟ್ರೂ ಸೆನ್ಸ್ ದ ಡೆಮೋಕ್ರೆಟಿಕ್ ರಿಲೇಶನ್ಶಿಪ್, ಈಕ್ವಾಲಿಟಿ ಮತ್ತು ರೆಸ್ಪೆಕ್ಟ್ ಮತ್ತು ಡಿಗ್ನಿಟಿ ಇವುಗಳ ವಿಚಾರದಲ್ಲಿ ಅವುಗಳನ್ನ ಸಮಾನವಾಗಿ ಹಂಚಿಕೊಂಡು ಬದುಕೋದಿಕ್ಕೆ ಸಾಧ್ಯ ಅಂತನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿದ ನನಗೆ ಬೇರೆ ಉದಾಹರಣೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಸುಮಂದ ತರದ ಅನೇಕ ಅಪರಿಚಿತವಾದ ಜಗತ್ತುಗಳನ್ನು ನಮ್ಮ ಸುತ್ತ ಇದೆ ಅನ್ನೋ ಅರಿವು ನನಗಿದೆ. ಆದ್ರೆ ನನಗೆ ಈ ಪುಸ್ತಕದ ಮೂಲಕ ಕಾಣಿಸಿದ ಈ ಲೋಕದೊಳಗೆ ಇದು ಅತ್ಯಂತ ಕೃತಜ್ಞತೆಯನ್ನ ಮತ್ತು ಒಂದು ಅಸಾಧ್ಯ ಸಾಧ್ಯತೆಯೊಂದನ್ನ ಸಾಧ್ಯವೆಂದು ತೋರಿಸಿಕೊಟ್ಟಂತ ಒಂದು ಕೃತಿಯಾಗಿ ನನಗೆ ಸುನಂದ ಭವನ ಕಾಣಿಸ್ತಾ ಇದೆ. ಹಾಗಾಗಿ ಈ ಪುಸ್ತಕದಿಂದ ಏನು ವೈಚಾರಿಕವಾದ ತಿಳುವಳಿಕೆಯನ್ನು ಪಡಿತೇವೆ ಅಂತ ಅನ್ನೋದು ಎರಡನೇ ಪ್ರಶ್ನೆ. ಆದ್ರೆ ಪುಸ್ತಕದ ಓದಿನಿಂದ ನಾವು ಏನು ಮಾನವೀಯವಾದ ಅಂತಃಕರಣವನ್ನು ನಮ್ಮ ತಲುಪುವ ಹಾಗೆ ಒಂದು ಬದುಕು ನಮ್ಮನ್ನ ಆವರಿಸಿಕೊಳ್ತಾ ಹೋಗುತ್ತೆ, ನಮ್ಮ ಒಳಗೆ ಒಂದು ರೀತಿಯಾದಂತ ಚೈತನ್ಯ ಒಂದು ಪುನರ್ ಜೀವನ ಪಡೆಯುತ್ತೆ ಅಂತನ್ನೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಸೊ ದ ಎಕ್ಸ್ಪೀರಿಯನ್ಸ್ ಆಫ್ ರೀಡಿಂಗ್ ಇದು ನಿಜಕ್ಕೂ ಒಂದು ಅತ್ಯುತ್ತಮವಾದಂತ ಶ್ರೇಷ್ಠ ಕವಿತೆಯೊಂದನ್ನ ಅಥವಾ ಶ್ರೇಷ್ಠ ಕಥೆಯೊಂದನ್ನ ಕಾದಂಬರಿಯೊಂದನ್ನು ಓದುವಾಗ ಸಿಗುವಷ್ಟೇ ಸುಖ ಈ ಪುಸ್ತಕವನ್ನ ಓದುವಾಗಲೂ ಪ್ರತಿ ಪ್ರಕರಣವನ್ನು ಓದುವಾಗಲೂ ನನಗೆ ಸಿಕ್ತು. ಇದು ಬಹಳ ನನಗೆ ಮೆಚ್ಚುಗೆಯಾದ ಅಂಶ ಈ ಪುಸ್ತಕದಲ್ಲಿ. ಎರಡನೇದು ಇಲ್ಲಿ ಬಂದಿರೋದು ಬಹಳ ಇನ್ನೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಏನಂತಂದ್ರೆ, ಇಲ್ಲಿರುವ ಎಲ್ಲಾ ಲೇಖನಗಳು ತುಂಬಾ ಬಿಡಿಯಾಗಿವೆ. ಅವು ಎಲ್ಲಿಂದಲೂ ಆಯ್ದುಕೊಂಡವು. ಅವುಗಳನ್ನು ನೀವು ಬಿಡಿಯಾಗಿ ಅಷ್ಟೇ ಓದಿ ನೀವು ಸುಖಿಸೋದಕ್ಕೂ ಸಾಧ್ಯವಿದೆ. ಆದ್ರೆ ಅವುಗಳನ್ನ ಒಟ್ಟಾರೆ ಓದಿಕೊಳ್ಳುವಾಗಲೂ ಕೂಡ ಅವು ಹೆಂಗೋ ಎಲ್ಲಿಂದಲೋ ಕೈ ಚಾಚಿ ಒಂದನ್ನೊಂದು ತಬ್ಬಿ ಹಿಡ್ಕೊಳ್ತವೆ ಮತ್ತು ಅಲ್ಲಿಂದ ಅಲ್ಲಿಗೆ ನಮ್ಮ ಈ ಏನಿದೆ ನಾವು ಎಲ್ಲಿ ಎಮೋಷನಲ್ ಆಗಿ ಮತ್ತು ತಿಳುವಳಿಕೆಯನ್ನ ಬಿಟ್ಟಿರ್ತೀವಿ, ಆ ತಿಳುವಳಿಕೆಯೂ ನಷ್ಟಗೊಳ್ಳೋದಾಗೆ ಜಗತ್ತು ನಷ್ಟಗೊಳ್ಳೋದಾಗೆ ಭಾವೋಪಯೋಗಿ ನೆಲೆಯು ಮತ್ತು ನಮ್ಮ ಈ ಲೋಕೋಪಯೋಗಿ ನೆಲೆ ಎರಡೂ ಕೂಡ ಕುವೆಂಪು ಅವರೊಳಗೆ ನಷ್ಟಗೊಳ್ಳೋದಾಗೆ ಮುಂದಕ್ಕೆ ಚಲಿಸ್ತವೆ, ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ ಹಾಗೆ ಚಲಿಸ್ತವೆ. ಹಾಗೆ ಇಡೀ ಒಟ್ಟು ಪ್ರಕರಣ ನಿಮ್ಮ ಕೊನೆಯವರೆಗೆ ಆದಿಭೌತಿಕ ಒಂದು ಲೇಖನ ಅಂತ ಒಂದು ಸುಮಂದ ಬರೆದಿರುವಂತ ಲೇಖನದಲ್ಲಿ ಮುಗಿಯುತ್ತೆ. ಅದು ಮೊದಲು ನಡೆಯುವಂತ ಬಹುಶಃ ಸಾಹಿತ್ಯದಿಂದ ನಾವೇನು ಪಡೆಯಬೇಕು ಅನ್ನುವಂತ ಒಂದು ಲೇಖನ ಮಾತ್ರ ವಿಶೇಷವಾಗಿ ನಾವು ಪ್ರಸ್ತಾಪಿಸಬೇಕು. ಅದನ್ನ ಕಡ್ಡಾಯವಾಗಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ನಾವು ಇದನ್ನೊಂದು ಕಡ್ಡಾಯ ಪಠ್ಯವನ್ನಾಗಿ, ಎಲ್ಲ ಬರೀ ಸಾಹಿತ್ಯ ವಿದ್ಯಾರ್ಥಿಗಳಿಗಲ್ಲ, ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆ ಪಠ್ಯವೊಂದನ್ನ ಕಡ್ಡಾಯವಾದ ಪಠ್ಯವನ್ನಾಗಿ ಸೇರಿಸಿ ಆ ಮಕ್ಕಳಿಗೆ
ಸಾಹಿತ್ಯದಿಂದ ಏನ್ ಪಡಿತೀವಿ ಅನ್ನುವಂತ ಲೇಖನ ಏನಿದೆ ಅದನ್ನ ಪಾಠ ಮಾಡಬೇಕು, ಬೋಧಿಸಬೇಕು. ಇದು ಈ ತಕ್ಷಣದಲ್ಲಿ ತುರ್ತಾಗಿ ಆಗ್ಬೇಕಾಗಿರುವಂತ ಕನ್ನಡವನ್ನ ಪ್ರೀತಿಸುವ ಮತ್ತು ಕನ್ನಡದ ಮಕ್ಕಳನ್ನ ಮುಂದಿನ ಜಗತ್ತನ್ನ ಮುಂದಿನ ತಲೆಮಾರನ್ನು ಪ್ರೀತಿಸುವವರೆಲ್ಲರೂ ನಾವು ಮಾಡಬೇಕಾದ ಕೆಲಸ ಅಂತ ನನಗೆ ಅನಿಸಿದೆ. ಇದು ಕೇವಲ ಮೆಚ್ಚುಗೆ ಮಾತಲ್ಲ, ಯಾಕಂದ್ರೆ ಆ ಲೇಖನ ಪ್ರಸ್ತಾಪಿಸುವ ಸಾಹಿತ್ಯದ ಮೂಲಕ ನಾವು ಏನನ್ನ ಓದಿಸದೆ ಸಾಹಿತ್ಯದ ಜೊತೆ ಒಡನಾಡದೆ ಏನನ್ನು ಕಳ್ಕೊತಿದೀವಿ, ಅದರಿಂದ ಎಂತಹದ ಮಾನವ ದುರಂತಗಳಿಗೆ ಸಮಾಜವನ್ನ ನೂಗ್ತಿದೀವಿ ಅನ್ನುವಂತ ಭಯದ ಕಾರಣದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಅದನ್ನ ಹಾಗೆ ಏನೂ ಮಾಡದೆ ಆ ಲೇಖನವನ್ನು ಹಾಗೆ ತೆಗೆದುಕೊಂಡು ನಾವು ಟೆಕ್ಸ್ಟ್ ಆಗಿ ಮಾಡಿ ಎಲ್ಲಾ ಮಕ್ಕಳಿಗೆ, ಕನಿಷ್ಠ ಪಕ್ಷ PUC ನಂತರ ಓದಿರುವಂತ ಎಲ್ಲಾ ಮಕ್ಕಳಿಗೂ ಕೂಡ ಇದನ್ನ MA ಓದುವವರಿಗೆ ಎಲ್ಲಾ ಸ್ಟ್ರೀಮ್ಗಳಿರುವಂತ ವಿದ್ಯಾರ್ಥಿಗಳು ಕೂಡ ಅದನ್ನ ಕಡ್ಡಾಯವಾಗಿ ಓದಿಸ್ಬೇಕು ಅಂತ ನನಗೆ ನನ್ನ ಮನಸ್ಸಿಗೆ ಅದು ತೋರಿಸ್ತಾ ಇತ್ತು. ಅಷ್ಟು ಅದರಿಂದ ಇನ್ಫ್ಲೂಯೆನ್ಸ್ ಆಗಿದ್ದೇನೆ. ಇನ್ನು ಅವರು ಅನೇಕ ಸಂಗತಿಗಳಿಗೆ ರಂಗಭೂಮಿ ಮತ್ತು ಸಾಹಿತ್ಯದ ಸಂಬಂಧ, ಕಾದಂಬರಿ ಮತ್ತು ರಂಗಭೂಮಿ ಬಗ್ಗೆ ಚರ್ಚೆಯು ಕೂಡ ಬಹಳ ಸೂಕ್ಷ್ಮವಾಗಿ ಅದು ವ್ಯತ್ಯಾಸ ಮಾಡಿದೆ. ಮತ್ತು ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಈ ಶ್ರೇಷ್ಠತೆಯ ವ್ಯಸನ ನಮ್ಮನ್ನು ಕಾಣಿಸ್ತಾ ಇರ್ತದೆ, ಯಾವುದಕ್ಕಿಂತ ಶ್ರೇಷ್ಠ ಅಂತ. ಅದನ್ನ ಅವಳು ಬಾಲಿಶ ಪ್ರಶ್ನೆ ಅಂತ ಕರೀತಾಳೆ. ರಂಗಭೂಮಿಯೋ ಕಾದಂಬರಿ ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ ಅದರ ಪ್ರಶ್ನೆಯೇ ಒಂದು ಬಾಲಿಶವಾದ ಪ್ರಶ್ನೆ ಅಂತ ಸ್ಪಂದವ ಹೇಳಿದ್ದಾರೆ. ಸೊ ಆಯಾ ಪ್ರಕಾರಗಳ ಒಳಗೆ ಜಗತ್ತಿನ ಶ್ರೇಷ್ಠ ಕೃತಿಗಳು ಅವು ರಚನೆಗೊಂಡು ಹೇಗೆ ನಮ್ಮ ಮಾನವ ಅಂತಃಕರಣವನ್ನ ವಿಶಾಲ ಮಾಡ್ತಾ ಒಂದು ಲೋಕದೃಷ್ಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ನಮ್ಗೆ ತೋರಿಸ್ಕೊಟ್ಟಿವೆ. ಸೊ ಹೀಗಾಗಿ ನಮಗೆ ಈ ಪುಸ್ತಕವನ್ನು ಓದ್ತಿರುವಾಗ ನಮ್ಮ ಕನ್ನಡದ ಅನೇಕ ಶ್ರೇಷ್ಠ ಪುಸ್ತಕಗಳು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮದುಮಗಳು ನಮಗೆ ಈ ಪುಸ್ತಕವನ್ನು ಓದಿದ್ಮೇಲೆ ಹೆಚ್ಚು ಅರ್ಥವಾಗುತ್ತೆ. ಅಥವಾ ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಇರ್ಬೋದು, ಸನ್ಯಾಸಿ ಬದುಕು ನಮಗೆ ಹೆಚ್ಚು ಅರ್ಥವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ರಾಮಾಯಣ ನಮಗೆ ಅರ್ಥವಾಗ ಸಾಧ್ಯ ಆಗುತ್ತೆ. ಕಂಬಾರರ ಕಾದಂಬರಿಗಳು ನಮಗೆ ಅಥವಾ ಕವಿತೆಗಳು, ಶಿವಪ್ರಕಾಶ ಕವಿತೆಗಳು ಅರ್ಥವಾಗೋದಕ್ಕೆ ಸಾಧ್ಯವಾಗ್ತದೆ ಅಂತ ನನಗೆ ಅನ್ಸುತ್ತೆ. ಸೊ ಹೀಗಾಗಿ ನಾವು ಒಡನಾಡುತ್ತಿರುವ ಕನ್ನಡದ ಜಗತ್ತಿನ ಒಳಗೆ ಮತ್ತಷ್ಟು ಸೂಕ್ಷ್ಮತೆಯನ್ನ ಮತ್ತು ಮತ್ತಷ್ಟು ಆರೋಗ್ಯಪೂರ್ಣವಾದಂತಹ ಸಂಬಂಧಗಳನ್ನ ಕಟ್ಟಿಕೊಳ್ಳೋದಕ್ಕೆ ಈ ಪುಸ್ತಕದ ಓದು ಸಂಪೂರ್ಣವಾಗಿ ಇದು ನಮ್ಮನ್ನ ಸಹಾಯ ಮಾಡ್ತದೆ. ಹಂಗಾಗಿ ಎಲ್ಲಾ ವಯಸ್ಸಿಗೆ ಬಂದ ಹುಡುಗರು ಹುಡುಗಿಯರಿಗೆ, ಹದಿಹರಿದವರಿಗೆ ನಾವು ಈ ಪುಸ್ತಕವನ್ನು ಕಡ್ಡಾಯವಾಗಿ ಓದಿಸಿ ಆಮೇಲೆ ನೀವು ನಿಮ್ಮ ಬದುಕಿನ ಪ್ರಯಾಣಗಳಿಗೆ ನೀವು ಸಿದ್ಧವಾಗಿ ಅಂತ ಹೇಳೋದು ನಾವು ಮಾಡಬಹುದಾದ ಅತ್ಯುತ್ತಮವಾದ ಕನ್ನಡ ಸಂಸ್ಕೃತಿಯನ್ನು ಕಟ್ಟುವ ಕೆಲಸ ಅಂತ ನನಗೆ ತಕ್ಷಣ ಅನಿಸಿದೆ. ಸೊ ಈ ಪುಸ್ತಕವನ್ನು ಡಿಸೈನ್ ಮಾಡಿರೋ ಕ್ರಮ ಕೂಡ ಹೀಗೆ ಹೊಗಳಿದ್ರೆ ಈ ಪುಸ್ತಕದಲ್ಲಿ ಹೊಗಳು ತುಂಬಾ ಗುಣವಾಚಕಗಳನ್ನು ಬಳಸಬಾರದು ಅಂತ ನಾನೇ 20 ವರ್ಷದಿಂದ ನಮ್ಮ ಸ್ನೇಹಿತರಲ್ಲಿ ಹೇಳ್ತಾ ಇದ್ದೇನೆ. ಆದ್ರೆ ಇವತ್ತು ನಾನು ನನ್ನ ಭಾವೋದ್ವೇಗವನ್ನು ಈ ಪುಸ್ತಕ ಓದಿದ ಸುಖದೊಳಗೆ, ಖುಷಿ ಒಳಗೆ, ಕೃತಜ್ಞತೆಯಲ್ಲಿ ನಾನೇ ಅನೇಕ ಗುಣವಾಚಕಗಳನ್ನು ಬಳಸಿದ್ದೇನೆ. ಇದು ಅಂದ್ರೆ ಒಂದು ಪುಸ್ತಕ ಆ ತರದ ಆ ಬರವಣಿಗೆ ಆ ತರದ ಮಾಡ್ಬೇಕು, ನಮ್ಮನ್ನ ಆ ರೀತಿ ನಮ್ಮ ಪ್ರಜ್ಞೆಯನ್ನ, ತಿಳುವಳಿಕೆಯನ್ನ ನಮ್ಮನ್ನ ಅದು ಸೋಲಿಸ್ಬೇಕು ಅಂತ ಅನ್ನೋದು ನನ್ನ ಅಪೇಕ್ಷೆ. ಅಂತ ಕೆಲಸವನ್ನ ಈ ಪುಸ್ತಕ ಮಾಡಿದೆ. ಇದನ್ನ VM ಮಂಜುನಾಥ್ ಕೂಡ ಅದೊಂದು ಪೊಯಿಟಿಕ್ ಡಿಸೈನ್ ಅನ್ನೋ ಒಂದು ಆರ್ಟಿಸ್ಟಿಕ್ ಪ್ರೆಸೆಂಟೇಶನ್ ತರ ಇದೆ. ಅಂದ್ರೆ ಸಿಮುಂದ ಭಾವ ಮತ್ತು ಸಾತ್ರೆ ಅನ್ನುವಂತ ಜಗತ್ತಿನ ಶ್ರೇಷ್ಠ ಚಿಂತಕರಿಗೆ, ಶ್ರೇಷ್ಠ ವಿದ್ವಾಂಸರಿಗೆ ನಾವು ತೋರಿಸಬಹುದಾದ ಕೃತಜ್ಞತೆ ಕೇವಲ ಟ್ರಾನ್ಸ್ಲೇಷನ್ ಮಾತ್ರ ಅಲ್ಲ, ಇವನ್ ಆ ಪುಸ್ತಕವನ್ನು ಅಷ್ಟು ಪ್ರೀತಿಯಿಂದ ಅಷ್ಟು ಕಲಾತ್ಮಕವಾಗಿ ಪ್ರಿಂಟ್ ಮಾಡೋದು ಕೂಡ ಬಹಳ ಮುಖ್ಯ. ಕೈಲಿ ಇಟ್ಕೊಂಡ್ರೆ ಪುಸ್ತಕದ ಜೊತೆಗೆ ಒಂದು ನಿಮಗೆ ಆ ಸಾಮೀಪ್ಯ, ಪುಸ್ತಕವನ್ನು ಹಿಡಿದುಕೊಳ್ಳುವ ಸಾಮೀಪ್ಯ, ಅದು ನಿಮ್ಮ ಉಸಿರಾಟದ ಜೊತೆಗೆ ಅದು ಹತ್ರಕ್ಕೆ ಅದು ನಿಮಗೆ ಬಿಡುವ ಪರಿಮಳ, ಇದೆಲ್ಲವೂ ಕೂಡ ತುಂಬಾ ಅದ್ಭುತ. ಹಾಗಾಗಿ ಇಂಥ ಪುಸ್ತಕವನ್ನು ಆ ರೀತಿಯಾಗಿ ಡಿಸೈನ್ ಮಾಡಿದ VM ಮಂಜುನಾಥ್ ಇರಬಹುದು ಮತ್ತು ಆ ಚಿತ್ರಗಳನ್ನ ಆಯ್ಕೆ ಮಾಡಿಕೊಟ್ಟು ಇದನ್ನ ಎಷ್ಟು ಮಾನವೀಯತೆಯನ್ನ ನಿಜವಾದ ಪ್ರತಿ ಸಾಲಿನಲ್ಲೂ ಕಾಣುವ ಹಾಗೆ, ಆ ಪ್ರೀತಿ ಕಾಣಿಸುವ ಹಾಗೆ ಮಾಡಿದ ಕೆಲಸವನ್ನ ವಿಸಾಜಿ ಮಾಡಿದ್ದಕ್ಕೂ, ಮತ್ತು ಪಲ್ಲವ ವೆಂಕಟೇಶ್ ಅವರು ಈ ಪುಸ್ತಕವನ್ನ ಅದ್ಭುತವಾಗಿ ಮುದ್ರಿಸಿ ನಮ್ಮಂತ ಕನ್ನಡಿಗರ ಎಲ್ಲ ಕೊಟ್ಟು ಅವರು ನಮ್ಮ ಎಲ್ಲ ಉಪಕಾರಕ್ಕೆ, ನಮ್ಮ ಸ್ಮರಣೆಗೆ ಉಪಕೃತರಾಗಿದ್ದಾರೆ. ಈ ಎಲ್ಲರನ್ನೂ ಕೂಡ ನಾನು ಪ್ರೀತಿಪೂರ್ವ ಅಭಿನಂದಿಸ್ತೇನೆ. ಧಾರವಾಡ ಕಟ್ಟೆಯ ಅಧ್ಯಕ್ಷರಾದಂತ ಗೆಳೆಯರಾದಂತ ಡೋನರ್ ಅವರು ಕೂಡ ಈ ಪುಸ್ತಕವನ್ನು ಈ ಚರ್ಚೆಗೆ ತೆಗೆದುಕೊಂಡು ಮಾಡಿದ್ದಕ್ಕಾಗಿ ನಾವು ಅಭಿನಂದಿಸ್ತಾ ಈವರೆಗೆ ನನ್ನ ಮಾತುಗಳನ್ನ ತಿಳಿಸಿ, ಇನ್ನೂ ನಾನು ಇಷ್ಟು ಮಾಡಿರುವ ಪಟ್ಟಿಯಲ್ಲಿ ಮಾಡ್ಕೊಂಡ್ರ ಇದನ್ನು ಒತ್ತೆ ನಾನು ಒಬ್ಬರೇ ಹೇಗೆ ಮಾತಾಡ್ತಾ ಇರ್ಬೋದು. ನನಗೆ ಸಮಯದ ಅಭಾವದ ತಿಳುವಳಿಕೆ ಇರೋದ್ರಿಂದ ಇನ್ನು ಗೆಳೆಯರಾದ ಗಂಗಾಧರವ್ರು ಮಾತಾಡೋದಿದೆ, ಆಮೇಲೆ ನೀವೆಲ್ಲ ಸಂವಾದದಲ್ಲಿ ಭಾಗವಹಿಸಬೇಕಾಗಿದೆ. ಆದ ಕಾರಣದಿಂದಾಗಿ ತಕ್ಷಣದಲ್ಲಿ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಚರ್ಚೆಯಲ್ಲಿ ಬೇಕಾದ್ರೆ ಮತ್ತೆ ನಾವು ಭಾಗವಹಿಸಬಹುದು. ಈ ಅವಕಾಶವನ್ನು ನಾನು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನ ಮತ್ತು ತಿಳಿಸ್ತೇನೆ. ವಿಸಾಜಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ. ಸರ್, ಧನ್ಯವಾದಗಳು ಸರ್. ಮತ್ತೆ ನಿಮ್ಮ ಮಾತುಗಳನ್ನ ನಾವು ಚರ್ಚೆನಲ್ಲಿ ಕೇಳಿಸ್ಕೊಳ್ಳಲಿದ್ದೇವೆ. ಈಗ ಮಾತು ಎಸ್ ಗಂಗಾಧರಯ್ಯ ಸರ್ ಅವರು ಈ ಕೃತಿಯ ಕುರಿತು ತಮ್ಮ ಮಾತುಗಳನ್ನ ಆಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗಂಗಾಧರಯ್ಯ ಸರ್.
ಓಕೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಕೆಲವ್ರು ಮಾತಾಡಿದ್ಮೇಲೆ ಮತ್ತೆ ಮಾತಾಡಕ್ಕೆ ಏನು ಉಳಿಸೋದೇ ಇಲ್ಲ. ಹಂಗೆ ನಮ್ ಕೆ.ವಿ.ಎನ್ ಅವರು ಇವತ್ತು ಇಡೀ ಪುಸ್ತಕದ ಬಗ್ಗೆ ಭಾರಿ ಅದ್ಭುತವಾದಂತ ಒಳನೋಟಗಳನ್ನ ಆ ಕೊಟ್ರು. ಇಲ್ಲಿ ಮೊದಲನೇದಾಗಿ ನಾನು ಇಂಥದೊಂದು ಓದನ್ನ ಸಾಧ್ಯವಾಗಿಸಿದಂತಹ ವಿಕ್ರಮ್ ವಿಸಾಜಿಗೆ ಇದನ್ನ ತುಂಬಾ ಅದ್ಭುತವಾಗಿ ವಿಶೇಷ ರೀತಿಯಲ್ಲಿ ಒಂದು ಚಿತ್ರ ಸಂಪುಟದ ರೀತಿಯಲ್ಲಿ ಪ್ರಕಟಿಸಿದ ಪಲ್ಲವ ಪ್ರಕಾಶನಕ್ಕೆ ಹಾಗೂ ತಕ್ಷಣದಲ್ಲೇ ಇದೊಂದು ಚರ್ಚಿಸಬೇಕಾದಂತ ಪುಸ್ತಕ, ಇದರ ಅಗತ್ಯ ಇದೆ ಅಂತ ಹೇಳಿ ಅದನ್ನ ಚರ್ಚೆಗೆ ಒಳಪಡಿಸ್ತಾ ಇರ್ತಕ್ಕಂಥ ಧಾರವಾಡ ಕಟ್ಟೆಯ ಎಲ್ಲ ಮನಸ್ಸುಗಳಿಗೆ ನಾನು ಹೊಂದಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ಕೆ.ವೈ.ಎನ್ ಹೇಳಿದಾಗೆ ಒಂದು ರೀತಿ ಅಂತಃಕರಣ ತುಂಬಿದ ಕೃತಿ. ಇದು ಅಂತಃಕರಣ ತುಂಬುತ್ತಲೇ ಮತ್ತೆ ನಮ್ಮ ಅಂತಃಸಾಕ್ಷಿಯನ್ನು ಕೂಡ ಕೆಣಕುವಂತ ಕೃತಿ. ಇದು ಒಂದು ಫಿಕ್ಷನ್ ಅನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೂ ಮತ್ತೆ ಅವರ ಅದೇ ಲೇಖಕಿಯ ಅಥವಾ ಅದೇ ಲೇಖಕನ ಒಂದು ವೈಚಾರಿಕ ಬರಹಗಳನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೂ ಕೂಡ ಒಂದೇ ತರದ ಅನುವಾದ ಆಗಲ್ಲ ಅನ್ನೋದು ಎಲ್ಲ ಅನುವಾದದಲ್ಲಿ ತೊಡಕೊಂಡ್ರೆ ಎಲ್ಲರಿಗೂ ಕೂಡ ಅದು ಗೊತ್ತಿರ್ತದೆ. ಸೃಜನಶೀಲವಾದಂತಹ ಅಥವಾ ಫಿಕ್ಷನ್ ನಲ್ಲಿ ನಾವು ಅದನ್ನ ಒಂದು ಭಾವಾನುತ್ತರ ಮಾಡಬಹುದು, ಅಲ್ಲಿ ಒಂದು ಸ್ವಾತಂತ್ರ್ಯವನ್ನ ಪಡ್ಕೋಬಹುದು, ಅದು ನಮ್ಮದೇ ಆದ ಭಾಷೆನಲ್ಲಿ ಅದನ್ನ ಮೈದುಂಬಿಸಬಹುದು. ಆದ್ರೆ ಅದನ್ನೊಂದು ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ತರದೊಂದು ಫಿಕ್ಷನ್ ರೈಟಿಂಗ್ಸ್ ಅಲ್ಲಿ, ಒಂದು ಸೃಜನಶೀಲ ಇದರಲ್ಲಿ. ಆದ್ರೆ ಆ ಒಂದು ವೈಚಾರಿಕ ಬರಹಗಳನ್ನ ಅಥವಾ ಬೇರೆ ತರದ ಬರಹಗಳನ್ನ ಆ ರೀತಿನಲ್ಲಿ ಅನುವಾದ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಇಲ್ಲಿ ವಿಸಾಜಿ ಅವರು ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಇಡೀ ಒಟ್ಟು ಒಂದು ಪುಸ್ತಕವನ್ನೇ ಒಂದು ಕಥನದ ರೀತಿಯಲ್ಲಿ ಓದಿಸ್ಕೊಂಡು ಹೋಗುವ ಒಂದು ಗುಣವನ್ನ ಇಡೀ ಪುಸ್ತಕದಲ್ಲಿ ಅವರು ಕಾಪಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನನಗೆ ಡಿ.ಆರ್. ಅವರ ಸಂಸ್ಕೃತಿ ಕಥನವನ್ನು ಮತ್ತೆ ಅದನ್ನು ಓದುವ ಅನುಭವವನ್ನ ನನಗೆ ಕೊಡ್ತು. ಅದು ಇನ್ನೂ ಚೆನ್ನಾಗಿ ಅವರು ನಮ್ಮ ಕೆ.ವಿ.ಎನ್ ಅವರು ಹೇಳಿದ್ರು, ಒಂದು ಸೃಜನಶೀಲ ಕೃತಿಯನ್ನು, ಒಂದು ಕಥೆಯನ್ನು, ಕಾದಂಬರಿಯನ್ನು ಓದಿದಂತ ಅನುಭವವನ್ನ ಅಥವಾ ಮನಸ್ಸಿಟ್ಟು ಓದುವ ಎಲ್ಲರಿಗೂ ಕೂಡ ಇದು ಆ ತರದ ಒಂದು ಅನುಭವವನ್ನು ಕೊಡುವಂತಹ ಕೃತಿ ಇದು. ಹಾಗಾಗಿ ಇದು ಈ ಪುಸ್ತಕದ ಭಾರಿ ದೊಡ್ಡ ಮೊದಲ ಸಕ್ಸಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಸಿಮೋನ್ ಬೋವಾರ್ ಅವರು ಈ ಮೊದಲೇ ತುಂಬಾ ಹಿಂದೆನೆ ಎಚ್.ಎಸ್. ಶ್ರೀಮತಿಯವರು ಸೆಕೆಂಡ್ ಸೆಕ್ಸ್ ಅನ್ನುವ ಮೂಲಕ ಸಿಮೋನ್ ಬೋವಾರ್ ಅವ್ರನ್ನ ಕನ್ನಡಕ್ಕೆ ಪರಿಚಯಿಸಿದ್ರು. ಅಲ್ಲಿ ಸಿಮೋನ್ ರವರ ವಿಚಾರಧಾರೆ ಮತ್ತು ವೈಚಾರಿಕತೆಯ ದರ್ಶನ ಮಾತ್ರ ಆಗಿತ್ತು. ಅಲ್ಲಿ ಕನ್ನಡದ ಮನಸ್ಸಿಗೆ ಅಷ್ಟು ಮಾತ್ರ ಸಿಕ್ಕಿತ್ತು. ಆದ್ರೆ ಅವಳ ಇಡೀ ವ್ಯಕ್ತಿತ್ವ ಮತ್ತು ಅವರ ಒಟ್ಟು ಆಲೋಚನಾ ಕ್ರಮ ಈ ವಾಚಿಕೆಯಲ್ಲಿ ಸಮರ್ಥವಾಗಿ ನಮಗೆ ವಿಸಾಜಿಯವರು ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆ ಮುನ್ನುಡಿ ಮತ್ತು ಬೆನ್ನುಡಿ ಬರೆದಿರ್ತಕ್ಕಂತಹ ತೇಜಶ್ರೀ ಮತ್ತು ಕೆ.ವಿ.ಎನ್. ಸರ್ ಅವರ ಇವುಗಳನ್ನು ಓದಿದ್ರೆ, ಕೆ.ವಿ.ಎನ್. ಸರ್ ಅವರ ಆ ಬ್ಲರ್ಬ್ ಅನ್ನು ಓದಿದ್ರೆ ಬಹುಶಃ ಎಷ್ಟು ಮಹತ್ವದ್ದು ಈ ಕೃತಿ, ಕನ್ನಡದ ಮಟ್ಟಿಗೆ ಎಷ್ಟು ಮಹತ್ವದ ಈ ಕೃತಿ ಅಂತ ಹೇಳಿ ನಿಮ್ಗನ್ಸ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನನಗೆ ಆತ್ಮಕಥೆಗಳನ್ನ ಭಾರಿ ಇಷ್ಟಪಟ್ಟು ಓದ್ತೀನಿ. ಕೆಲವು ಆತ್ಮಕಥೆಗಳನ್ನು ಈಗ ನಮ್ಮ ನೆರೂಡನ ಆತ್ಮಕಥೆ ಆಗ್ಬಹುದು, ಸಿಂಗರ್ನ ಆತ್ಮಕಥೆ ಆಗ್ಬಹುದು, ಅಥವಾ ಈ ತರದ ಇವುಗಳನ್ನ ಆತ್ಮಕಥೆ ನಾನು ಏನಕ್ಕೆ ಓದ್ತೀನಿ ಅಂತ ಹೇಳಿದ್ರೆ ಅವರು ಬೆಳೆದ ಪರಿಸರ ಅಷ್ಟೇ ಅಲ್ಲ, ಅಲ್ಲಿ ಅವರ ಸಾಹಿತ್ಯಿಕ ವಾತಾವರಣ ಅಷ್ಟೇ ಅಲ್ಲ, ಒಬ್ಬ ಲೇಖಕನಾಗಿ ಅಥವಾ ವೈಚಾರಿಕವಾಗಿ ಅವರು ಹೇಗೆ ತಮ್ಮ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತೆ ಅನ್ನೋದನ್ನು ದಾಖಲಿಸ್ತಾ ಹೋಗ್ತಾರೆ. ಇಲ್ಲಿ ಇವರು ಮೊದಲ ಅವರ 4 ಆತ್ಮಕಥೆಗಳ ಭಾಗಗಳಿದಾವೆ, ಅದನ್ನು ಓದಿದಾಗ ಆ ಅನುಭವ ಎಲ್ಲರಿಗೂ ಕೂಡ ಆಗ್ತದೆ. ಅದೇ ರೀತಿ ಇಲ್ಲಿ ಭಾರಿ ಅದ್ಭುತವಾದಂತ ಇವು ಅಂತ ಹೇಳಿದ್ರೆ, ಇಲ್ಲಿ ಸಾರ್ಥರ್ ಮತ್ತೆ ಸಿಮೋನ್ ನಡುವಿನ ಸಂಬಂಧ, ಎಲ್ಗ್ರೇನ್ ಮತ್ತೆ ಸಿಮೋನ್ ನಡುವಿನ ಸಂಬಂಧ, ಮತ್ತೆ ಇವರಿಬ್ರು ನಡುವೆ ಇವ್ರ 3 ಜನದ ಮಧ್ಯೆ ನಡೀತಕ್ಕಂತಹ ಪತ್ರ ವ್ಯವಹಾರಗಳಿದಾವಲ್ಲ, ಆ ಪತ್ರಗಳನ್ನ ನೋಡಿದ್ರೆ ಎಷ್ಟು ಆರೋಗ್ಯಕರವಾದ ಮನೋಸ್ಥಿತಿ ಇತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆಮೇಲೆ ನನಗೂ ಕೂಡ ಅನಿಸ್ತದೆ, ನಾನು ಕೆ.ವಿ.ಎನ್. ಅವರ ಮಾತುಗಳನ್ನ ಕೆಲವು ರೆಫರ್ ಮಾಡ್ಲೇಬೇಕು, ನನಗೆ ಅನ್ಸಿತ್ತು, ಅದು ಮುಂದುವರೆದ ಭಾಗ ಅಂತ ಅಂದ್ಕೊಂಡ್ರು ಕೂಡ ಇದು ಸಿಮೋನ್ ಬೋವಾರ್ ಅವರ ಒಬ್ಬರ ಆತ್ಮಕಥೆ ಅಲ್ಲ, ಇದು ಸಾರ್ಥರ್ ಆತ್ಮಕಥೆ ಕೂಡ ಹೌದು. ನಾನು ತುಂಬಾ ಇಷ್ಟಪಡುವ ಲೇಖಕರಲ್ಲಿ ಸಾರ್ಥರ್ ಕೂಡ ಒಬ್ಬರು. ಇಲ್ಲಿ ಇವರಿಬ್ಬರು ಸೇರಿ ಓಡಾಡದಂತಹ ಜಾಗಗಳು, ಭಾಗವಹಿಸಿದಂತಹ ಚಳುವಳಿಗಳು
ಮತ್ತೆ ಇವರಿಬ್ಬರ ನಡುವೆ ಇದ್ದಂತ ಒಂದು ಘನತೆಯ ಸಂಬಂಧ, ಇವೆಲ್ಲವೂ ಕೂಡ ಅಂದ್ರೆ ಒಬ್ಬರ ವ್ಯಕ್ತಿತ್ವ ಮತ್ತು ವಿಚಾರಧಾರೆ ಇನ್ನೊಬ್ಬರ ವ್ಯಕ್ತಿತ್ವ ಮತ್ತು ವಿಚಾರಧಾರೆಗೆ ಯಾವುದೇ ಧಕ್ಕೆ ತರೋದ ರೀತಿನಲ್ಲಿ ರೂಪುಗೊಂಡಿದ್ದಂತಹ ಒಂದು ರೀತಿ ಇದೆಯಲ್ಲ, ಅದು ಎಂಥವ್ರನ್ನು ಕೂಡ ಅದು ಬೆರಗುಗೊಳಿಸ್ತದೆ. ಬಹುಶಃ ಈ ಪುಸ್ತಕದ ಭಾರಿ ದೊಡ್ಡ ಇದಂತ ಹೇಳಿದ್ರೆ, ಇದು ಒಂದು ರೀತಿನಲ್ಲಿ ಈ ಸೆಕೆಂಡ್ ಸೆಕ್ಸ್ ಪುಸ್ತಕ ಕನ್ನಡ ಮನಸ್ಸುಗಳಿಗೆ ಸಿಕ್ಕಿದಾಗಲೇ ಈ ಆ ಲೋಕವನ್ನ ಅದರ ಓದುಗರು ಅದನ್ನು ಓದಿ ಕೆಲವರು ನಿಬ್ಬೆರಗರಾಗಿದ್ದು, ಒಂದು ಆಲೋಚನಾ ಕ್ರಮ, ಇಷ್ಟೊಂದು ಧೈರ್ಯವಾಗಿ ಮಾತನಾಡುವ ಒಂದು ಮನಸ್ಸು ಇದೆಯಲ್ಲ ಇನ್ನು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಇವರಿಬ್ಬರ ಸಂಬಂಧಗಳನ್ನು ನೋಡಿದ್ರೆ, ಸಾರ್ಥರ್ ಮತ್ತೆ ಸಿಮೋನ್ ಸಂಬಂಧಗಳನ್ನು ನೋಡಿದ್ರೆ, ಅವರಿಬ್ಬರ ನಡುವೆ ಇದ್ದಂತಹ ಪರಸ್ಪರ ನಂಬಿಕೆ, ಗೌರವ, ಅದು ಸಮಾನ ತುಡಿತಗಳು, ಮತ್ತೆ ಇವುಗಳಿಂದ ರೂಪುಗೊಂಡಿದ್ದಂತಹ ಇವ ಸಂಬಂಧ ಎಲ್ಲಾ ಕಾಲಕ್ಕೂ ಆದರ್ಶಪ್ರಾಯವಾಗಿರ್ತದೆ. ಮತ್ತು ಗಂಡಿನ ಅಹಮ್ಮನ ಅವ್ರು ಎಷ್ಟು ಚೆನ್ನಾಗಿ ಒಬ್ಬ ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ರೀತಿನಲ್ಲಿ ಅದ್ರೊಳಗಡೆ ಒಬ್ಬ ಹೆಣ್ತನ ಇದ್ದಂತಹ ಒಂದು ಹೆಣ್ಣಿನ ಮನಸ್ಸಿದ್ದಂತಹ ಸಾರ್ಥರ್ ಯಾವತ್ತೂ ಕೂಡ ಸಿಮೋನ್ ರವರ ಯಾವುದೇ ಆಲೋಚನೆಗೆ ಪರಸ್ಪರ ಅನೇಕ ವಿಚಾರಗಳಲ್ಲಿ ಅವರಿಗೆ ಒಂದಷ್ಟು ವಿರೋಧಾಭಾಸಗಳು ಇದ್ರೂ ಕೂಡ ಅದನ್ನ ಯಾವತ್ತೂ ಕೂಡ ಅವರು ಅದಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನಡ್ಕೊಂಡಿದ್ದು. ಮತ್ತೆ ನಮ್ಗೆ ಇಲ್ಲಿ ಸಿಮೋನ್ ರವಳ ಆಲೋಚನಾ ಕ್ರಮ ಇದೆಯಲ್ಲ, ಅದೇ ಅತ್ಯಂತ ವಿಶಿಷ್ಟವಾದದ್ದು. ಜೊತೆಗೆ ಅದು ಹೆಚ್ಚು ಕಡಿಮೆ ಅವಳ ಓದು ಮತ್ತು ಸ್ವ ಅನುಭವದಿಂದ ಕೂಡಿದ್ದು ಅನ್ನೋದನ್ನ ನಾವು ನೋಡ್ಬೋದು. ಹೆಣ್ಣು ಮತ್ತು ಸೃಜನಶೀಲತೆ ಅನ್ನೋ ಒಂದು ಇದರಲ್ಲಿ ಒಂದು ಭಾಗದಲ್ಲಿ ಒಂದು ನಿಮಿಷ ನೋಡ್ತೀನಿ, ಒಂದೆರಡು ಇದನ್ನು ಓದ್ಬಿಡ್ತೀನಿ ಬೇಕಿದ್ರಲ್ಲಿ. ಅಲ್ಲ, ನಾನೊಬ್ಬ ಸ್ತ್ರೀವಾದಿ ಅನ್ನುವ ಒಂದು ಭಾಗದಲ್ಲಿ ಅವ್ರು ಹೇಳ್ತಾರೆ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಸಮಾಜವಾದಿ ರಾಷ್ಟ್ರಗಳು ಮತ್ತು ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಹೆಚ್ಚಿನ ವ್ಯತ್ಯಾಸವೇನು ಇಲ್ಲ. ಸಮತಾವಾದಿ ಎಂದು ಘೋಷಿಸಿಕೊಂಡ ರಾಷ್ಟ್ರಗಳು ಕಾರ್ಲ್ ಮಾರ್ಕ್ಸ್ ಅವರ ಕನಸಿಗೆ ವಿರುದ್ಧವಾಗಿ ಚಲಿಸಿವೆ. ಅದೇ ರೀತಿ ಸ್ತ್ರೀವಾದವೆಂದರೆ ನನ್ನ ದೃಷ್ಟಿಯಲ್ಲಿ ವರ್ಗ ಸಂಘರ್ಷದ ಹೊರಗಿರುವ ಮಹಿಳೆಯರ ಸಮಸ್ಯೆಗಳ ಕುರಿತು ಹೋರಾಡುವುದು. ಸ್ತ್ರೀವಾದದಲ್ಲಿ ಮಹಿಳೆ ಮತ್ತು ಪುರುಷ ಇಬ್ಬರೂ ಇದ್ದಾರೆ, ಇಬ್ಬರೂ ಜೊತೆಗೂಡಿ ಮಹಿಳೆಯರ ಬಿಡುಗಡೆಗಾಗಿ ದುಡಿಯಬೇಕಿದೆ. ಅಂದ್ರೆ ಒಂದ್ ರೀತಿನಲ್ಲಿ ನಾವು ನೋಡುವ ಸ್ತ್ರೀವಾದಕ್ಕೂ ಮತ್ತೆ ಇಲ್ಲಿ ಸಿಮೋನ್ ಪ್ರತಿಪಾದಿಸುವ ಸ್ತ್ರೀವಾದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿನ ಸ್ತ್ರೀವಾದ ಅಲ್ಲಿಂದ ಕೆಲವು ಎಳೆಗಳನ್ನ ಪಡ್ಕೊಂಡಿದ್ರು ಕೂಡ ಯಾಕೆ ಈ ತರದ ಒಂದು ಇದನ್ನ ದಕ್ಕಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಒಂದ್ ಸ್ವಲ್ಪ ಅದು ಪ್ರಶ್ನೆ ನಾವು ಕೇಳ್ಕೋಬೇಕಾದಂತ ಪ್ರಶ್ನೆ. ಅಂದ್ರೆ ಇಲ್ಲಿ ಇಷ್ಟು ಹೇಳ್ತಾನೆ ಅವ್ರು ಹೇಳ್ತಾರೆ, ಮಹಿಳೆಯರು ತಮ್ಮ ಹಣೆ ಬರಹವನ್ನು ತಾವೇ ಬರೆದುಕೊಳ್ಳಬೇಕು, ಯಾವ ಉದ್ಧಾರಕನಿಗಾಗಿಯೂ ಕಾಯಬೇಕಾಗಿಲ್ಲ ಅನ್ನೋದು ಹೇಳೋದಿದೆ. ಆಮೇಲೆ ಇದು ಈ ತರದ ಒಂದು ಆಲೋಚನೆ, ಇದು ಸ್ವ ಅನುಭವದಿಂದ ಬಂದಿದ್ದು. ಮತ್ತೆ ತಾನು ವಾಸ್ತವವಾಗಿ ಎಷ್ಟು ವಾಸ್ತವತೆಗೆ ಹತ್ರವಾಗಿ ಎಷ್ಟು ಸಿಮೋನ್ ರವರು ಎಷ್ಟು ಚೆನ್ನಾಗಿ ಅದನ್ನ ಆಲೋಚನೆ ಮಾಡ್ತಿದ್ದು ಅಂತಂದು. ನಾನೀಗ KYN ಮಾತಾಡಿದ ಮೇಲೆ ನನ್ನ ಹಾಕೊಂಡಿದ್ದ ಟಿಪ್ಪಣಿಯನ್ನ ಬಿಟ್ಬಿಟ್ಟು ಬೇರೆ ಬೇರೆ ಮಾತಾಡಕ್ಕೆ ಶುರು ಮಾಡ್ಬೇಕಾಯ್ತು. ಯಾಕೆಂದ್ರೆ ಎಲ್ಲ ಅವ್ರು ಕಂಪ್ಲೀಟ್ ತುಂಬಾ ಆರಾಮಾಗಿ ತುಂಬಾ ಖುಷಿಯಾಗೋ ರೀತಿಯಲ್ಲಿ ಅವರು ಒಂದು ಪುಸ್ತಕದನ್ನ ತುಂಬಾ ಚೆನ್ನಾಗಿ ಪರಿಚಯಿಸಿದ್ರು. ಮತ್ತು ಹೆಣ್ಣು ಮತ್ತೆ ಸೃಜನಶೀಲತೆ ಅಂತ ಇನ್ನೊಂದು ಭಾಗ ಇದೆ. ಇಲ್ಲಿ ಸಾಮಾನ್ಯವಾಗಿ ಸ್ತ್ರೀ ವಿರೋಧಿಗಳು ಹೇಳುವುದೇನೆಂದರೆ, ಸ್ತ್ರೀಯು ಸ್ವಭಾವ ಸಹಜವಾಗಿ ಮಿತಿಗಳನ್ನು ಹೊಂದಿರುವಳು, ಪುರುಷರ ಸಾಧನೆಗಳನ್ನು ಸರಿಗಟ್ಟುವುದು ಆಕೆಗೆ ಸಾಧ್ಯವಿಲ್ಲ ಅಂತ ಕೆಲವರು ಹೇಳಿದ್ರೆ, ಮತ್ತೆ ಕೆಲವರು ಹೇಳುವುದೇನೆಂದರೆ ಅವಳದು ಎರಡನೇ ದರ್ಜೆಯ ಪ್ರತಿಭೆ. ಇಂಥ ಅಭಿಪ್ರಾಯಗಳನ್ನು ನಂಬಿ ಆಕೆಯ ಬೆಳವಣಿಗೆಯನ್ನು ಮೊಟಕುಗೊಳಿಸಲಾಗಿದೆ. ಇದಕ್ಕೆ ವಿರುದ್ಧವಾಗಿ ಅಥವಾ ಇದಕ್ಕೆ ಪೂರಕವಾಗಿ ಇದರ ಆಲೋಚನಾ ಕ್ರಮವನ್ನ ಪ್ರಶ್ನಿಸಿದಂತಹ ಒಬ್ಬ ಶ್ರೇಷ್ಠ ಲೇಖಕಿ, ಇನ್ನೊಬ್ಬರು ವರ್ಜಿನಿಯಾ ವೂಲ್ಫ್ ಅನ್ನುವ ಲೇಖಕಿಯ ಇದನ್ನು ಕೂಡ ಅವರು ಇಲ್ಲಿ ಕೋಟ್ ಮಾಡ್ತಾರೆ. ಜೊತೆಗೆ ಮದುವೆ ಅನ್ನುವುದೇ ಹೆಣ್ಣಿಗಿರುವ ಒಂದು ದೊಡ್ಡ ಮಿತಿ, ಅದರಲ್ಲೂ ಮದುವೆ ಮತ್ತು ಮಕ್ಕಳು ಅನ್ನುವುದು ಒಂದು ಹೆಣ್ಣನ್ನ ಹೇಗೆ ಅವಳ ಎಲ್ಲಾ ಸಾಧನೆಗಳಿಗೆ
ದೊಡ್ಡ ಅಡ್ಡಿಯಾಗಬಲ್ಲದು ಅಂತ. ಹಾಗಾಗಿನೇ ಅವರಿಬ್ರು ಮದುವೆ ಬಗ್ಗೆ, ಇವರು ಸಾರ್ಥರ್ ಮತ್ತೆ ಇವರು ಮದುವೆ ಬಗ್ಗೆನೂ ಯೋಚಿಸ್ಲಿಲ್ಲ, ಮಕ್ಕಳ ಬಗ್ಗೆನೂ ಕೂಡ ಯೋಚಿಸ್ಲಿಲ್ಲ. ಅಲ್ಲಿ ಮುಂದೆ ಹೇಳ್ತಾರೆ, ಅವ್ರು ಏನಾದ್ರೂ ಬರೆಯಲು ಹೊಂದಿಸಿಡಲು ತನ್ನ ಮೇಲೆ ತಾನು ಅವಲಂಬಿತಳಾಗುವುದು ಮುಖ್ಯ, ಆದರೆ ಪರಂಪರೆಯಿಂದಲೂ ಸ್ತ್ರೀ ಯಾರ್ಯಾರದೋ ಆಸ್ತಿ ಆಗುವಳೆ ಹೊರತು ಸ್ವಂತ ಆಸ್ತಿ ಆಗುವುದಿಲ್ಲ. ಒಬ್ಬ ಹೆಣ್ಣು ಮದುವೆಯಾದರೆ ಗಂಡ ಮತ್ತು ಮಕ್ಕಳ ಆಸ್ತಿ ಆಗುವಳು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಶೇಕ್ಸ್ಪಿಯರ್ ಅನ್ನ ಇದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ಶೇಕ್ಸ್ಪಿಯರ್ ಏನಾದ್ರೂ ಹೆಣ್ಣಾಗಿ ಹುಟ್ಟಿದ್ರೆ ಬಹುಶಃ ಆ ನಾಟಕಗಳನ್ನ ಮತ್ತೆ ಅವರ ಬರವಣಿಗೆಯನ್ನ ಮಾಡ್ಲಿಕ್ಕೆ ಎಷ್ಟೇ ಪ್ರತಿಭಾವಂತಳಾಗಿದ್ರು ಕೂಡ, ಶೇಕ್ಸ್ಪಿಯರ್ ಒಂದು ಹೆಣ್ಣಾಗಿ ಹುಟ್ಟಿದರೆ ಅದನ್ನ ಆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ ಅನ್ನೋದು ಆ ಪ್ರಶ್ನೆ. ಅದು ಅಂದ್ರೆ ಪ್ರತಿಭಾವಂತರು ಹೆಣ್ಣಾಗಿ ಹುಟ್ಟಿದಾಗಲೇ ಅವರು ಮಾನವ ಜಗತ್ತಿನಲ್ಲಿ ಕಳೆದು ಹೋಗಿದ್ದಾರೆಂಬುದು ಅರ್ಥ ಅಂತ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ರೀತಿಯ ತುಂಬಾ ತುಂಬಾ ವಾಸ್ತವದಲ್ಲಿ ಅವರು ಈ ಸ್ಥಾಪಿತ ಮೌಲ್ಯಗಳನ್ನ ಮತ್ತು ಗಂಡಸಿನ ಅಹಮ್ಮನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಇಡೀ ಪುಸ್ತಕದಲ್ಲಿ ಅವರ ಅನೇಕ ಲೇಖನಗಳು ಮತ್ತೆ ಅವರ ಒಟ್ಟು ಆಲೋಚನಾ ಕ್ರಮಗಳು, ಅವರ ಆತ್ಮಕಥೆಯ ಭಾಗಗಳಲ್ಲಿ ನಾವೆಲ್ಲದರಲ್ಲೂ ಕೂಡ ಈ ಸಣ್ಣ ಸಣ್ಣ ಎಳೆಗಳು ಅಲ್ಲಲ್ಲಿ ಕೆಲಸ ಮಾಡ್ತಾ ಹೋಗ್ತೇವೆ. ಜೊತೆಗೆ ಸಾರ್ಥರ್ ಅನ್ನುವ ಒಬ್ಬ ಲೇಖಕ ನೋಡಿ, ಯಾವಾಗ್ಲೂ ಕೂಡ ಒಬ್ಬ ಲೇಖಕ ಇನ್ನೊಬ್ಬ ಲೇಖಕನಿಗೆ ತಾನು ಬರೆದಿದ್ದನ್ನು ಓದೋದು ಅಥವಾ ಅದರಿಂದ ಪೂರ್ವಕವಾಗಿ ಮತ್ತೇನೋ ಪಡ್ಕೊಳ್ಳೋದು ಇರುತ್ತೆ. ಆದರೆ ಅದರಿಂದ ಬೆಳೆಯೋದು ತುಂಬಾ ಆರೋಗ್ಯಕರವಾದ ಮನೋಸ್ಥಿತಿ ಇರುವ ಲೇಖಕನಿಗೆ ಮಾತ್ರ ಸಾಧ್ಯ ಆಗ್ತದೆ ಅನ್ನೋದನ್ನ ಸಾರ್ಥರ್ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅವರ ವರ್ಡ್ಸ್ ಅನ್ನುವ ಒಂದು ಇದಿದೆ, ಒಂದು ಯಾವುದು ಆತ್ಮಕಥೆ ಇದೆ ಅವರದ್ದು. ಅದರಲ್ಲೂ ಕೂಡ ಈ ತರದ ಆಲೋಚನೆಗಳನ್ನ ನಾವು ನೋಡ್ಬೋದು. ಹಾಗಾಗಿ ಈ ಪುಸ್ತಕದ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಪುಸ್ತಕದ ಕೆಲವು ಭಾಗಗಳಂತೂ ಕಡ್ಡಾಯವಾಗಿ ಪಿ ಯು ಲೆವೆಲ್ಗೆ ಇಟ್ರು ಏನ್ ತಪ್ಪಿಲ್ಲ. ಪಾಠ ಮಾಡೋ ಮೇಸ್ಟ್ರುಗಳು ಸ್ವಲ್ಪ ಆರೋಗ್ಯಕರವಾಗಿ ಪಾಠ ಮಾಡಿದ್ರೆ ಪಿ ಯು ಇಂದ ಹಿಡಿದು ಮತ್ತೆಲ್ಲರಿಗೂ ಕೂಡ ಇದನ್ನ ಓದಿಸಿದ್ರೆ ಹೆಣ್ಮಕ್ಳಿಗೆ ಒಂದು ರೀತಿಯ ಒಂದು ಧೈರ್ಯ ಬರ್ತದೆ. ಮತ್ತೆ ಗಂಡಸರುಗಳು ಓದಾಗಲೂ ಕೂಡ ತಮ್ಮ ಅಹಮ್ಮನ್ನ ಒಂದು ರೀತಿನಲ್ಲಿ ತಗ್ಗಿಸುವ ಅಥವಾ ತಮಗೆ ತಾವು ಸಣ್ಣದಾಗಿ ಎಲ್ಲೋ ಈ ಪ್ರಮಾಣದಲ್ಲಿ ನಾವು ಕೇಡಿಗಳಾಗಿದ್ದೀವಲ್ಲ ಅಂತ ಹೇಳಿ ಸಣ್ಣದಾಗಿ ನಾಚಿಕೆ ಪಟ್ಟುಕೊಳ್ಳುವ, ಅದರಿಂದ ತಿದ್ದಿಕೊಳ್ಳುವ ಎಲ್ಲ ಅವಕಾಶಗಳು ಇದೊಂದು ಪುಸ್ತಕಕ್ಕಿದೆ. ಹೀಗಾಗಿ ಇದೊಂದು ಬುಕ್ ಇದೆಯಲ್ಲ, ಇದೊಂದು ರೀತಿ ಒಂದು ಎಕ್ಸ್ಪೀರಿಯನ್ಸ್. ಒಂದು ಪುಸ್ತಕವನ್ನು ಓದಿದ್ರೆ, ಒಂದು ಒಳ್ಳೆಯ ಕಥೆಯನ್ನ ಓದಿದ್ರೆ, ಒಂದು ಕಾದಂಬರಿಯನ್ನು ಓದಿದ್ರೆ, ಅಥವಾ ಒಂದು ಕವಿತೆಯ ಅಥವಾ ಒಂದು ನಾಟಕವನ್ನು ಓದಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ಆ ಎಕ್ಸ್ಪೀರಿಯನ್ಸ್ ಆಯ್ತಂತ ಹೇಳಿದ್ರೆ ಅದು ನಿಜವಾದ ಓದುಗನಿಗೆ ಆ ಪುಸ್ತಕದ ಅದರ ನಿಜವಾಗ್ಲೂ ಅದು ಪುಸ್ತಕ ಓದುಗರ ಮನಸ್ಸಿನಲ್ಲಿ ತುಂಬಾ ದಿನ ಮುಂದುವರಿತದೆ ಮತ್ತು ಅದು ಉಳಿತದೆ ಅಂತ. ಆ ಗುಣ ನಮ್ಮ ವಿಸಾಜಿ ಅವರ ಇದಕ್ಕೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಸಣ್ಣ ಪುಟ್ಟ ಅನುವಾದಗಳನ್ನ ಮಾಡಿ ಗೊತ್ತು. ಅನುವಾದಗಳನ್ನ ಮಾಡ್ಬೇಕಿದ್ರೆ ಅಷ್ಟೊಂದು ಅವರು ಎಲ್ಲಾ ಬರಹಗಳನ್ನು ತುಂಬಾ ಬರೆದಿದ್ದಾರೆ. ಅವರು ಎಲ್ಲಾ ಬರಹಗಳನ್ನ ಜಾಲಾಡಿ ಇದನ್ನ ನಾನು ಕೊಟ್ರೆ ಇದು ಈ ಕನ್ನಡದ ಮನಸ್ಸುಗಳಿಗೆ ಅಥವಾ ಇದನ್ನು ಓದುವ ಮನಸ್ಸುಗಳಿಗೆ ನಾಟಬಹುದು, ಅಥವಾ ಇದು ಬೇಗ ಅದೊಂದು ರೆಲೆವೆನ್ಸಿ ಇದು ಕಾಪಾಡ್ಕೊಳ್ಬಹುದು ಅನ್ನೋದಿದೆಯಲ್ಲ, ಅದಕ್ಕೆ ಎಷ್ಟು ಶ್ರಮ ಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಥೆಯನ್ನು ಅಥವಾ ಒಂದು ಕವಿತೆಯನ್ನು ಕಾದಂಬರಿಯನ್ನು ನೇರವಾಗಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ಬೋದು. ಯಾಕೆಂದ್ರೆ ನಾವು ಅಷ್ಟು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ಈ ವಾಚಿಕೆಗಳಿಗೆ ಬೇಕಾಗುವ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ, ಅವ್ರಿಗೆ ಇಡೀ ಅವರ ಬರಹಗಳ ಒಟ್ಟು ಆಲೋಚನೆಯನ್ನ ಒಂದು ಲಹರಿಗೆ ತಂದು ಕೊಡುವ, ಅದನ್ನೊಂದು ಕಥನ ರೂಪದಲ್ಲಿ ಅದನ್ನ ರೂಪಿಸುವ ಕೆಲಸ, ಅದು ತುಂಬಾ ತುಂಬಾ ಕಷ್ಟದ ಕೆಲಸ. ಅದಕ್ಕೆ ತುಂಬಾ ಅಗಾಧವಾದ ಓದು ಬೇಕಾಗ್ತದೆ. ಈಗ ನಾವು ಇವರು ಒಂದೊಂದು ಆತ್ಮಕಥೆನಲ್ಲೂ ಅದನ್ನೇನ್ ಭಾಗಗಳು ಆಯ್ಕೊಂಡಿದ್ರೆ, ಲೇಖನಗಳ ಆಯ್ಕೊಂಡಿದ್ರೆ, ಎಷ್ಟೋ ಲೇಖನಗಳಿದಾವಲ್ಲ, ಈ ಲೇಖನನೇ ಯಾಕೆ ಕೊಡ್ಬೇಕು ಅಂತ ಯಾವಾಗ್ಲೂ ಕೂಡ ಒಬ್ಬ ಒಳ್ಳೆ ಅನುವಾದಕ ಮಾಡೋದೇನಂತ ಹೇಳಿದ್ರೆ, ಏನನ್ನ ಕೊಡ್ಬೇಕು ಮತ್ತೆ ಹೇಗೆ ಕೊಡ್ಬೇಕು, ಅಥವಾ ಅದನ್ನ ಹೇಗೆ ನಾವು ನಮ್ಮ ಭಾಷೆಗೆ ಅದನ್ನ ಮನಸ್ಸುಗಳಿಗೆ ದಾಟಿಸ್ಬೇಕು ಅನ್ನೋದು ಭಾರಿ ದೊಡ್ಡ ಚಾಲೆಂಜು. ಆ ಚಾಲೆಂಜ್ ಅನ್ನ ಇಲ್ಲಿ ಗೆಳೆಯರಾದಂತ ವಿಸಾಜಿ ಅವರು ಗೆದ್ದಿದ್ದಾರೆ. ಅಲ್ಲದೆ ಹೋದ್ರೆ ಬಹಳಷ್ಟು ಅನುವಾದಗಳನ್ನ ನಾವು ನೋಡಿದೀವಿ. ಬಹಳಷ್ಟು ಅನುವಾದಗಳು ಅವರಿಗೆ ಅನುವಾದಗಳು ಮುಂದೆ ಓದಿಸ್ಕೊಂಡೆ ಹೋಗೋದಿಲ್ಲ, ಮತ್ತೆ ಅದರ ಆಲೋಚನೆಗಳು ಕೂಡ ನಮ್ಮ ಒಳಗಡೆ ಬರೋದೇ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಈ ಸಿಮೋನ್ ದ ಬೋವಾ ಹೊಸ ರೀತಿಯಲ್ಲಿ ಮತ್ತೆ ವಿಶಿಷ್ಟವಾಗಿ ಕನ್ನಡದ
ಓದುಗರಿಗೆ ಇಲ್ಲಿ ದಕ್ಕುವಂತೆ ವಿಸಾಜಿಯವರು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದ ಶ್ರೇಷ್ಠ ಚಿಂತಕ್ಕೆ, ಬರೀ ಸ್ತ್ರೀವಾದಿ ಅಂತ ನಾನು ಕರೆಯೋದಿಲ್ಲ, ಬರೀ ಸ್ತ್ರೀವಾದಿ ಅಂತ ಹೇಳೋದಕ್ಕೂ ಕೂಡ ನನಗೆ ಇಷ್ಟ ಆಗಲ್ಲ. ಸಿಮನ್ ಬೋವತ್ತರದವ್ರನ್ನ ಬರೀ ಸ್ತ್ರೀವಾದಿ ಅಲ್ಲ, ಅವರ ಇಡೀ ಆಲೋಚನೆ ಕ್ರಮದಲ್ಲಿ ಅಥವಾ ಮತ್ತೆ ಅವರು ಇಡೀ ಲೋಕವನ್ನು ನೋಡುವ ದೃಷ್ಟಿಯಲ್ಲಿ ಅತ್ಯದ್ಭುತವಾದಂತಹ ಒಳನೋಟಗಳಿರುವ ಮತ್ತು ಒಬ್ಬ ಲೇಖಕನಿಗೆ, ಒಬ್ಬ ಚಿಂತಕನಿಗೆ, ಒಬ್ಬ ಸಮಾಜಮುಖಿಯಾದಂತಹ ಒಬ್ಬ ಚಳುವಳಿಗಾರನಿಗೆ ಇರಬೇಕಾದಂತಹ ಎಲ್ಲ ನೋಟಗಳು ಇವರ ಇದರಲ್ಲಿದೆ. ಇನ್ನೊಂದು ಮುಖ್ಯವಾಗಿ ನಾನು ಯಾವಾಗಲೂ ಕೂಡ ನನ್ನ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ, ಬರೀ ಬರೆಯೋದ್ರಿಂದ ಏನು ಆಗೋದಿಲ್ಲ ಅಂತ. ಬರೀ ಬರೆಯೋದ್ರಿಂದ ಬಹಳಷ್ಟು ಜನ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ಕೊಂಡು ನೀಟಾಗಿ ಬುಕ್ಗಳನ್ನ ಚೆನ್ನಾಗಿ ಪ್ರಿಂಟ್ ಮಾಡ್ಕೊಂಡು ಮತ್ತೆ ಹೆಂಗೋ ಅವ್ರು ಇರ್ತಾರೆ ಅವರು. ಆದ್ರೆ ಅವರು ಯಾವುದೇ ಒಂದು ಸಮಾಜಮುಖಿಯಾದ ಚಳುವಳಿಗಳಲ್ಲಾಗ್ಬೋದು, ಇನ್ನೊಬ್ರು ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದಾಗ್ಬೋದು, ಅದನ್ನ ಮಾಡ್ತಾ ಇರೋದಿಲ್ಲ. ಈ ಸಾರ್ಥರ್ನ ನನಗೆ ಅದಕ್ಕೆ ಹೇಳಿದ್ದು, ಇದು ಕೇವಲ ಸಿಮೋನ್ ರವರ ಆತ್ಮಕಥೆಯಲ್ಲಿದ್ದ ಸಾರ್ಥರ್ದು ಕೂಡ, ಸಾರ್ಥರ್ನ ಇಡೀ ಅವರ ಬರವಣಿಗೆ ಮತ್ತು ಅವರ ಹೋರಾಟಗಳು ಮತ್ತೆ ಅವರ ಆರೋಗ್ಯ ಹದಗೆಡೋದು ಮತ್ತೆ ಅವರು ಅರೆಸ್ಟ್ ಆಗ್ತಾರೆ, ಮತ್ತೆ ಎಷ್ಟು ಅದು ಧೈರ್ಯ ಬೇಕು ಅಂದ್ರೆ, ಬದುಕು ಮತ್ತು ಬರಹ ಇವೆರಡೂ ಕೂಡ, ನಡೆ ಮತ್ತು ನುಡಿ ಎರಡು ಒಂದಾಗಿದ್ದಾಗ ಏನಾಗ್ಬೋದು, ಎಂತ ಲೇಖಕರು ನಮಗೆ ಸಿಗ್ಬಹುದು ಅಂದ್ರೆ, ಸಿಮೋನ್ ದ ಬೋವರ್ ತರದವ್ರು ಸಿಗ್ತಾರೆ, ನಮ್ಗೆ ಸಾರ್ಥರ್ ತರದವ್ರು ಸಿಗ್ತಾರೆ. ಸೊ ಇಲ್ಲಿ ಇಬ್ಬರನ್ನು ಕೂಡ ಕಾಣಾಕಿದ್ದಾರೆ ಅವರು. ಅದು ಭಾರಿ ದೊಡ್ಡ ಮನೋಸ್ಥಿತಿ. ಸಾರ್ಥರ್ನ ಬಹಳಷ್ಟು ಜನ ತುಂಬಾ ಲಿಟರೇಚರ್ ಸ್ಟೂಡೆಂಟ್ಸ್ ಮಾತ್ರ ಓದ್ಕೊಂಡಿದ್ರೇನೋ. ಇದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಕಮು, ಕಾಫ್ಕಾ, ಸಾರ್ಥರ್ನ ನಾವ್ಯಾರು ಲಿಟರೇಚರ್ ಪಾಠ ಮಾಡೋರು ಅಥವಾ ಸಾಹಿತ್ಯವನ್ನು ಓದಿದವರು ಅಥವಾ ಇನ್ಯಾರೋ ಚೆನ್ನಾಗಿದೆ ಓದು ಅಂತ ಹೇಳಿದವರು ಓದುವ ಸಾಧ್ಯತೆ ಇತ್ತು. ಆದರೆ ಈಗ ಈ ಪುಸ್ತಕವನ್ನು ಓದಿದ್ರೆ ಸಾರ್ಥರ್ನ ಬೇರೆ ಕಾರಣಕ್ಕೂ ನಾವು ಓದ್ಕೋಬೇಕು, ಸಿಮೋನ್ನವನ್ನ ಸ್ತ್ರೀವಾದಿ ಅಂತ ಅಲ್ಲದೆ ಬೇರೆ ಕಾರಣಕ್ಕೂ ಕೂಡ ನಾವು ಓದ್ಬೇಕು ಅನ್ನುವ ಒಂದು ಮನಸ್ಸನ್ನ, ಒಂದು ಒಂದು ಇದನ್ನ ಪ್ರೀತಿಯನ್ನ ಹುಟ್ಟಿಸ್ಲಿಕ್ಕೆ ಈ ಈ ಅನುವಾದ ತುಂಬಾ ಸಹಕಾರಿಯಾಗಿದೆ. ಜೊತೆಗೆ ನನಗಿಲ್ಲಿ ಈ ಪುಸ್ತಕದಲ್ಲಿ ಅನೇಕ ವಿಶೇಷತೆಗಳು ಏನಪ್ಪಾ ಅಂತ ಹೇಳಿದ್ರೆ, ಇವರು ನಮ್ಮ ವಿಸಾಜಿ ಏನ್ ಮಾಡಿದ್ದಾರೆ ಅಂದ್ರೆ, ಅನುಬಂಧದಲ್ಲಿ ಇಲ್ಲಿ ಕೆಲವು ಲೇಖಕರು ಕೆಲವು ವಿಶೇಷವಾದ ಹೆಸರುಗಳು ಬರ್ತವೆ, ಅದ್ರ ಬಗ್ಗೆ ವಿವರಗಳನ್ನ ಕೊಟ್ಟಿದ್ರೆ ವೆರಿ ಇಂಪಾರ್ಟೆಂಟ್. ಅದು ಈಗ ಸಾಹಿತ್ಯವನ್ನು ಓದಿರೋರ್ಗೆ ಅದು ನಮ್ಗೇನು ಎಲ್ಲ ಓದ್ಕೊಂಡಿರ್ತೀವಿ, ಏನೋ ಆಗಿರ್ತದೆ, ಅದು ಗೊತ್ತಿರ್ತದೆ ನಮ್ಗೀಗ. ಆದ್ರೆ ಕೆಲವ್ರಿಗೆ ಅದು ಹೆಸರುಗಳನ್ನೇ, ಈಗ ಈಡಿಪಸ್ ಕಾಂಪ್ಲೆಕ್ಸ್ ಅಂತಂದ್ರೆ ಹೊಸದಾಗಿ ಸಾಹಿತ್ಯ ಓದೋರಿಗೆ ಅಥವಾ ಇನ್ಯಾವುದೋ ಹೆಸರು ಬಂದ ತಕ್ಷಣನೇ ನೋಡಿ ಒಳ್ಳೆ ಅನುವಾದಕ ಮಾಡ್ಬೇಕಾಗಿರೋದು ಅದೇ. ಯಾಕೆಂತ ಹೇಳಿದ್ರೆ ಆ ಅನುಬಂಧದಲ್ಲಿ ಆ ತರದ ಒಂದು ವಿವರಣೆ ಇದೆ. ಮತ್ತೆ ಈ ಅನುವಾದದ ಆಪ್ತತೆ ಮತ್ತು ಆಯ್ಕೆಯಲ್ಲಿಯ ಜಾಣ್ಮೆ ಈ ಪುಸ್ತಕದ ಉದ್ದಕ್ಕೂ ಕೂಡ ಕೆಲಸ ಮಾಡಿದೆ. ಇಲ್ಲಿ ಈ ಪುಸ್ತಕದಲ್ಲಿ ಸಿಗುವ ಸಿಮೋನ್ ರವಳ ಸಮಗ್ರವಾದ ಬದುಕು, ಬರವಣಿಗೆ, ಆಲೋಚನಾ ಕ್ರಮ ಒಂದೆಡೆಗೆ ಒಂದೇ ಸಲ ಒಂದು ಸಿಗೋ ರೀತಿನಲ್ಲಿ. ಯಾವಾಗಲೂ ಕೂಡ ಈ ತರದ ವಾಚಿಕೆಗಳು ಏನ್ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ, ವಾಚಿಕೆಗಳಲ್ಲಿ ಅವರು ಎಲ್ಲಾ ಬರಹಗಳನ್ನು ಕೊಡ್ಲಿಕ್ಕಾಗಲ್ಲ, ಅದರಲ್ಲಿ ತುಂಬಾ ಅತ್ಯುತ್ತಮವಾದದ್ದು ಮತ್ತು ಇದು ಈ ಕ್ಷಣಕ್ಕೆ ಅಗತ್ಯ ಇದೆ, ಈ ಕಾಲಕ್ಕೆ ಅನ್ನೋದನ್ನ ಕೊಟ್ರೆ ಅದ್ರ ಮುಖಾಂತರ ನಾವು ಇನ್ಸ್ಪೈರ್ ಮಾಡುವ ಕೆಲಸವನ್ನ ಮಾಡ್ತವೆ ಎಲ್ಲಾ ವಾಚಿಕೆಗಳು ಕೂಡ. ನಿಜವಾದ ವಾಚಿಕೆಗಳು ಮಾಡುವ ಕೆಲಸ ಅದು. ಇಲ್ಲಿ ಆ ಕೆಲಸ ತುಂಬಾ ಅದ್ಭುತವಾಗಿ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈ ಪುಸ್ತಕವನ್ನ ಓದಿದ ಯಾವುದೇ ಮನಸ್ಸುಗಳು ನಿಜವಾಗಲೂ ಕೂಡ ಸಿಮನ್ ದ ಬೋವರ್ ಅವರ ಬೇರೆ ಕೃತಿಗಳಿಗೂ ಹೋಗ್ತವೆ, ಮತ್ತೆ ಕಾಫ್ಕಾರನ್ನು ಸಾರ್ಥರನ್ನು ಕೂಡ ಓದ್ಲಿಕ್ಕೆ ಪ್ರಯತ್ನ ಪಡ್ತವೆ. ಸಾರ್ಥರ್ನ ಓದ್ಲಿಕ್ಕೆ ಹೋದ ತಕ್ಷಣ ಮತ್ತೆ ಆ ಕಾಫ್ಗಾಗ್ ಹೋಗ್ತಾರೆ, ಕಮೂಗ್ ಹೋಗ್ತಾರೆ. ಸೊ ಇದು ಒಬ್ಬ ಓದುಗನನ್ನ ಬೆಳೆಸುವ ಕ್ರಮ, ಇದು ಒಂದು ಅನುವಾದ ಮಾಡಬೇಕಾದಂತಹ ಕ್ರಮ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಸಿಮೋನ್ ಹಾಗೂ ಸಾರ್ಥರ್ ನಡುವಿನ ಮಾತುಕತೆ ಮತ್ತೆ ಅವರ ಬದುಕಿನ ಮುಖಾಂತರ, ಅವರ ಬದುಕು ಬರಹದ ಮುಖಾಂತರ ಒಂದು ಚಳುವಳಿಯ ಲೋಕ ಅನಾವರಣಗೊಳ್ತದೆ. ಇಲ್ಲಿ ಸಾರ್ಥರ್ ಯಾವಾಗಲೂ ಕೂಡ ಒಂದು ರೀತಿಯ ಯಾವಾಗಲೂ ತುಂಬಾ ಅಂತರ್ಮುಖಿಯಾಗಿದ್ಕೊಂಡೆ, ಆದ್ರೆ ಸಮಾಜದ ವಿಚಾರ ಬಂದಾಗ ಮಾತ್ರ ಬಹುಮುಖಿಯಾಗಿ ಆ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ. ಪ್ರಪಂಚದ ಎಲ್ಲ ಶ್ರೇಷ್ಠ ಲೇಖಕರು ಕೂಡ ಯಾರಾಗಿದ್ದಾರೆ ಅಂತ ಹೇಳಿದ್ರೆ, ಯಾರು ಈ ಜನ ಚಳುವಳಿಗಳಲ್ಲಿ ನೆರೂಡನಿಂದ ಹಿಡಿದು ಭಾಗವಹಿಸಿದರೆ ಅವ್ರು ಅಲ್ಲಿಂದ ಸಮಾಜದಿಂದ ನಾವು ಬಹಳಷ್ಟನ್ನ ಪಡ್ಕೊಂಡಿದೀವಿ, ಮತ್ತೆ ಅಲ್ಲಿಗೆ ನಮ್ಮ ಸಮಾಜದ ಋಣ ಇದೆ ನಮ್ಗಲ್ಲಿ
ಅದನ್ನ ನಾವು ಮತ್ತೆ ವಾಪಸ್ ಕೊಡಬೇಕು ಅನ್ನೋದು ಒಂದು ಕನಿಷ್ಠವಾದಂತಹ ಒಂದು ಒಂದು ಕಾಳಜಿ ಅದು ಇಲ್ಲಿ ಕಾಣ್ತದೆ. ಅಂದ್ರೆ ಒಬ್ಬ ಲೇಖಕನಿಗೆ ಅಥವಾ ಲೇಖಕಿಗೆ ಇರ್ಬೇಕಾದಂತ ನೈತಿಕವಾದ ಹೊಣೆ ಏನು ಅನ್ನೋದು ಕೂಡ ಈ ಪುಸ್ತಕದ ಮುಖಾಂತರ ನಮ್ಗೆ ಗೊತ್ತಾಗ್ತದೆ. ಜೊತೆಗೆ ನಿಜವಾದ ಸ್ತ್ರೀವಾದ ಅಂದ್ರೆ ಏನು, ಸ್ತ್ರೀವಾದದ ಅರ್ಥಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಅಂದ್ಕೊಂಡಿರುವಂತ ಸಂದರ್ಭದಲ್ಲಿ ನಿಜವಾದ ಸ್ತ್ರೀವಾದ ಅಂದ್ರೆ ಏನು ಅನ್ನೋದನ್ನ ಈ ಪುಸ್ತಕದಲ್ಲಿ ಗೊತ್ತಾಗ್ತದೆ. ಈಗ ಈ ಪುಸ್ತಕದ ಗುಣಮಟ್ಟ ಇದರ ಮೆರಿಟ್ಸ್ ಅನ್ನ ತುಂಬಾ ಹೇಳ್ತಾ ಹೋಗ್ಬೋದು. ಆಮೇಲೆ ನನಗೆ ಒಂದು ಚೂರು ಇಷ್ಟ್ರ ಮಧ್ಯೆ ಒಂದು ಆಡೆಡ್ ಬ್ಯೂಟಿ ತರ ಇನ್ನೊಂದು ಚೂರು ಬೇಕಾಗಿದ್ದೇನಪ್ಪಾ ಅಂತ ಹೇಳಿದ್ರೆ ಈ ಬುಕ್ಕಿಗೆ ಒಂದು ಈಗ ವಿಸಾಜಿ ಮಾತ್ರ ಅದು ಬರೀಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಈ ಅನುವಾದದ ಸಂದರ್ಭದಲ್ಲಿ ವರ್ಷಾನುಗಟ್ಲೆ ಸಿಮೋನಳ ಲೋಕದಲ್ಲಿ ಸಂಚಾರ ಮಾಡಿದ್ರಿಂದ, ಅವರ ಬೇರೆ ಬೇರೆ ಬರಹಗಳನ್ನ ಓದ್ಕೊಂಡಿದ್ರಿಂದ ಸಿಮೋನ್ ಹೀಗೆ ಕನ್ನಡದಲ್ಲಿ ಹೇಗೆ ಯಾಕೆ ಅತ್ಯಂತ ಹೆಚ್ಚು ಪ್ರಸ್ತುತವಾಗ್ತಾರೆ ಒಂದು ಸಣ್ಣ ಪ್ರಸ್ತಾವನೆ ಬೇಕಿತ್ತೇನೋ, ಅಥವಾ ಅದನ್ನ ರೀಪ್ರಿಂಟ್ ಅಲ್ಲಿ ವಿಸಾಜಿ ಅದನ್ನ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ವಿಸಾಜಿ ಅವ್ರ ಹತ್ರ ಈ ಪುಸ್ತಕವನ್ನು ಓದಿ ಮಾತಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದೆ, ಆ ಫೋಟೋಗಳು ಇದೆಯಲ್ಲ ಅದು ನನಗೊಂಥರ ಚಿತ್ರ ಸಂಪುಟ ತರ, ಇದು ಭಾರಿ ವಿಶೇಷವಾದಂತಹ ಪ್ರಿಂಟ್ ಆಗಿರುವಂತ ಪುಸ್ತಕ. ಆ ಫೋಟೋಗಳಿಗೆ ಕೆಲವು ಕನ್ಫ್ಯೂಷನ್ ಆಗ್ತದೆ. ಅವ್ರ ಇನ್ನೊಬ್ಬ ಅವನ ಗೆಳೆಯನ ಚಿತ್ರ ಬಂದಾಗ, ಮತ್ತೆ ಸಾರ್ಥಕ್ ಚಿತ್ರ, ಎಲ್ಗ್ರೇನ್ ಚಿತ್ರ ಬಂದಾಗ ಅಥವಾ ಸಾರ್ಥಕ್ ಕನ್ಫ್ಯೂಸ್ ಆಗ ಸಾಧ್ಯತೆ ಇರೋದ್ರಿಂದ ಒಂದು ಅಡಿ ಟಿಪ್ಪಣಿನೋ ಅಥವಾ ಅನುಬಂಧದಲ್ಲೋ ಅವುಗಳನ್ನೆಲ್ಲಾದ್ರೂ ಸಣ್ಣ ಪ್ರಮಾಣದಲ್ಲಿ ಎಲ್ಲಾದ್ರೂ ಒಂಚೂರು ಗುರುತು ಮಾಡಿದ್ರೆ ಅದಿನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ನನಗಂತೂ ಈ ಪುಸ್ತಕದ ಓದು ಒಂದು ವಿಶೇಷವಾದ ಅನುಭವವನ್ನ ಮತ್ತು ಒಂದು ವಿಶೇಷವಾದ ಲೋಕಕ್ಕೆ ನನ್ನನ್ನು ಕರ್ಕೊಂಡೋಗಿತ್ತು. ಹಂಗಾಗಿ ಇದು ಯಾರು ಎಲ್ಲ ಓದುಗರನ್ನು ಕೂಡ ಆ ಸ್ಥಿತಿನಲ್ಲಿ ಕರ್ಕೊಂಡೋಗುವ ಸಾಧ್ಯತೆ ಇರುವ ಒಂದು ಪುಸ್ತಕ ಮತ್ತು ಕನ್ನಡ ಮನಸ್ಸುಗಳಿಗಂತೂ ಒಂದು ವಿಶೇಷವಾದಂತಹ ಪುಸ್ತಕ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಪುಸ್ತಕದ ಒಂದು ಒಟ್ಟು ವಿನ್ಯಾಸನೂ ಚೆನ್ನಾಗಿದೆ, ಮತ್ತೆ ಇದರ ಪ್ರಿಂಟಿಂಗು ಎಲ್ಲದು ಕ್ವಾಲಿಟಿ ಎಲ್ಲದೂ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಬುಕ್ ಅನ್ನ ಮುಟ್ಟಿದ್ರೆ ಒಂದು ಪ್ಲೀಸಿಂಗ್ ಆಗ್ಬೇಕು, ಒಂದು ಮುಟ್ಟಿದ ತಕ್ಷಣ ಒಂದು ಸಂತೋಷ ಆಗ್ಬೇಕಲ್ಲ. ಇದನ್ನ ಪುಟದಲ್ಲಿ ಇದರ ಅಕ್ಷರಗಳು ಮತ್ತೆ ಇದರ ಚಿತ್ರಗಳು ಎಲ್ಲವೂ ಕೂಡ ನಮ್ಮ ಓದುಗನ ಮನಸ್ಸಿಗೆ ನೇರವಾಗಿ ಇಳಿತವೆ. ಆ ಕಾರಣಕ್ಕೋಸ್ಕರ ಈ ಪುಸ್ತಕ ಕನ್ನಡ ಈ ಲೋಕದಲ್ಲಿ ಕನ್ನಡದ ಮನಸ್ಸುಗಳಿಗೆ ಒಂದು ವಿಶೇಷ ಪುಸ್ತಕವಾಗಿ ತುಂಬಾ ದಿನ ಇರ್ತದೆ. KON ಅವರು ಹೇಳ್ದಂಗೆ ಇದರ ಆಯ್ದ ಕೆಲವು ಭಾಗಗಳನ್ನ ಯೂನಿವರ್ಸಿಟಿಗಳಿಗೋ ಡಿಗ್ರಿಗಳಿಗೋ ಅಥವಾ ಎಲ್ಲೆಲ್ಲಿ ಅಗತ್ಯ ಇದೋ ಅದನ್ನ ಮತ್ತೆ ಅದನ್ನ ಪಠ್ಯಗಳಲ್ಲಿ ಸೇರಿಸೋ ಮುಖಾಂತರ ನನ್ಗೆ ಇನ್ನೊಂದಿದೆ, ಪಠ್ಯಗಳಲ್ಲಿ ಸೇರಿಸಿದ ತಕ್ಷಣನೇ ಅದೆಲ್ಲಿ ಜಡ ಆಗ್ಬಿಡ್ತದೋ ಅನ್ನೋದೊಂದು ಒಂದು ಸಣ್ಣ ಪ್ರಮಾಣದ ಇದು ಇದೆ. ಯಾಕೆಂದ್ರೆ ನಾವು ಎಂತವ್ರನ್ನ ಕೊಟ್ರು ಕೂಡ, ಲಂಕೇಶ್ ಓದಿಸ್ಬೇಕಿದ್ರು ಕೂಡ, ತೇಜಸ್ವಿ ಅವ್ರನ್ನ ಓದಿಸ್ಬೇಕಿದ್ರು ಕೂಡ, ಕುವೆಂಪು ಅವ್ರನ್ನ ಪಾಠ ಮಾಡ್ಬೇಕು ಕೂಡ ಅತ್ಯಂತ ಜಡವಾಗಿ ಪಾಠ ಮಾಡುವ ಸಂದರ್ಭಗಳು ಬಹಳಷ್ಟು ಜಾಸ್ತಿ ನಮ್ಮ ಮುಂದೆ ಎಕ್ಸಾಂಪಲ್ಗಳಿದಾವೆ. ಆದ್ರೆ ಇದು ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಇದನ್ನ ಅಲ್ಲಲ್ಲಿ ಓದಿಸುವ ಕ್ರಮವನ್ನ ಮಾಡಬೇಕು. ಇಂಥ ಒಂದು ಚರ್ಚೆಗಳ ಮುಖಾಂತರ ಇಂಥದೊಂದು ಪುಸ್ತಕವನ್ನ ಮತ್ತೆ ಇನ್ನೊಂದಷ್ಟು ಈ ಚರ್ಚೆ ಇನ್ನೊಂದಷ್ಟು ಮನಸ್ಸುಗಳಿಗೆ ಪುಸ್ತಕವನ್ನ ಕೊಂಡು ಓದಿ ಆ ಲೋಕವನ್ನ ತನ್ನದಾಗಿಸಿಕೊಳ್ಳುವ ಒಂದು ಶಕ್ತಿಯನ್ನ ಪಡ್ಕೊಂಡ್ರೆ ಅದು ಇದನ್ನ ಅನುವಾದಿಸಿದ ಮತ್ತು ಇದನ್ನು ಪ್ರಕಟಿಸಿದ ಇಬ್ಬರಿಗೂ ಕೂಡ ತುಂಬಾ ಸಂತೋಷ ಆಗ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ವಿಶೇಷವಾದಂತಹ ಒಂದು ಏನದು ಸಂವೇದನೆ ದಕ್ಕಿದಂಗಾಗ್ತದೆ ಅಂತ ನಾನು ಹೇಳ್ತಾ, ಇಂಥದೊಂದು ಈ ಸಂದರ್ಭದಲ್ಲಿ ಇದನ್ನ ನನಗೊಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧಾರವಾಡ ಕಟ್ಟೆಯ ಸ್ನೇಹಿತರಿಗೆ, ವಿಕ್ರಮ್ ವಿಸಾಜಿ ಮತ್ತೆ KON ಅವರು ಅದ್ಭುತವಾದ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ನನಗೆ ತುಂಬಾ ಖುಷಿಯಾಗಿ ಕೇಳಿಸ್ಕೊಂಡು ಭಾರಿ ದಿನ ಆಯ್ತು KON ಅವರ ಮಾತುಗಳನ್ನ ಕೇಳಿ. ಈ ಎಲ್ಲದಕ್ಕೂ ಕೂಡ ನನಗೆ ತುಂಬಾ ಖುಷಿಯಿಂದ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಸಮಯ. ನಮ್ಮ ಜೊತೆಗೆ ಎಸ್ ಗಂಗಾಧರಯ್ಯ ಸರ್ ಇದ್ದಾರೆ, ಹಾಗೆ KY ನಾರಾಯಣ ಸ್ವಾಮಿ ಸರ್ ಇದ್ದಾರೆ, ಹಾಗೆ ಸ್ವತಃ ಕೃತಿಯ ಜನಕರಾದಂತಹ ವಿಕ್ರಮ್ ವಿಸಾಜಿ ಸರ್ ಇದ್ದಾರೆ. ಇಲ್ಲಿ ನೆರೆದಿರುವಂತಹ ಸಾಹಿತ್ಯಾಸಕ್ತರು ಈ ಪೂರಕವಾಗಿ ವಿಷಯಗಳನ್ನು ಹಂಚ್ಕೊಳ್ಳೋ ಹಾಗಿದ್ರೆ, ಆಲ್ರೆಡಿ ಕೆಲವರು ಕೃತಿಗಳನ್ನ ಓದಿರ್ತೀರಾ, ಅದರ ಕುರಿತಾಗಿ ತಮ್ಮ ಒಳನೋಟಗಳನ್ನ ಬೀರೋ ಹಾಗಿದ್ರೆ ಅಥವಾ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲೂ ಕೂಡ ತಮ್ಮ ಪ್ರಶ್ನೆಗಳನ್ನ ಹಾಕ್ಬೋದು. ನಾವು ಅದನ್ನ ಡಿಸ್ಕಷನ್ಗೆ ತೆಗೆದುಕೊಳ್ತೇವೆ.
ಒಂದು 15 ನಿಮಿಷಗಳವರೆಗೆ ಈ ಚರ್ಚೆಗೆ ಅವಕಾಶ ಇರುತ್ತೆ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ಸರ್ ನಮಸ್ತೆ ಸರ್. ಸರ್ ಮಾತಾಡಿ ಸರ್. ನಮಸ್ಕಾರ. ಕೆ.ವೈ. ನಾರಾಯಣ ಸ್ವಾಮಿ ಅವರಿಗೂ ವಂದನೆಗಳು ಮತ್ತು ಗಂಗಾಧರಯ್ಯನವ್ರಿಗೂ ವಂದನೆಗಳು. ಧಾರವಾಡಕಟ್ಟೆ ಮಾಡಿರುವಂತಹ ಈ ಏನು ಅದ್ಭುತವಾದ ಕಾರ್ಯ ಇದೆ ಅದಕ್ಕೆ ನಾವು ಮೊದಲು ಅಭಿನಂದನೆ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮ ವಿಕ್ರಮ್ ವಿಸಾಜಿ ಅವರು ಬರೆದಿರ್ತಕ್ಕಂಥ ಶ್ರೇಷ್ಠವಾದ ಈ ಗ್ರಂಥವನ್ನ ಈ ಸಂಸ್ಥೆ ಪರಿಚಯಿಸದೆ ಹೋಗಿದ್ರೆ ಎಷ್ಟೊಂದು ರೀತಿಯಲ್ಲಿ ಅದು ಹಾಗೆ ಉಳಿದು ಬಿಡ್ತಿತ್ತು. ಒಂದು ಗ್ರಂಥಾಲಯದಲ್ಲೋ ಅವರ ಇದರಲ್ಲಿ ಉಳಿದು ಬಿಡ್ತಿತ್ತು. ಆದ್ರೆ ತಾವು ಇಬ್ರು ವಿದ್ವಾಂಸರು ಇವತ್ತೇನ ಆ ಕೃತಿಯ ಬಗೆಗೆ ವಿಶಿಷ್ಟವಾದ ಮಾತುಗಳನ್ನ ನೀವು ಅಭಿವ್ಯಕ್ತಗೊಳಿಸಿದ್ರಿ, ಹೇಳಿದ್ರಿ. ಅದು ನಿಜವಾಗ್ಲೂ ಕನ್ನಡ ಸಾಹಿತ್ಯದ ಎಲ್ಲ ಓದುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಅಪೂರ್ವವಾದ ಕೃತಿಯ ಒಂದು ಪರಿಚಯವನ್ನ, ಅಂದ್ರೆ ಜಗತ್ತಿನಲ್ಲಿ ಎಂಥ ಶ್ರೇಷ್ಠರಾಗಿರ್ತಕ್ಕಂಥ ವೈಚಾರಿಕ ನೆಲೆಯಲ್ಲಿ ಬದುಕನ್ನ ಕಟ್ಟಿಕೊಂಡು ಅನ್ಯೋನ್ಯವಾದ ಒಂದು ಪ್ರೀತಿಯಿಂದ ಬದುಕಿರ್ತಕ್ಕಂಥ ವ್ಯಕ್ತಿಗಳ ಒಂದು ಬದುಕನ್ನ ಇವತ್ತು ನೀವು ತೋರಿಸಿಕೊಟ್ರಲ್ಲ, ಅದು ಬಹಳ ಅದ್ಭುತವಾಗಿತ್ತು ಅಂತ ಹೇಳಿ ತಿಳ್ಕೊಂಡು ಗಂಗಾಧರಯ್ಯನವರಿಗೆ ಮತ್ತು ಕೆ.ವೈ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ನನಗೆ ಬಹಳ ಸಂತೋಷವೆನಿಸ್ತಾ ಇದೆ. ಇಬ್ಬರಿಗೂ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಸರ್ ಇಲ್ಲಿ ಗಣೇಶ್ ಪವಾರ್ ಸರ್ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಪ್ರಶ್ನೆಯನ್ನ ಈ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಸಿಮೋನ್ ದ ಬೋವಾ ಅವರು ಬಹಳ ಶ್ರೇಷ್ಠ ಲೇಖಕಿ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ತಿರಸ್ಕೃತ ಮಹಿಳೆಯರ ಕುರಿತು ಸಾಮಾಜಿಕವಾಗಿ, ರಾಜಕೀಯವಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಆದ್ರೆ ವೈಯಕ್ತಿಕ ಜೀವನದಲ್ಲಿ ಸಾತನ ಜೊತೆ ಬದುಕು ಕಳೆದದ್ದು ಭಾರತೀಯ ಸಂಸ್ಕೃತಿ ಮೇಲೆ ಮತ್ತು ಓದುಗರ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅಂತ ಹೇಳಿ ಯಾರು ಉತ್ತರಿಸಬೇಕಿದನ್ನ? ಸರ್ ಯಾರು ಅಂತ ಹಾಕಿಲ್ಲ, ಯಾರು ಉತ್ತರಿಸಿದ್ರು ಕೂಡ ಖುಷಿನೇ. ನೀವೇ ಮಾಡಿದಿರಾ ಕೆ.ವೈ. ಗುರುವೇ, ನೀವೇ ಮಾತಾಡಿ. ಎಸ್ ಸರ್ ಪ್ಲೀಸ್. ಅಲ್ಲ, ಈಗ ಭಾರತೀಯ ಸಮಾಜ ಮತ್ತೆ ಮತ್ತೆ ತಾನು ಹೆಣ್ಣಿನ ವಿಚಾರದಲ್ಲಿ ನಡ್ಕೊಳ್ಳುತ್ತಿರುವಂತ ವಿಧಾನ ಏನಿದೆ ಮತ್ತು ಏನೋ ಎಲ್ಲಿ ಎತ್ರ ನಾರ್ಯಸ್ತು ಪೂಜ್ಯಂತು ಅದೇನೋ ತತ್ರ ದೇವತಾ ಅಂತೆಲ್ಲ ಹೇಳ್ಕೊಂಡು ನಾವು ಎಷ್ಟೆಲ್ಲ ಅನ್ಯಾಯಗಳನ್ನು ಮಾಡ್ತಾ ಇದೀವಿ. ಪವಿತ್ರತೆ ಅನ್ನೋ ಹೆಸರಿನಲ್ಲಿ ಏನು ಅನ್ಯಾಯ ಮಾಡ್ತಾ ಇದೀವಿ, ಮಾತೃತ್ವ ಅನ್ನೋ ಹೆಸರಿನಲ್ಲಿ ಏನು ಅನ್ಯಾಯ ಮಾಡ್ತಿದೀವಿ. ಈ ಎಲ್ಲಾ ಸಂಗತಿಗಳನ್ನ ಸಿಮೋನ್ ದ ಬೋವಾ ಅವ್ರನ್ನ ಓದಿದ್ರೆ, ಪ್ರಶ್ನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದ್ ಸರಿ. ಆದ್ರೆ ಅಕ್ಕಮಹಾದೇವಿ ಮಲ್ಲಿಕಾರ್ಜುನನ್ನ ಹುಡ್ಕೊಂಡು ಆತ್ಮ ಸಂಘಾತಕ್ಕೆ ನೀನುಂಟು ಅಂತ ಹೇಳಿ ಮದುವೆನ ತಿರಸ್ಕರಿಸಿ ಓದಿದ್ದಕ್ಕೂ ಮತ್ತು ಸಿಮೋನ್ ದ ಬೋವಾ ಸಾತ್ರೆಯ ಜೊತೆ ಅದೇ ರೀತಿಯಾದಂತಹ ಆರೋಗ್ಯಕರವಾದ ಆತ್ಮ ಸಂಘಾತನನ್ನ ಕಂಡುಕೊಂಡಿದ್ದಕ್ಕೂ ಏನು ವ್ಯತ್ಯಾಸವಿದೆ? ಇವಾಗ ಅಕ್ಕಮಹಾದೇವಿಯಿಂದಾಗಿ ನಮ್ಮ ಸಮಾಜದಲ್ಲಿ ಏನಾದ್ರು ಪರಿಣಾಮ ಉಂಟಾಗಿದೆಯೇ? ಸೊ ಹೀಗಾಗಿ ಇದು ಈ ತರದ ಪ್ರಶ್ನೆಗಳು ಹುಟ್ಟೋದೇ ನಮ್ಮ ಒಳಗೆ ಇನ್ನೂ ಆ ಪುರುಷ ಪ್ರಧಾನವಾದ ಆಲೋಚನಾ ಕ್ರಮಗಳು ಇನ್ನೂ ಜೀವಂತವಿವೆ ಅನ್ನೋದಕ್ಕೆ ಸಾಕ್ಷಿ. ಆದ್ರಿಂದ ಇದನ್ನೇ ನಾವು ತೊಡಿಬೇಕು ನಮ್ಮ ಮನಸ್ಸಿಂದ. ಸಿಮೋನ್ ದ ಬೋವಾ ತುಂಬಾ ಆರೋಗ್ಯಕರವಾದ, ಹೆಣ್ಣಿನ ಘನತೆಗೆ ಕುಂದು ಬಾರದ ಹಾಗೆ ಆಕೆ ಅವನ ಜೊತೆ ಬದುಕಿದ್ಲು. ಅವನ ಜೊತೆ ಮದುವೆಯಾಗಿ ಬದುಕಿಬಿಟ್ಟಿದ್ರೆ ಅದಕ್ಕೆ ಘನತೆ ಬಂದ್ಬಿಡ್ತಿದ್ದೇನೆ, ಅಥವಾ ಅವನ ಹೆಂಡತಿ ಆಗ್ಬಿಟ್ಟಿದ್ರೆ ಅದಕ್ಕೆ ಸಮ್ಮತವಾಗ್ತಿದ್ದೇನು? ಹೆಂಡತಿಯಾಗಿ ಹಿಂಸೆಯನ್ನು ಅನುಭವಿಸೋದಕ್ಕಿಂತ ಮತ್ತು ಅವರು ಸ್ನೇಹಿತರಾಗಿ, ಸಂಗಾತಿಗಳಾಗಿ ಅವರು ಬದುಕಿದ್ರಲ್ಲ, ಮತ್ತು ಬದುಕುವಾಗ ಪರಸ್ಪರ ಸಾಯುವವರೆಗೂ ಆ ಪ್ರೀತಿಯನ್ನ ಅವ್ರು ಕಾಯ್ದುಕೊಂಡ್ರಲ್ಲ, ಅದು ನಮಗೆ ಆದರ್ಶವಾಗ್ಬೇಕಲ್ವೇ? ಅದರಿಂದ ಈ ಪ್ರಶ್ನೆಯನ್ನ ಕೇಳುವಾಗ ನಾವು ನಮ್ಮ ಒಳಗೆ ಇನ್ನೂ ಆ ಸನಾತನವಾದ ಈ ರೀತಿಯ ಹೆಣ್ಣು ಶೋಷಕ ನೆಲೆಗಳು ನಮ್ಮಲ್ಲಿ ಇವೆ ಅನ್ನೋದರ ಸೂಚಕಗಳಾಗಿರಬಹುದೇನೋ ಅಂತ ನಾವು ನಮ್ಮನ್ನ ಸ್ವಲ್ಪ ಅನುಮಾನಿಸ್ಕೊಂಡು ನೋಡ್ಬೇಕು ಅಂತ ನನಗೆ ಅನ್ಸುತ್ತೆ. ಸರ್ ನಮಸ್ತೆ, ಪ್ರಶ್ನೆ ಕೇಳ್ಬೋದಾ ಮೇಡಮ್? ಸರ್ ಖಂಡಿತ ಕೇಳಿ ಸರ್. ಸರ್ ನಿಮ್ಮ ಪ್ರಶ್ನೆ ಯಾರಿಗೆ ಅಂತ ಕೇಳಿದ್ರೆ ಇನ್ನೂ ಉತ್ತಮ ಸರ್, ಯಾಕಂದ್ರೆ 3 ಜನ ದಿಗ್ಗಜರು ನಮ್ಮ ಜೊತೆಗಿದ್ದಾರೆ. ಕೆ.ವೈ. ಸ್ವಾಮಿ ಅವರಿದ್ದಾರೆ. ಕೆ.ವೈ. ಅವರಿಗೆ ಕೇಳ್ತೀನಿ ಮೇಡಮ್. ಸರ್ ನಮಸ್ತೆ. ಈ ಪ್ರೇಮದ ವಿಷಯ ಕುರಿತು ನೀವು ಮಾತನಾಡುವಾಗ ಸಾರ್ತ್ರೆ ಮತ್ತು ಸಿಮೋನ್ ದ ಬೋವನ ನಡುವೆ ಇರುವಂತ ಪ್ರೇಮ ಅದೊಂದು ಆತ್ಯಂತಿಕವಾದದ್ದು ಆಗಿತ್ತು.
ಅಥವಾ ವಿಭಿನ್ನವಾದ ಸಂಬಂಧಗಳನ್ನು ಕೂಡ ಒಳಗೊಂಡಿದ್ರು ಅಂತ ನೀವು ಮಾತನಾಡುವಾಗ ಹೇಳಿದ್ರಿ. ಬಟ್ ನನ್ಗೇನ್ ಅನಿಸ್ತದೆ ಅಂತಂದ್ರೆ ಈ ಪ್ರೇಮದ ಒಂದು ಆಥೆಂಟಿಕವಾದಂತ ಒಂದು ವಿಧಾನ ಏನಿದೆಯಲ್ಲ ಅದನ್ನ ಸಾರ್ತ್ರೆ ತುಂಬಾ ತಾತ್ವಿಕವಾಗಿ ಅದನ್ನ ಒಪ್ಪಿಕೊಂಡಿರ್ತಾನೆ. ಅಲ್ಲಿ ಸಿಮೋನ್ ಡಿ ಬೋವಾ ನಾನು ಅಮೆರಿಕೆಗೆ ಹೋಗ್ತೀನಿ ಅಂತಂದಾಗ ನೀನ್ ಹೋಗ್ ಬಾ ಅಂತ ಹೇಳ್ತಾನೆ ಅವನು. ಆದ್ರೆ ಸಾರ್ತ್ರೆ ಚೆಲುವೆಯರ ಜೊತೆ ವೈನು ಆತದ್ದು ಕುಡಿಯುವಾಗ ಅವಳ ಒಳಗಿನ ಭಾವ ಸಾರ್ತ್ರೆ ನನ್ನವನೇ ಆಗಿರ್ಬೇಕು ಅಂತ ಧ್ವನಿಸ್ತದೆ. ಮತ್ ಇನ್ನೊಂದು ಕಡೆ ಈ ಎಲ್ಗ್ರೀನ್ ಅನ್ನುವಂಥವನು ನತಾಲಿ ಸೋರ್ಕಿನ್ ಅವಳ ಜೊತೆ ಇರುವಂತ ಒಂದು ಸಂಬಂಧವನ್ನ ಅವಳು ಸಿಮೋನ್ ಡಿ ಬೋವಾಳದ ಒಂದು ಮಾತಿದೆ, ಯಾರು ನಿಮ್ಮವರಾಗುವುದಿಲ್ಲವೋ ಅವರನ್ನು ಪ್ರೀತಿಸುವುದು, ಯಾರು ಇನ್ನೊಬ್ಬರ ಪ್ರೇಮದಲ್ಲಿದ್ದಾರೆ ಅವರನ್ನು ಬಯಸುವುದು, ಯಾರ ಜೀವನದಲ್ಲಿ ನನಗೆ ಮುಖ್ಯ ಸ್ಥಾನವಿಲ್ಲವೋ ಅವರಿಗಾಗಿ ಹಂಬಲಿಸುವುದು ವ್ಯರ್ಥವೆನಿಸಿದೆ ಅಂತ ಹೇಳ್ತಾಳೆ. ಬಹುಶಃ ಪ್ರೇಮದಲ್ಲಿ ಸಿಮೋನ್ ಡಿ ಬೋವಾಳಿಗೆ ತಾನು ಪ್ರೀತಿಸುವ ವ್ಯಕ್ತಿ ತನ್ನ ಜೊತೆಗೆ ಇರಬೇಕು ಅನ್ನುವುದು ಒಂದು ಈ ಪ್ರೇಮದ ಯೂನಿವರ್ಸಲ್ ಲಿಮಿಟೇಷನ್ ಇದ್ವಾ ಅಂತ ನನಗನ್ನಿಸ್ತದೆ ಸರ್. ನೀವು ಬಹಳ ವಿವರಣಾತ್ಮಕವಾಗಿ ಅದನ್ನು ಯೂಸ್ ಹೇಳಿದ್ರಿ. ಹಂಗಾಗಿ ಇದು ಪ್ರಶ್ನೆ ಅಲ್ಲ, ಇದೊಂದು ನಿಮ್ಮ ಉತ್ತರ. ಆಕ್ಚುಲಿ ನೀವೇ ಕೇಳ್ಕೊಂಡಿರೋ ಪ್ರಶ್ನೆಗೆ ನೀವೇ ಆಲ್ರೆಡಿ ಉತ್ತರ ಕೊಟ್ಬಿಟ್ಟಿದ್ದೀರಿ. ಅಂದ್ರೆ ಈ ಪ್ರೇಮ ಅನ್ನೋದು ಒಂದು ಸಿದ್ಧವಾದ ಪದಾರ್ಥ ಅಲ್ಲ, ಅದನ್ನ ನಿತ್ಯವೂ ನಾವು ಆಗು ಮಾಡ್ಕೋಬೇಕಾಗಿರುವಂತ ವಿಷಯ. ಅಂದ್ರೆ ಅದನ್ನ ರಿನ್ಯೂವಲ್ ಮಾಡ್ಕೊತಾ ಅದ್ರ ಮೂಲಕ ಬದುಕನ್ನ ಕಣ್ಕೊಳ್ತಾ ಮಾಡ್ಬೇಕಾಗಿರೋ ಪ್ರಯಾಣ. ಸೊ ಸಿಮೋನ್ ಡಿ ಬೋವಾಗೂ ಅದು ಅರಿವಿತ್ತು. ಅಂದ್ರೆ ನಾನು ಕೂಡ ಸ್ವಾರ್ಥಿ ಆಗ್ತಾ ಇದ್ದೀನಿ, ಇವನು ನನ್ನವನೇ ಆಗಿರ್ಬೇಕು ಎಲ್ವಿನ್ ಅಂತ ಹೇಳ್ಬಿಟ್ಟು ನಾನು ಇನ್ನೊಬ್ಬ ಹುಡುಗಿ ಜೊತೆ ಅವನ ಸ್ನೇಹದಿಂದಿದ್ರೆ ಅವ್ರಿಗೆ ಸಿಟ್ಟು ಬರೋದು, ಇದೆಲ್ಲವನ್ನೂ ಕೂಡ ಇದು ನಾನು ಮೀರಬೇಕಾಗಿರುವ, ನಾನು ಜಯಿಸಬೇಕಾಗಿರುವ ಸವಾಲುಗಳು ಅಂತ ತಿಳ್ಕೊಂಡಿರೋದನ್ನ ಅವಳೇ ದಾಖಲು ಮಾಡಿದ್ದಾಳೆ. ಸೊ ಅದು ಮಾಡ್ತಾ ಹೋಗಿದ್ರಿಂದಲೇ ಅವ್ರ ಸಂಬಂಧಕ್ಕೆ ಒಂದು ಗಂಧದ ಸ್ವರೂಪ ಬಂದಿರೋದು. ಸೊ ಹಾಗಾಗಿ ನಾನು ಪ್ರಯತ್ನಿಸ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಣು ಗಂಡುಗಳ ಮಧ್ಯೆ ಸಮಾನತೆ, ಸ್ವಾತಂತ್ರ್ಯ, ಪರಸ್ಪರ ಗೌರವ ಅಂತ ನಾವೆಲ್ಲ ಹೇಳ್ತಿದೀವಲ್ಲ, ಇವೆಲ್ಲವೂ ಕೂಡ ಹೇಳಿಕೆಗಳಾಗಿ ಉಳಿದು ಹಿಂಸೆ, ಶೋಷಣೆ ಮತ್ತು ಒಬ್ಬರನ್ನ ಇನ್ನೊಬ್ಬರು ಹತ್ತಿಕ್ಕುವ ಹುನ್ನಾರಗಳೇ ನಮ್ಮ ಮಧ್ಯೆ ಈ ಸಂಬಂಧದ ಹೆಸರುಗಳ ಸ್ವರೂಪದಲ್ಲಿ ಈಗ ಜಗಜ್ಜಾಹೀರಾಗಿದೆ. ಅಂತ ಸಂದರ್ಭದಲ್ಲಿ ಅದಕ್ಕೆ ನಾನು ಕೊನೆಯಲ್ಲಿ ಬಳಸಿದ್ದು ಪ್ರಜಾಸತ್ತಾತ್ಮಕವಾದದ್ದು ಅಂತ. ನಿಜವಾದ ಡೆಮೊಕ್ರೆಟಿಕ್ ಲೆವೆಲ್ ಅಲ್ಲಿ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮಂಡಿಸುವ, ತಮ್ಮ ಆಯ್ಕೆಗಳನ್ನು ಹೇಳಿಕೊಳ್ಳುವ, ತಮ್ಮ ಬಂದ ಬೇರೆ ಬೇರೆ ಆಕರ್ಷಣೆಗಳನ್ನು ಕೂಡ ಪರಸ್ಪರ ಚರ್ಚೆ ಮಾಡಿಕೊಳ್ಳುವಂತ ಒಂದು ಆರೋಗ್ಯಕರ ವಾತಾವರಣ, ಆರೋಗ್ಯಕರ ಮನಸ್ಥಿತಿ ಅವರಿಬ್ಬರ ನಡುವೆ ಇತ್ತು. ಆಗ ಬಂದಿದ್ದ ಕಾರಣಕ್ಕಾಗಿ ಅವರೊಬ್ಬರೊಬ್ಬರನ್ನ ದ್ವೇಷಿಸೋದಾಗ್ಲಿ, ಒಬ್ಬರ ವಿರುದ್ಧ ಇನ್ನೊಬ್ರು ಬಿದ್ದೂರು ಮಾಡೋದಾಗ್ಲಿ ಮಾಡ್ಲಿಲ್ಲ, ಒಬ್ರು ಇನ್ನೊಬ್ಬರನ್ನ ಹತ್ತಿಕ್ಲಿಲ್ಲ. ಆ ಕಾರಣಕ್ಕಾಗಿ ಹೇಳಿದ್ದು ಇದೊಂದು ಆದರ್ಶವಾದಂತ ಒಂದು ಸಂಬಂಧ. ಒಂದು ಹೆಣ್ಣು ಗಂಡುಗಳ ನಡುವೆ ಈ ತರದೊಂದು ಆದರ್ಶ ಸಂಬಂಧ ಭೂಮಿ ಮೇಲೆ ಸಾಧ್ಯ ಅಂತ ನಾವು ಕಥೆಯಲ್ಲಿ ಓದ್ಬೋದಾಗಿತ್ತು. ಆದ್ರೆ ಸಾತ್ರೆ ಮತ್ತು ಸಿಮೋನ್ ಡಿ ಬೋವಾ ಬದುಕಿನಲ್ಲೇ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅದು ಅತ್ಯಂತ ಮಾದರಿಯಾದದ್ದು ಅಂತ ನಾನು ಹೇಳಿದೆ. ಸರ್, ಇಲ್ಲಿ ಶಿವಾನಂದ್ ಬಂಟೂರ್ ಅವರು ಒಂದು ಪ್ರಶ್ನೆನ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಬಹುಶಃ ಇದು ಗಂಗಾಧರಯ್ಯ ಸರ್ ಅವ್ರಿಗಿರ್ಬೋದು ಅನ್ಕೋತೀನಿ, ಯಾಕಂದ್ರೆ ಅವ್ರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಸರ್ ಮಾತಾಡ್ತಿರ್ಬೇಕಾದ್ರೆ ಇದರ ಕೆಲವು ಆಯ್ದ ಭಾಗಗಳನ್ನ ಪಠ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಇಟ್ರೆ ಅದು ಒಂದು ದೊಡ್ಡ ಅವ್ರಿಗೆ ಕೊಡುವಂತ ಒಂದು ಜ್ಞಾನ ಆಗುತ್ತೆ ಅಂತ ಅವರು ಮಾತಾಡ್ತಾ ಇದ್ರು ಅಂತ ಅದ್ರಲ್ಲಿ ಪ್ರಸ್ತಾಪಿಸ್ತಾನೆ. ಇಂಥದೊಂದು ಕೃತಿಯನ್ನ ಹೇಗೆ ಅಂತ ಮಕ್ಕಳಿಗೆ ನಾವು ಪಾಠ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತಾನೂ ಕೂಡ ಕೇಳಿದ್ದಾರೆ ಸರ್. ಇಲ್ಲಿ ಪಾಠ ಹೇಗ್ ಮಾಡ್ಬೇಕು ಅನ್ನೋದು ಅಲ್ಲ ನಾನು ಹೇಳ್ತಾ ಇರೋದು. ಈಗ ಒಂದು ಮುಟ್ಟಿಸಿಕೊಂಡವರು ಅಂತ ಒಂದು ಲಂಕೇಶ್ ಅವ್ರದ್ದು ಒಂದು ಕಥೆ ಇದೆ. ಕೆಲವು ಟೆಕ್ಸ್ಟ್ಗಳೇ ಅದನ್ನ ಅವೇ ಡಿಮ್ಯಾಂಡ್ ಮಾಡ್ತಾವ. ಹಾಗೆ ಸಿಮೋನ್ ಡಿ ಬೋವಾ ಕೂಡ ಅವರು ಒಟ್ಟು ಆಲೋಚನಾ ಕ್ರಮವೇ ಅದನ್ನ ಡಿಮ್ಯಾಂಡ್ ಮಾಡ್ತದೆ. ಸೊ ಮುಟ್ಟಿಸಿಕೊಂಡವನ ಕಥೆಯಲ್ಲಿ ನಾವು ಏನೇ ಹೇಳ್ದಿದ್ರು ಕೂಡ ಅದೇ ಎಲ್ಲ ಕಥೆ ಎಲ್ಲ ಹೇಳ್ತಾರೆ. ಸೊ ಅದು ಆ ಮೇಷ್ಟ್ರುಗಳು ತಮ್ಮ ಗಂಡಸಾಗಿದ್ರೆ ಗಂಡಸಿನ ಅಹಮ್ಮನ್ನ, ಹೆಣ್ಮಗಳಾಗಿದ್ರೆ ತನ್ನ ವಿವೇಕವನ್ನ ಬಳಸಿ ಪಾಠ ಮಾಡುವ ಮತ್ತು ಆ ಮೂಲಕ ಒಂದು ಯುವ ಮನಸ್ಸುಗಳಿಗೆ ಬೇರೆ ರೀತಿಯಲ್ಲಿ ಸಿಮೋನ್ ಡಿ ಬೋವಾವನ್ನ ತಲುಪಿಸೋ ಮುಖಾಂತರ ಹೆಣ್ಮಕ್ಳಿಗೆ ಒಂದು ರೀತಿಯ ಧೈರ್ಯವನ್ನ ಕೊಡುವಂತ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್.
ಸರ್ ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ಶಿವಾನಂದ ಬಂಡನೂರು ಮಾತಾಡೋದು. ನಮಸ್ತೆ ಹೇಳಿ ಸರ್. ಅದೇ ಮೇಡಮ್ ಅವರು ಆ ಪ್ರಶ್ನೆ ಅರ್ಧ ಕೇಳಿದ್ರು. ಆಕ್ಚುಲಿ ನಾನು ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಓದುವಾಗ ಪಣಿಯಮ್ಮ ಕಾದಂಬರಿಯನ್ನ ಪದವಿಗೆ ಗೊತ್ತು ಮಾಡಿದ್ರು ಸರ್ ಪಠ್ಯವಾಗಿ. ಅವಾಗ ಪ್ರೊಫೆಸರ್ ಅವ್ರ ಹೆಸರು ಹೇಳೋದಿಲ್ಲ, ಅವ್ರ ಬಗ್ಗೆ ಬಹಳ ಜನ ಗೌರವ ಇಟ್ಕೊಂಡವ್ರು ಇರ್ತಾರೆ. ಇಂಥ ಒಂದು ಅಶ್ಲೀಲ ಕಾದಂಬರಿಯನ್ನ ಏಳುವರೆಯದ ಎಳೆ ಮಕ್ಕಳಿಗೆ ಹೇಗೆ ಬೋಧನೆ ಮಾಡಬೇಕು ಅಂತ ತಿಳ್ಕೊಂಡು ಅವರು ಹೋಗರು. ಹಾಗಾಗಿ ಬಹಳಷ್ಟು ಭಾಗ ಆರಿಸಿಕೊಂಡು ಪಾಠ ಮಾಡಿದ್ದು ಉಂಟು ಸರ್. ಅದು ಅದಕ್ಕೆ ಹೋಲಿಕೆ ರೀತಿ ಅಂದ್ರೆ ಈ ಕೆಲವು ಏನು ಅಶ್ಲೀಲ ಅಂತ ಬಡವಂತಿಕೆ ಜನಗಳು ಭಾವಿಸುವ ಹಾಗೆ ಆ ಹಿನ್ನೆಲೆಯಲ್ಲಿ ಸಿಮಂತ ಅವರ ಈ ಕೃತಿಯನ್ನು ಕೂಡ ಪಠ್ಯಕ್ಕೆ ಅಳವಡಿಸಿದಾಗ ಹೇಗಾಗುತ್ತದೆ, ಏನು ತಪ್ಪು ಇಲ್ಲಿ ಯಾವುದು ನಾನು ನೋಡಿದಂಗೆ ಯಾವುದು ಕೂಡ ಅಶ್ಲೀಲ ಅಂತ ಇಲ್ಲ. ಅದವರು ಮಡಿವಂತಿಕೆ ಮತ್ತು ಅವರು ಒಂದು ಸನಾತನ ಆಟಿಟ್ಯೂಡ್ ಅನ್ನ ಆ ಮೇಷ್ಟ್ರಿಗೆ ತೋರಿಸ್ತದೆ. ಬಹುಶಃ ನಾನು ಅದಕ್ಕೆ ಹೇಳಿದೆ, ಅಂತ ಮೇಷ್ಟ್ರುಗಳು ಪಾಠ ಮಾಡುವಂತ ಸಂದರ್ಭದಲ್ಲಿ ಎಂಥದನ್ನು ಕೂಡ ಈಗ ಒಂದು ಪ್ರಿಜುಡೈಸ್ ರೀಡಿಂಗ್ ಇದೆಯಲ್ಲ, ಯಾವಾಗಲೂ ಕೂಡ ಅದು ಯಾವಾಗಲೂ ಕೂಡ ನಿಜವಾದ ಒಳ್ಳೆಯ ಕೃತಿಯ ದಿಕ್ಕು ತಪ್ಪಿಸ್ಬಿಡ್ತದೆ ಅನ್ನೋದಕ್ಕೆ. ಪಣಿಯಮ್ಮ ಬಹುಶಃ ಕನ್ನಡದ ಕಾದಂಬರಿಗಳಲ್ಲಿ ಅತ್ಯಂತ ಒಳ್ಳೆಯ ಕಾದಂಬರಿ ಅದು. ಅಲ್ಲೇನು ಅಶ್ಲೀಲ ಅಂತ ಏನು ಇರೋದಿಲ್ಲ. ಅದು ಆ ಮೇಷ್ಟ್ರ ಮಿತಿ ಮತ್ತೆ ಅವರ ಪೂರ್ವಗ್ರಹಗಳು ಮತ್ತೆ ಅವರ ಸನಾತನ ಆಟಿಟ್ಯೂಡ್ ಅದು ನನಗನ್ಸೋದಿಲ್ಲ. ಎಲ್ಲ ಮೇಷ್ಟ್ರುಗಳು ಹಂಗೆ ಇರಲ್ಲ ಸರ್. ಯಾರೋ ಕೆಲವು ಮೇಷ್ಟ್ರುಗಳು ಹಂಗೆ ಇರ್ತಾರೆ, ಅಂಥವ್ರಿಂದ ಕೆಲವು ಪಠ್ಯಗಳು ಹಾಳಾಗೋಗ್ತವೆ ಅಂತ ನಾನು ಈವರೆಗೆ ನಾನು ಮೇಷ್ಟ್ರಾಗಿ ನನ್ನ ನಂಬಿಕೆ. ಎಲ್ಲರೂ ಹಾಗೆ ಇರಲ್ಲ ಸರ್. ಜೊತೆಗೆ ನಂದೊಂದು ಗಂಗಾಧರ ಮಾತು ಪೂರ್ವಕವಾಗಿ ಇದು ಟೆಕ್ಸ್ಟ್ ತಕ್ಷಣ ಏನಾಗುತ್ತೆ ಅಂದ್ರೆ ಸರಿ ಮಕ್ಕಳೇ ತಾವೇ ಓದ್ತಾರೆ, ಅದು ಬಹಳ ಮುಖ್ಯ. ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾನೆ ಅನ್ನೋದನ್ನ ಮೀರಿ ಕೂಡ ಟೆಕ್ಸ್ಟ್ ಜೊತೆ ಪ್ರಭಾವ ಬೀರೋದಕ್ಕೆ ಕ್ಲಾಸ್ ರೂಮು ಮೇಸ್ಟು ಸರಿಯಾದ ಕೆಲವು ಸಾರಿ ಈ ತರ ಫೇಲ್ಯೂರ್ ಟೀಚರ್ಸ್ ಇದ್ರೆ ಟೀಚರ್ಸ್ ಇದ್ರೆ ಟೆಕ್ಸ್ಟ್ ಆದ್ರೂ ಓದ್ತಾವ. ಆದ್ರೆ 100 ಜನ ಮಕ್ಕಳು ಓದ್ತಿರುವಾಗ ಒಂದು 10 ಜನ ಅದಕ್ಕೂ ಸೂಕ್ಷ್ಮವಾಗಿ ಅದನ್ನ ಅವ್ರ ಮೇಲೆ ಪರಿಣಾಮ ಬೀರಿದ್ರೆ ಅವರು ಅಷ್ಟು ಮಟ್ಟಿಗೆ ಆರೋಗ್ಯವಂತರಾಗ್ತಾರೆ, ಮಾನಸಿಕ ಆರೋಗ್ಯ ಕಲಿತಾರೆ. ಮುಂದಿನ ಅವರು ನಿರ್ಣಾಯಕ ಸಂದರ್ಭ ಅವರ ಬದುಕಿನ ಸಂದರ್ಭದಲ್ಲಿ ಅವರು ಆರೋಗ್ಯವಾಗಿ ಬದುಕಲು ಸಾಧ್ಯ. ಇಲ್ಲಾಂದ್ರೆ ನೋಡ್ತಾ ಇದ್ರಲ್ಲ ಎಷ್ಟು ಅನುಮಾನದಿಂದಲೇ ಹೆಂಡತಿನ ವಿಮೆನ್ ಅದು ನಮ್ಗೆ ಯಾರಾದ್ರೂ ಕಣ್ಣು ಕಿವಿ ಇದ್ರೆ ನಮ್ಗೆಲ್ಲ ಸೂಕ್ಷ್ಮವಾಗಿರೋ ಅವ್ರು ಯಾವಾಗ ಹೋಗ್ಬಿಡ್ಬೇಕಾಯ್ತು. ನಮಗೆ ಅಷ್ಟು ಹಿಂಸೆ ಇದೆ ನಮ್ಮ ಸುತ್ತಮುತ್ತ. ನಿಜ ಸರ್, ಧನ್ಯವಾದ ಸರ್. ಹಲೋ ಸರ್, ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಇನ್ನೊಂದು 2 ಪ್ರಶ್ನೆಗಳನ್ನ ನಾವು ಎತ್ಕೋಬಹುದು. ಸರ್, ಈಗ ನಾನು ವಿಕ್ರಮ್ ವಿಸಾಜಿ ಸರ್, ರಾಜೇಂದ್ರ ಕುಮಾರ್ ಮುದ್ದಾಳ್ ಅನ್ನೋರು ಒಂದು ಪ್ರಶ್ನೆನ ಹಾಕಿದ್ದಾರೆ. ವಿಜಯಲಕ್ಷ್ಮಿ 6:32 ಆಗಿದೆ. ನೀವು 7 ಗಂಟೆಗೆ ಕಾರ್ಯಕ್ರಮ ಮುಗಿಸ್ಬೇಕೇನೋ ನೋಡಿ, ಟೈಮ್ ಮ್ಯಾನೇಜ್ಮೆಂಟ್. ಹಾ ಸರ್, ಈ ಪ್ರಶ್ನೆ ಜೊತೆಗೇನೆ ಅವರ ಮಾತುಗಳಿಗೆ ನಾವು ಅವ್ರ ವೇದಿಕೆಗೆ ಆಹ್ವಾನಿಸ್ತೇವೆ. ಕೃತಿ ರಚಿಸಲು ಪ್ರೇರಣೆ ನೀಡಿದಂತಹ ಸನ್ನಿವೇಶ ಹಾಗೆ ಪ್ರಭಾವಗಳ ಬಗ್ಗೆ ಹೇಳಿ ಸರ್ ಅಂತ ವಿಕ್ರಮ್ ವಿಸಾಜಿ ಸರ್ಗೆ ರಾಜೇಂದ್ರ ಕುಮಾರ್ ಮುದ್ನಾಳ್ ಅವರು ಪ್ರಶ್ನೆ ಕೇಳಿದ್ದಾರೆ. ಸರ್, ಈ ಪ್ರಶ್ನೆಯ ಮೂಲಕನೇ ತಮ್ಮ ಮಾತುಗಳನ್ನ ಪ್ರಾರಂಭಿಸಬೇಕು ಅಂತ ನಾನು ವಿಕ್ರಮ್ ವಿಸಾಜಿ ಸರ್ ಅಲ್ಲಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಾನು ಬಹಳ ವಾಚಾಳಿ, ಆದ್ರೆ ಇವತ್ತು ಏನ್ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಅಂಥ ಒಂದು ಸಂದಿಗ್ಧತೆಯಲ್ಲಿ KY ನಾರಾಯಣ ಸ್ವಾಮಿ ಅವರು, ಗಂಗಾಧರಯ್ಯ ಸರ್ ಅವರು, ಬಸವರಾಜ್ ಡೋಣೂರ್ ಅವರು ಎಲ್ಲ ಸಿಲುಕಿಸ್ಬಿಟ್ಟಿದ್ದಾರೆ. ಒಂದು ಮಾತು ನಾನು ಏನ್ ಹೇಳ್ಬಹುದು ಅಂತಂದ್ರೆ, ಸುಮಾರು 1 ವರ್ಷಗಳ ಕಾಲ ನಾನು ಈ ಸಿಮಂದ ಬೋವಾ ಫೋಟೋ ನನ್ನ DP ಹಾಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಹೀಗಾಗಿ ಅನೇಕರು ಅನುಮಾನವನ್ನು ಮತ್ತು ಕೆಲವು ಅಪನಂಬಿಕೆಗಳನ್ನು ಕೂಡ ತಾಳಿದ್ರು. ಈ ಪುಸ್ತಕ ಹೊರಗೆ ಬಂದ ಮೇಲೆ ಎಲ್ಲರ ಅನುಮಾನಗಳು ಸ್ವಲ್ಪ ನಿವಾರಣೆ ಆದವು ಅಂತ ಹೇಳಿ ಅನಿಸ್ತದೆ. ಆಮೇಲೆ ಈ ಪುಸ್ತಕ ಮುಟ್ಟಿದ ತಕ್ಷಣ ಅನೇಕ ಜನ ಅವರು ಬಹಳ ರೋಮಾಂಚಿತರಾಗಿ ಫೋನ್ ಮಾಡಿದ್ರು. ಸರ್, ಏನ್ ಎಷ್ಟು ಅದ್ಭುತವಾಗಿ ಬಂದಿದೆ ಕೃತಿ ಅಂತ ಹೇಳಿ. ನಾನು ಏನ್ ಇಷ್ಟು ಬೇಗ ಓದ್ಬಿಟ್ರಲ್ಲ ಇವರೆಲ್ಲ ಅಂತ ಹೇಳಿ. ಸರ್, ಓದಿದ್ರ ಅಂತ ಕೇಳಿದೆ.
ಕುಂಬಿ ಅವರನ್ನ ಹಿಡ್ಕೊಂಡು ಅನೇಕ ಜನ ಎಲ್ಲ ಇನ್ನೂ ಓದಿಲ್ಲ, ಬಟ್ ಫೋಟೋಸ್ ಅದು ನೋಡಿದ್ರೆ ಏನೋ ಬಹಳ ರೋಮಾಂಚನಕಾರಿಯಾಗಿದೆ ಅಂತ ಹೇಳಂದ್ರು. ಬಹುಶಃ ಓದ್ತಾ ಹೋದ್ರೆ ಅವ್ರಿಗೆ ಮುಂದೆ ಓದಿನ ರೋಮಾಂಚನ ಕೂಡ ತಾಗಬಹುದು ಅಂತ ಹೇಳಿ ಇವರಿಬ್ರು ಮಾತು ಕೇಳಿದಾಗ ನನಗೆ ಅನಿಸ್ತಾ ಇತ್ತು. ಆಮೇಲೆ ಮುಖ್ಯವಾಗಿ ನಿಮ್ಮೆದುರು ಹೇಳ್ಕೊಳ್ಳೋದೇನು ಅಂತಂದ್ರೆ, ನಾನು ಏನು ಈ ಅನುವಾದ ಮಾಡಿದ್ದೀನಿ, ಬಹುಶಃ ಇಡೀ ಸಿಮುಂದ ಬೋವಾಳ ಎಲ್ಲಾ ಸಾಹಿತ್ಯ ಓದಿ ಅರಗಿಸ್ಕೊಂಡು ಅನುವಾದ ಮಾಡೀನಿ ಅಂತಂದ್ರೆ ಖಂಡಿತ ಇಲ್ಲ. ಒಂದ್ ಸ್ವಲ್ಪ ಕಿಲಾಡಿತನ ಮಾಡಿದ್ದೀನಿ ನಾನು. ಅವಳೇ ಒಂದ್ಸಲ ಸಾರ್ತ್ರ ಕೇಳ್ತಾಳೆ, ನನ್ನ 4 ಆತ್ಮಕಥೆಗಳಲ್ಲಿ ನಿನಗೆ ಹೆಚ್ಚು ಇಷ್ಟ ಆದಿದ್ದು ಯಾವುದು ಅಂತ ಹೇಳಿ. ಅವಾಗೆ ಸಾರ್ತ್ರ ಹೇಳ್ತಾರೆ, ವೆರಿ ಈಸಿ ಡೆತ್ ಇದೆಯಲ್ಲ, ಅದ್ರ ಸೆಕೆಂಡ್ ಪಾರ್ಟ್ ಮಾತ್ರ ನಾನು ಕಣ್ಣಿಗೆ ನೀರ್ ಬಂದ್ಬಿಡ್ತು ಅಂತ ಹೇಳಿ. ಇನ್ನು ಸಾರ್ಥ್ರಗೆ ಅದು ಇಷ್ಟ ಆಗಿದೆ ಅಂದ್ಮೇಲೆ ಖಂಡಿತ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ಹೇಳಿ ಹೀಗೆ ಆಯ್ಕೆ ಮಾಡ್ಕೊಂಡಿದ್ದ ನಾನು. ಆಮೇಲೆ ಬೇರೆ ಬೇರೆ ಚರ್ಚೆಗಳಲ್ಲಿ ಯಾವ ಆತ್ಮಕಥೆಯ ಪುಟಗಳು ಮತ್ತೆ ಚರ್ಚೆಗೊಳಗಾಗಿದ್ದಾವೆ, ಅವಳ ಯಾವ ಇಂಟರ್ವ್ಯೂಗಳು ಹೆಚ್ಚು ಜನಪ್ರಿಯ ಆಗಿದ್ದಾವೆ, ಆಮೇಲೆ ಅವಳು ಬರೆದಂತ ಪ್ರವಾಸ ಕಥನಗಳಲ್ಲಿ ಯಾವುದನ್ನ ಹೆಚ್ಚು ಜನ ಓದಿದ್ದಾರೆ, ಅದಕ್ಕೆ ಕಾಮೆಂಟ್ ಮಾಡಿದ್ದಾರೆ, ಆಮೇಲೆ ಅವಳ ಯಾವ್ಯಾವ ಲೇಖನಗಳನ್ನು ಎಷ್ಟೆಷ್ಟು ಸಾವಿರಾರು ಜನ ಓದಿದ್ದಾರೆ ಎಂಬುದು ಒಂದು ಇಂಡೆಕ್ಸ್ ಕೂಡ ನಮಗೆ ಇಂಟರ್ನೆಟ್ ಒಳಗೆ ಸಿಗ್ತದೆ. ಹೀಗೆ ಸ್ವಲ್ಪ ಈ ಹೊಸ ಕಾಲದ ಎಲ್ಲಾ ಸಂಗತಿಗಳನ್ನು ಬಳಸ್ಕೊಂಡು ಆಮೇಲೆ ನಾನು ಅಲ್ಲಿ ಇಲ್ಲಿ ಕೆಲವುಗಳನ್ನು ಓದಿ ಇವುಗಳನ್ನು ಅನುವಾದ ಮಾಡಿದ್ದೀನಿ. ಆಮೇಲೆ ಬಹಳ ಒಂಥರ 1-2-3 ವರ್ಷ ಒಂದ್ ರೀತಿ ಅವಳ ಪ್ರೀತಿಯಲ್ಲಿ, ಆ ಆರ್ದ್ರತೆಯಲ್ಲಿ ಅದು ಕರಗಿ ಹೋಗುವಂಥ ರಚನೆಗಳವೆಲ್ಲ. ಯಾರೇ ಸೂಕ್ಷ್ಮಜ್ಞರು ಓದಿದ್ರು ಕೂಡ ನಿಮಗದು ತಾಕಿ ಬಿಡ್ತದೆ. ಹೀಗಾಗಿ ಬಹಳ ಗ್ರೇಟ್ ಆದಂಥ ಮೈಂಡು ಮತ್ತು ಗ್ರೇಟ್ ಆದಂಥ ಒಂದು ಸೋಲು ನಮ್ಮ ಮನಸ್ಸಿನ ಮೇಲೆ ಬೀಡುವಂಥ ಪರಿಣಾಮ ಇದು ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಈ ಸಿಮುಂದ ಬೋವಾಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನುವಂಥದ್ದು ಒಂದು ಸಿದ್ಧತೆ ಬೇಕಾಗಿತ್ತು ನನಗೆ. ಹೀಗಾಗಿ ನಾನು ಒಂದು ನೆನ್ಪು ಮಾಡ್ಕೊಳ್ಳೇಬೇಕು, ಏನು ಅಂತಂದ್ರೆ ಈ ಬೆಸಗರಳ್ಳಿ ರಾಮಣ್ಣ ಟ್ರಸ್ಟ್ ವತಿಯಿಂದ ಅಲ್ಲಿ ಒಂದು ಕಮ್ಮಟ ಆಗಿತ್ತು ಕುಪ್ಪಳ್ಳಿಯಲ್ಲಿ, ಹೆಣ್ಣು ದೃಷ್ಟಿ ಅಂತ ಹೇಳಿ. KVN ಅವರು ಎಷ್ಟೆಲ್ಲ ಕಡೆ ಓಡಾಡಿಸಿ ಈ ಎಲ್ಲಾ ಸಂಗತಿಗಳನ್ನು ನೋಡ್ಲಿಕ್ಕೆ ಬೇಕಾದಂತ ಕೆಲವು ಒಳನೋಟ, ಕೆಲವು ದೃಷ್ಟಿಕೋನಗಳನ್ನು ನಿಧಾನವಾಗಿ ನಮ್ಮೊಳಗೆ ರೂಪಿಸ್ತಾ ಇದ್ರು. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೇಕು, ಈ ಸಂಗತಿಯನ್ನ ಈ ತರ ನೋಡ್ಬೇಕು ಅಂತ ಹೇಳಿ. ಹೀಗಾಗಿ ಅದೆಲ್ಲ ಕೂಡ ಅನುಕೂಲ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಆ 10 years ಡಿಸ್ಕಷನ್ ಅದು ಸ್ವಲ್ಪ ಬಹಳ ನನಗೆ ನೋಡೋ ಕ್ರಮ ಕಲಿಸಿದೆ. ಆಮೇಲೆ ಇನ್ನೊಂದು ಸಂದರ್ಭ ನಾನು ಬಹಳಷ್ಟು ಸಲ ಹೇಳ್ತೀನಿ, ಬಹುಶಃ ನಾನು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇರದೇ ಇದ್ರೆ ಬಹುಶಃ ಈ ಕೃತಿಯನ್ನ ಅನುವಾದಿಸೋದು ನನಗೆ ಆಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ನಮಗೆ ಸ್ವಲ್ಪ ಹೆಜ್ಜೆಗೆ ಕೈ ಹಿಡಿದು ನಡೆಸುವಂತ ಡೋಣೂರ್ ಅವರು, ನಮ್ಮ ಮಹೇಂದ್ರ, ಕಿರಣ್, ಅಂಕಿತಾ ಅವರು, ಅಬೇನಿ ಅವರು, ರಾಜಣ್ಣ, ಬಹಳ ಜನ. ನನಗೆ ಎಷ್ಟೋ ಸಲ ಅವ್ರ ಎದುರು ಕೂತು ನಾನು ಪುಟಗಟ್ಲಿ ಓದಿ ಆ ಕೆಲವು ಸಮಸ್ಯೆಗಳನ್ನು ನಾನು ಬಗೆಹರಿಸ್ಕೊಂಡಿದ್ದೀನಿ. ಆಮೇಲೆ ಆ ಸ್ಪ್ಯಾನಿಷ್ ಮತ್ತು ಫ್ರೆಂಚ್ ಆ ಹೆಸರುಗಳು, ಕೃತಿಯ ಹೆಸರುಗಳು, ಲೇಖಕರ ಹೆಸರುಗಳು ಉಲ್ಲೇಖ ಮಾಡೋದೇ ಕಷ್ಟ ಆಗ್ತಾ ಇತ್ತು. ಅದು ಇಲ್ದೆ ಝೆಟ್ ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ನಮ್ಮಲ್ಲಿ ಒಬ್ರು ಹೇಳಿದ್ರು, ಇಲ್ಲ ಸರ್, ಈ ಫ್ರೆಂಚ್ ಅಲ್ಲಿ ಟ ಉಚ್ಚಾರ ಇಲ್ಲ, ಅದು ಝತ್ ಅಂತ ಹೇಳಿ, ಅದು ತಕಾರ ಅದು ಅಂತ ಹೇಳಿ. ಆಮೇಲೆ ಅನೇಕ ಟಗಳು ತಕಾರಗಳಾಗಿ ಬದಲಾವಣೆ ಹೊಂದಿತ್ತು. ಹೀಗಾಗಿ ಒಂದು ಅನೇಕರ ಸಹಾಯ, ಅನೇಕರ ನೆರವು, ಅನೇಕರ ಬೆನ್ನತ್ತಿ ಕಾಟ ಕೊಟ್ಟು ಇದೇನೋ ಇವಳಿಗೆ ತಗೊಂಡ್ ಬರ್ಬೇಕು ಕನ್ನಡಕ್ಕೆ ಅನ್ನೋ ತರ ಅನ್ನಿಸ್ತಾ ಇತ್ತು. ಆಮೇಲೆ ಸಿಮುಂದ ಬೋವಾ ಅವರ ವಿಚಾರಗಳೇನಿದ್ದಾವೆ ಬಹುಶಃ ಓದ್ತಾ ಹೋದ್ರೆ ನಮಗೆ ಇನ್ನೂ ಅರಗಿಸ್ಕೊಳ್ಳಿಕ್ಕೆ ಇನ್ನೂ ಅನೇಕ ವರ್ಷಗಳು ಬೇಕು ಅಂತ ಹೇಳಿ ಅನಿಸ್ತದೆ. ನಾರಾಯಣ ಸ್ವಾಮಿ ಸರ್ ಅದೇ ಹೇಳಿದ್ರು, ಮತ್ತು ಗಂಗಾಧರ ಸರ್ ಕೂಡ ಅದೇ ಹೇಳಿದ್ರು, ಅರಗಿಸ್ಕೊಳ್ಳಿಕ್ಕೆ. ಯಾಕಂತಂದ್ರೆ ಇಷ್ಟು ಕ್ರಾಂತಿಕಾರಿಯಾದಂಥ ಮತ್ತು ಬಹಳ ಬದುಕಿಗೆ ನಿಷ್ಠವಾದಂಥ ಮತ್ತು ಅವಳದೇ ಆದಂಥ ಒಂದು ಹೊಸ ನೈತಿಕತೆಯ ಹುಡುಕಾಟದೊಳಗೆ ಇರುವಂಥ ಅವಳ ಬರವಣಿಗೆಗಳೇನಿದ್ದಾವೆ ಅವು ಕನ್ನಡ ಭಾಷೆ ನಿಧಾನವಾಗಿ ಅರಗಿಸ್ಕೊಳ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾಕಂದ್ರೆ ಅಕ್ಕಮಹಾದೇವಿ ಅಂತ ಲೋಕವನ್ನೇ ಕನ್ನಡ ನಿಧಾನವಾಗಿ ಅರಗಿಸ್ಕೊಳ್ತಾ ಇದೆ. ಹೀಗಾಗಿ ಸಿಮುಂದ ಬೋವಾ ಅವರನ್ನು ಕೂಡ ಅರಗಿಸ್ಕೊಳ್ತಾ ಹೋಗ್ಬೋದು. ಆಮೇಲೆ ಎಷ್ಟು ಅಪಾರವಾದ ಬರವಣಿಗೆ ಸಿಮುಂದ ಬೋವಾ ಮಾಡಿದ್ದಾರೆ ಅಂತಂದ್ರೆ ಎಲ್ಲಾ ಪ್ರಕಾರಗಳಲ್ಲಿ, ಈ ಕಾವ್ಯ ಒಂದು ಬಿಟ್ಟು, ಕವಿತೆ ಪ್ರಕಾರ ಒಂದು ಬಿಟ್ಟು ಎಲ್ಲಾ ಪ್ರಕಾರಗಳಲ್ಲಿ
ಆಮೇಲೆ ಅವರು ಬಹಳ ಒಳ್ಳೆ ಸ್ಟ್ರೀಟ್ ಸ್ಪೀಕರ್. ಅಂದ್ರೆ ಈ ಬೀದಿ ಬದಿಯ ಚಳುವಳಿಗಳಲ್ಲಿ ಅವರು ಮಾಡುವಂತ ಭಾಷಣಗಳು, ಆಮೇಲೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ, ಜಪಾನ್ನ ವಿಶ್ವವಿದ್ಯಾಲಯಗಳಲ್ಲಿ 3 ಉಪನ್ಯಾಸ ಕೊಡ್ತಾರೆ. ಅವ್ರ ಉಪನ್ಯಾಸ ಕೇಳಿದ್ರೆ ಅದು ಏನಷ್ಟು ನಿಮಗೆ ಒಂಥರ ಏನೋ ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ, ಆದ್ರೆ ನಮ್ಮನ್ನ ಅವ್ರದೇ ಆದಂತ ಒಂದು ಜಗತ್ತಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಹೆಣ್ಣಿನ ಸೃಜನಶೀಲತೆಗೆ ಏನೇನು ಅಡ್ಡಿಗಳು ಬರ್ತವೆ, ಆ ಸೃಜನಶೀಲತೆಯನ್ನು ಮೀರಿ ನಿಲ್ಲೋದು ಹೇಗೆ, ಅಥವಾ ನಮ್ಮ ಓದಿನ ಕ್ರಮಗಳನ್ನ ರೂಪಿಸ್ಕೊಳ್ಳೋದು ಹೇಗೆ. ಸಾರ್ತ್ರ ಜೈಲ್ನಲ್ಲಿ ಇದ್ದಾಗಲೂ ಕೂಡ ಸಾರ್ತ್ರಗೆ ಹೇಳ್ತಾರೆ, ನಾನೀಗ ಹೆಗಲ್ನನ್ನು ಓದ್ತಾ ಇದ್ದೀನಿ, ಸ್ಪಿನೋಸ್ನನ್ನು ಓದ್ತಾ ಇದ್ದೀನಿ, ನೀವು ಹೊರಗೆ ಬಂದ ಮೇಲೆ ನಾವು ಆ ವಿಷಯದ ಕುರಿತು ತುಂಬಾ ದೀರ್ಘವಾಗಿ ಚರ್ಚೆ ಮಾಡೋದಿದೆ ಅಂತ ಹೇಳಿ. ಆಮೇಲೆ ಕೆಲವ್ರು ಪ್ರಶ್ನೆ ಕೇಳ್ತಾರೆ, ಅಲ್ಲ ಎಲ್ರು ಸಾರ್ತ್ರನ ಗೆಳತಿ ಸಿಮೋನ್ ದ ಬೋವಾ ಅಂತ ಹೇಳಿ ಗುರ್ತಿಸ್ತಾರೆ, ಆದ್ರೆ ಸಿಮೋನ್ರ ಗೆಳೆಯ ಸಾರ್ತ್ರ ಅಂತ ಹೇಳಿ ಗುರ್ತಿಸಲ್ಲ, ನಿಮ್ಗೇನ್ ಅನ್ಸೋದಿಲ್ಲೇನೋ ಅಂತ ಹೇಳಿ. ಅವಳು ಉತ್ತರ ನೋಡಿ ಎಷ್ಟು ಮೆಚೂರ್ಡ್ ಆಗಿದೆ. ಈಗ ನಾನು ಅಂತ ಎಲ್ಲಾ ಟೀಕೆಗಳನ್ನ ಮೀರ್ಬಿಟ್ಟಿನಿ ಅಂತ ಹೇಳಿ, ಅವಕ್ಕೆಲ್ಲ ನಾನು ಪ್ರತಿಕ್ರಿಯಿಸ್ಬೇಕು ಅಂತ ಹೇಳಿ ಅನ್ಸೋದಿಲ್ಲ. ಯಾಕಂದ್ರೆ ನನಗೆ ಮಾಡ್ಲಿಕ್ಕೆ ನಂದೇ ಆದಂತ ಬಹಳಷ್ಟು ಕೆಲಸಗಳಿದ್ದಾವೆ ಅಂತ ಹೇಳಿ. ಮತ್ತೆ ಯಾವಾಗ ನೋವಾಗ್ತದೆ, ನನಗೆ ಯಾವಾಗ ನೋವಾಗ್ತದೆ ಅಂತಂದ್ರೆ, ನನಗೆ ಸಾರ್ತ್ರರಿಂದ ನನಗೊಂದು ಹೆಸರು ಬಂತು, ಅಥವಾ ನಾನ್ ಬರವಣಿಗೆ ಮಾಡಲ್ಲ, ಸಾರ್ತ್ರನೇ ನನಗೆ ಬರೆದು ಕೊಡ್ತಾರೆ, ಈ ತರದ ಪ್ರತಿಕ್ರಿಯೆಗಳು ಕೇಳಿದಾಗ ನನಗ ಬಹಳ ನೋವಾಗ್ತದೆ ಅಂತ ಹೇಳಿ. ಅಂಥದ್ದನ್ನು ನಾವು ಕನ್ನಡವೂ ಸೇರಿದಂತೆ ಅನೇಕ ಭಾಷೆಗಳ ಲೇಖಕಿಯರ ಕುರಿತು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಹೀಗಾಗಿ ಸಿಮೋನ್ ನಮ್ಮ ಜಗತ್ತಿನಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ನಮ್ಮ ಸಮಸ್ಯೆಗಳನ್ನು ಕುರಿತು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ತಾರೆ. ಅವಳು ಸಾವಿನ ಬಗೆಗಿನ ಅವರು ಪರಿಕಲ್ಪನೆ ಏನು ಅನ್ನುವಂಥದ್ದು, ಅಥವಾ ಪ್ರೇಮದ ಬಗೆಗಿನ ಅವರ ಕಲ್ಪನೆ, ಫಿಲಾಸಫಿಯ ಬಗೆಗಿನ ಕಲ್ಪನೆ ಏನು ಬಹಳ ದೊಡ್ಡ ಲೋಕ. ಆದ್ರೆ ಈ ಲೋಕದಲ್ಲಿ ಒಂದು 2-3 ವರ್ಷ ತೀವ್ರವಾಗಿ ತೊಡಕೊಂಡೇವಲ್ಲ, ಅದೇ ಒಂದು ಸಾರ್ಥಕತೆ. ಆಮೇಲೆ ಕೃತಿ ಏನಾಗ್ತದೆ ಅದು ಕಾಲಕ್ಕೆ ಬಿಟ್ಬಿಟ್ಟಿದ್ದು. ಆದ್ರೆ ಒಂಥರ ಬಹಳ ದೊಡ್ಡ ಪದ ಆಗ್ತದೇನೋ, ಏನೋ ಒಂದು ಒಳಗೆ ಒಂದು ಎನ್ಲೈಟ್ನಿಂಗ್ ಅನ್ನೋ ತರ ಒಂದು ಇರ್ತದಲ್ಲ, ಏನೋ ಒಂದು ಓದಿದಾಗ ನಮ್ಮ ಇಡೀ ವ್ಯಕ್ತಿತ್ವ ಎಲ್ಲೋ ಎಸೆದು ಬಿಟ್ಟಾಗ ಆಗ್ತದಲ್ಲ, ಅಂಥ ಒಂದು ಅನುಭವ ತಂದು ಕೊಟ್ಟಂತ ಒಂದು ಕೃತಿ ಇದು. ಮತ್ತು ನಾನು ಅನೇಕರ ಒಬ್ನೇ ಮಾಡಿದ್ದಲ್ಲ ಇದು, ಅನೇಕರ ನೆರವು ಸಹಾಯ ಪಡೆದು ಮಾಡಿದ್ದೀನಿ. ಆಮೇಲೆ ಕೊನೆಗೆ ಒಂದು ಮಾತು ಹೇಳ್ಬೋದು ಏನು ಅಂತಂದ್ರೆ, ಯಾವಾಗ್ಲೂ ನಮ್ಮ ನಾರಾಯಣ ಸ್ವಾಮಿ ಅವರು ಮೂರ್ಖ ಬಾಲಕ ಅಂತ ಇದ್ದವರು ಇವತ್ತು ಜಾಣ ಬಾಲಕ ಎಷ್ಟು ಒಳ್ಳೆ ಕೃತಿ ಬರೆದಿದ್ದೀಯಾ ಅನ್ನೋ ತರ ಮಾತಾಡಿದ್ರು. ನಮ್ಮ ಗಂಗಾಧರಯ್ಯ ಅವರು, ಏನ್ರಯ್ಯ ನೀವೆಲ್ಲ 371 ಬಿಟ್ಟು ಹೊರಗಡೆ ಬರಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಇಂಥ ಎಲ್ಲಾ ಸೂಕ್ಷ್ಮ ಕನ್ನ, ಯಾಕಂದ್ರೆ ಅವ್ರದ್ದು ಮಾರ್ಕ್ವೇಸ್ ಇಂಟರ್ವ್ಯೂ ಎಲ್ರೂ ಓದಿದ್ದಾರೆ ಅಂತ ಅನಿಸ್ತದೆ, ಅನೇಕ ಜನ CBS ಸೊಗಡು, ಅವೆಲ್ಲ ಚರ್ಚೆಗಳಿಂದ ನಾವು ಕಲ್ತಿದ್ದೀವಿ. ಆಮೇಲೆ ಡೋಣರ್ ಅವರು ಇದ್ರ ಬಗ್ಗೆ ಚರ್ಚೆ ಇಟ್ಟು ಒಂದ್ ಸ್ವಲ್ಪ ನನಗೆ ನನ್ನ ಬಗ್ಗೆ ಒಂದು ಸಣ್ಣ ಹೆಮ್ಮೆ ಮೂಡುವ ಹಾಗೆ ಮಾಡಿದ್ದಾರೆ. ಮತ್ತೆಲ್ಲ ಹಿರಿಯರು, ಸ್ನೇಹಿತರು ಎಲ್ಲ ಕೇಳಿದ್ದೀರಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ನಾನು ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷರ ಮಾತು ಪ್ರೊಫೆಸರ್ ಬಸವರಾಜ್ ಡ್ರೋನು ಸರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ, ಕೇಳುತ್ತೆ ಸರ್, ಮಾತಾಡಿ ಸರ್. ಇಲ್ಲಿವರೆಗೆ ನಾವು 3 ಜನ ವಿದ್ವಾಂಸರ ಮಾತುಗಳನ್ನ ಕೇಳಿದ್ದೇವೆ. KY ನಾರಾಯಣಸ್ವಾಮಿ ಅವರು, ಗಂಗಾಧರಯ್ಯ ಅವರು ಮತ್ತು ಸಿಮೋನ್ ದಿ ಬೋವಾ ಕೃತಿಯ ಕರ್ತೃ ಪ್ರೊಫೆಸರ್ ವಿಕ್ರಮಸಾಜಿ ಅವರು. ಈ 3 ಜನ ವಿದ್ವಾಂಸರ ಮಾತುಗಳನ್ನ ಕೇಳಿದ ಮೇಲೆ ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇದೆ. ಸಮಯ ಆಗಲೇ 6:43 ಆಗಿದೆ. ನಾನು ಒಂದು 4-5 ನಿಮಿಷಗಳಲ್ಲಿ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ KY ನಾರಾಯಣಸ್ವಾಮಿ ಅವರು ಧಾರವಾಡ ಕಟ್ಟಿಗೆ ಇದು ಅವರ ಮೊದಲ ಭೇಟಿ ಅಂತ ನನಗೆ ಅನಿಸ್ತದೆ. ಗಂಗಾಧರಯ್ಯವರು ಕೂಡ ಮೊದಲ ಬಾರಿಗೆ ಈ ವರ್ಚುವಲ್ ವೇದಿಕೆ ಮೂಲಕ, ಧಾರವಾಡ ಕಟ್ಟಿಗೆ ವರ್ಚುವಲ್ ವೇದಿಕೆ ಮೂಲಕ ಮಾತನಾಡಿದ್ದಾರೆ. ಈ ಇಬ್ಬರ ಮಾತುಗಳು ಧಾರವಾಡ ಕಟ್ಟೆಯ ಎಲ್ಲ ಸಾಹಿತ್ಯ ಬಳಗಕ್ಕೆ ಅತೀವ ಖುಷಿ, ಸಂತೋಷ ಉಂಟು ಮಾಡಿದೆ ಎಂದುಕೊಂಡಿದ್ದೇನೆ. ಸಿಮೋನ್ ದಿ ಬೋವಾಳ ಬಗ್ಗೆ ಮತ್ತು ಸಾರ್ತ್ರನ ಬಗ್ಗೆ ಮತ್ತು ವಿಕ್ರಮಸಾಜಿ ಅವರ ಅನುವಾದದ ಸಾಮರ್ಥ್ಯದ ಬಗ್ಗೆ ಅವರು ಅನೇಕ ಒಳ್ಳೆಯ ಮಾತುಗಳನ್ನು ಆಗಲೇ ಆಡಿದ್ದಾರೆ.
ಅವರ ಎಲ್ಲ ಮಾತುಗಳಿಗೆ ನನ್ನ ಸಂಪೂರ್ಣ ಸಹಮತ ಇದೆ. ಒಂದು 2 ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ, ಈ ಸಾರ್ತ್ರೆ ಅಂತಾರೆ, ನಾನು ಸಾರ್ತ್ರ ಅಂತ ಉಚ್ಚಾರ ಮಾಡ್ತೇನೆ. ಈ ಸಾರ್ತ್ರ ಮತ್ತು ಸಿಮನ್ ದಿ ಬೋವಾ, ಈ ಇಬ್ಬರಲ್ಲಿ ಬೋವಾ ಹೆಚ್ಚು ಕಾಂಟ್ರವರ್ಸಿಯಲ್ ಆಗಿದ್ದು ಅಂತ ನನಗೆ ಅನಿಸ್ತದೆ. ಶಿ ವಾಸ್ ಮೋರ್ ಕಾಂಟ್ರವರ್ಸಿಯಲ್ ದೆನ್ ಜೀನ್ ಪಾಲ್ ಸಾರ್ತ್ರ. ಈ ವಿವಾದಗಳ ಬಗ್ಗೆ ವಿಕ್ರಮ್ ಸಾರಾಜಿಯವರು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರ ಉದ್ದೇಶ, ಅವರ ಕಾಳಜಿ ಬಹಳ ಸ್ಪಷ್ಟವಾಗಿದೆ. ಕನ್ನಡ ಓದುಗರಿಗೆ ಪ್ರಪಂಚದ ಪ್ರಾಯಶಃ ಅತ್ಯುತ್ತಮ ಒಬ್ಬ ಮಹಿಳಾವಾದಿ ಲೇಖಕಿಯ, ಈ ಫೆಮಿನಿಸ್ಟ್ ಅಂತ ಕರಿತೀವಲ್ಲ, ಒಬ್ಬ ಫೆಮಿನಿಸ್ಟ್ ಚಿಂತಕಿ, ಲೇಖಕಿಯ ಒಂದು ವಿಚಾರಗಳನ್ನ ಮತ್ತು ಸಾಹಿತ್ಯದ ಕುರಿತಾದ, ಸಂಸ್ಕೃತಿಯ ಕುರಿತಾದ, ಭಾಷೆಯ ಕುರಿತಾದ, ಮಹಿಳೆಗೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳ ಕುರಿತಾದ ಅವಳ ಚಿಂತನೆಗಳನ್ನ, ವಿಚಾರಗಳನ್ನ, ಅನುಭೂತಿಗಳನ್ನ ಕನ್ನಡ ಓದುಗರಿಗೆ ಕಟ್ಟಿಕೊಡುವ ಒಂದು ಸಂಕಲ್ಪ ಅವರದು, ಉದ್ದೇಶ ಅವರದು, ಕಾಳಜಿ ಅವರದು. ಹೀಗಾಗಿ ಅದಕ್ಕಾಗಿ ಅವರು ಬಹಳ ಎಚ್ಚರದಿಂದ ಯಾವ ಪತ್ರಗಳನ್ನ ತಾವು ಟ್ರಾನ್ಸ್ಲೇಟ್ ಮಾಡಬಹುದು, ಯಾವ ಆಟೋಬಯೋಗ್ರಫೀಸ್ಗಳಲ್ಲಿ ಯಾವ ಎಂತೆಂಥ ಭಾಗವನ್ನ ಟ್ರಾನ್ಸ್ಲೇಟ್ ಮಾಡಬಹುದು ಅನ್ನೋ ಒಂದು ಎಚ್ಚರವನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಸಾರ್ತ್ರ ಮತ್ತು ಸಿಮನ್ ದಿ ಬೋವಾ ಇವರ ನಡುವಿನ ಸಂಬಂಧ ಇದೆಯಲ್ಲ, ದ ರಿಲೇಶನ್ಶಿಪ್ ಬಿಟ್ವೀನ್ ದ ಟು, ಅದು ಈ ಜಗತ್ತು ಕಂಡ, ಈ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂದರ್ಭದಲ್ಲಿ ಜಗತ್ತು ಕಂಡ ಅತ್ಯಂತ ರೋಮಾಂಚನಕಾರಿಯಾದ, ಅದ್ವಿತೀಯವಾದ, ಅದ್ಭುತವಾದ ಒಂದು ಸಂಬಂಧ. ಮತ್ತು ಅಷ್ಟೇ ಮಿಸ್ಟೀರಿಯಸ್ ಆದಂಥ ಸಂಬಂಧ ಕೂಡ. ಏಕೆಂದ್ರೆ ಅವರು ದೈಹಿಕವಾಗಿ ಇಬ್ಬರು ಪರಸ್ಪರರಿಗೆ ಸಂಪೂರ್ಣವಾಗಿ ನಿಷ್ಠರಾಗಿ ಇರಲಿಲ್ಲ. ಆ ಮಾತನ್ನ 3 ಜನರು ಕೂಡ ಹೇಳಿದರು. ಆದರೆ ತಾತ್ವಿಕವಾಗಿ ಮತ್ತು ಎಟ್ ದಿ ಮೆಂಟಲ್ ಲೆವೆಲ್ ಅವರು ಆ ಒಂದು ಬದ್ಧತೆ ಪರಸ್ಪರರಿಗೆ ಇತ್ತು ಅಂತ ಅನ್ನೋದು. ಯಾಕೆ ಅಂತಂದ್ರೆ ನಮಗೆಲ್ಲ ಗೊತ್ತು, ಸಾರ್ತ್ರ ಕೂಡ ಬೇರೆ ಬೇರೆ ಹೆಣ್ಣು ಮಕ್ಕಳೊಂದಿಗೆ, ಸಣ್ಣ ಹುಡುಗಿಯರೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಕೊಂಡಿದ್ರು. ಮತ್ತು ಬೋವಾ ಕೂಡ ಅನೇಕ ಸಂಬಂಧಗಳನ್ನ ಆಕೆ ಹೊಂದಿದ್ಲು. ಈ ನೆಲ್ಸನ್ ಅಲ್ಗ್ರೇನ್ ಜೊತೆ ಅವಳು ಬಹಳ ದೊಡ್ಡ ಪ್ರಮಾಣದ, ಬಹಳ ಸೀರಿಯಸ್ ಆದಂತ ಸಂಬಂಧನ ಇಟ್ಕೊಂಡಿದ್ಲು. ಅಲ್ಲದೆ ಬಹಳಷ್ಟು ಆಪಾದನೆಗಳು ಕೂಡ ಇವೆ. ಅವಳು ಸಲಿಂಗಕಾಮಿಯಾಗಿದ್ದು ಅನ್ನೋದು, ಅಥವಾ ತನ್ನ ವಿದ್ಯಾರ್ಥಿಗಳನ್ನ ಆಕೆ ಲೈಂಗಿಕವಾಗಿ ಬಳಸ್ಕೊಂಡ್ಲು ಅನ್ನುವ ಅನೇಕ ಆಪಾದನೆಗಳು ಕೂಡ ಆಕೆ ಮೇಲೆ ಇವೆ. ಆದರೆ ಇವು ಕೂಡ ಅವಳ ಮಾನವೀಯತೆಯ ಬಗೆಗೆ, ಅವಳ ಮನುಷ್ಯ ಸಹಜ ಕಾಳಜಿಯ ಬಗ್ಗೆ, ಅವಳ ಸಾಹಿತ್ಯಿಕ ಸಂಸ್ಕೃತಿಯ ಸಾಧನೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಡ್ಡಿಪಡಿಸೋದಿಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು. 1929ರಲ್ಲಿ ಅವಳು ಸಾರ್ತ್ರನ ಸಂಪರ್ಕಕ್ಕೆ ಬಂದು ದೆ ಮೆಟ್ ಫಾರ್ ದಿ ಫಸ್ಟ್ ಟೈಮ್. ದೆ ಮೆಟ್ ಇನ್ 1929, ಮೊದಲ ಭೇಟಿ. ಆ ಮೊದಲ ಭೇಟಿಯಲ್ಲೇ ಅವರು ಇನ್ ಸಮ್ ಸೆನ್ಸ್ ದೇ ಫೆಲ್ ಇನ್ ಲವ್ ವಿತ್ ಈಚ್ ಅದರ್. ಅವರು ಪರಸ್ಪರ ಒಂದು ಆಕರ್ಷಣೆಗೆ ಒಳಗಾದರು. ಅದು ದೈಹಿಕವಾದಂಥ ಆಕರ್ಷಣೆ ಆಗಿರಲಿಲ್ಲ, ಅದು ಬೌದ್ಧಿಕವಾದಂಥ ಒಂದು ಆಕರ್ಷಣೆ ಆಗಿತ್ತು, ತಾತ್ವಿಕವಾದ ಒಂದು ಆಕರ್ಷಣೆ ಆಗಿತ್ತು ಅಂತ ಅನ್ಬಹುದು. ಅವರಿಬ್ರು ದೇ ವೆರ್ ದಿ ಸ್ಟೂಡೆಂಟ್ಸ್ ಆಫ್ ಫಿಲಾಸಫಿ, ತತ್ವಶಾಸ್ತ್ರದ ವಿದ್ಯಾರ್ಥಿಗಳಾಗಿದ್ರು. ಇಬ್ರು ಸಹಪಾಠಿಗಳಾಗಿದ್ರು, ಅವರು ಕ್ಲಾಸ್ಮೇಟ್ಸ್ ಆಗಿದ್ರು. ಇಬ್ರು ತತ್ವಶಾಸ್ತ್ರದ ಪರೀಕ್ಷೆಯನ್ನು ಬರೆದ್ರು. ಅದರಲ್ಲಿ ಸಾರ್ತ್ರ ಮೊದಲ ಸ್ಥಾನದಲ್ಲಿ ಬಂದ, ಅವಳು 2ನೇ ಸ್ಥಾನದಲ್ಲಿ ಬಂದು. ಇದೆಲ್ಲ ಇತಿಹಾಸ. ನಾನು ಅವಳ ದ ಸೆಕೆಂಡ್ ಸೆಕ್ಸ್ ಓದೋದ್ರ ಜೊತೆಗೆ ದ ಎಥಿಕ್ಸ್ ಆಫ್ ಎಂಬಿಗ್ವಿಟಿ, ದ ಲಾಂಗ್ ಮಾರ್ಚ್ ಮತ್ತು ಈ 4 ಆಟೋಬಯೋಗ್ರಫೀಸ್ಗಳಲ್ಲಿ ಒಂದು 2 ನಾನು ಓದಿದೆ. ಅನುವಾದ ಮಾತ್ರ ನಾನು ಓದಲಿಲ್ಲ. ಯಾಕೋ ನನಗೆ ಭಾಷಾ ಅನುವಾದ ಓದೋದು ನನಗೆ ಇಷ್ಟ ಆಗೋದಿಲ್ಲ ವೈಯಕ್ತಿಕವಾಗಿ. ಮೂಲ ಓದಲಿಕ್ಕೆ ಸಾಧ್ಯ ಇರೋದರಿಂದ ಓದೋಣ ಅಂತೇಳಿ. ಆದರೆ ವಿಕ್ರಮ್ ಸಾರಾಜಿಯವರ ಕೃತಿಯನ್ನ ನಾನು ಸುಮಾರು 3-4 ಸಲ ಓದಿದೆ. ಹಸ್ತಪ್ರತಿಯಲ್ಲಿದ್ದಾಗಲೇ 2 ಸಲ ಓದಿದೆ. ಅದು ಪ್ರಿಂಟ್ ಆದ್ಮೇಲೆ ಮತ್ತೊಂದು ಸಲ ಓದಿದೆ. ಗುಲ್ಬರ್ಗಾದಲ್ಲಿ ಕೂಡ ಅದ್ರ ಬಗೆಗೆ ಮಾತನಾಡಿದೆ. ನನಗೆ ವಿಕ್ರಮ್ ಸಾರಾಜಿಯವರ ಒಂದು ಬರಹ ನಿಷ್ಠೆ, ಓದುವಿನ ಬರಹ ನಿಷ್ಠೆದ ಬಗೆಗೆ, ಸಾಹಿತ್ಯದ ನಿಷ್ಠೆ, ಅವರ ಸ್ಕಾಲರ್ಶಿಪ್ ಬಗೆಗೆ ಎಷ್ಟು ಐ ಆಮ್ ನೆವರ್ ಟೈರ್ಡ್ ಆಫ್ ಟಾಕಿಂಗ್ ಅಬೌಟ್ ಹಿಸ್ ಸ್ಕಾಲರ್ಶಿಪ್. ಕೆ.ವೈ. ನಾರಾಯಣ ಸ್ವಾಮಿಗಳಾಗಿರ್ಬೋದು, ಗಂಗಾಧರ ಅಯ್ಯನವರಾಗಿರ್ಬೋದು,
ಈ ನಾಡಿನ ಅತ್ಯಂತ ಮಹತ್ವದ ಚಿಂತಕರು ಮತ್ತು ಲೇಖಕರು ಕೂಡ. ಇನ್ನೊಂದು 2 ಚಿಕ್ಕ ವಿಷಯಗಳನ್ನ ಇಲ್ಲಿ ಹಂಚಿಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಅವಳು ಸಿಮನ್ ದಿ ಬೋವಾ ಸತ್ತಾಗ ಐ ಥಿಂಕ್ ಶಿ ವಾಸ್ ದಿ ಮೋಸ್ಟ್ ಪಾಪ್ಯುಲರ್ ಫೆಮಿನಿಸ್ಟ್ ರೈಟರ್ ಇನ್ ದ ವರ್ಲ್ಡ್. ಜಗತ್ತಿನ ಹೆಚ್ಚು ಕಡಿಮೆ ಎಲ್ಲಾ ಜನರಿಗೆ ಅವಳ ಹೆಸರು ಪರಿಚಯ ಆಗಿತ್ತು. ಗಂಗಾಧರಯ್ಯನವರು ಒಂದು ಬಹಳ ಮಹತ್ವದ ಮಾತನ್ನ ಹೇಳಿದ್ರು. ಒಬ್ಬ ಲೇಖಕ ಸುಮ್ಮನೆ ಜೀವನದುದ್ದಕ್ಕೂ ಕೃತಿಗಳನ್ನ ಬರೆದ್ರೆ ಸಾಲದು, ಒಂದಾದ್ಮೇಲೆ ಒಂದು ಒಳ್ಳೆಯ ಕೃತಿಯನ್ನ ಬರೆದು ಪ್ರಕಟ ಮಾಡಿದ್ರೆ ಸಾಲದು. ಏನಾದ್ರೂ ಒಂದು ಚಳುವಳಿಯಲ್ಲಿ ಗುರುತಿಸ್ಕೊಳ್ಬೇಕು, ಅಥವಾ ಯಾವ್ದಾ ಸಣ್ಣ ಪುಟ್ಟ ಸಹಾಯ ಮಾಡಬೇಕು, ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಗಂಗಾಧರಯ್ಯನವ್ರು ಹೇಳಿದ್ರಲ್ಲ, ಅದು ಬಹಳ ಒಳ್ಳೆಯ ಮಾತು. ಅದರಿಂದಲೇ ಒಬ್ಬ ವ್ಯಕ್ತಿ, ಒಬ್ಬ ಸಾಹಿತಿಗೆ ಒಬ್ಬ ನಾಯಕನ ಒಂದು ಸ್ಥಾನ ಪ್ರಾಪ್ತ ಆಗ್ತದೆ. ಈಗ ಒಬ್ಬ ನಟ ಅಪ್ಪು ಯಾಕೆ ಕರ್ನಾಟಕ 24-25 ಅವರು ನಿಧನ ಹೊಂದಿ 1 ತಿಂಗಳಾಗ್ತಾ ಬಂದರೂ ಕೂಡ ಯಾಕೆ ಇನ್ನೂ ಕಣ್ಣೀರು ಸುರಿಸ್ತಾ ಇದೆ, ಯಾಕೆ ಅವನಲ್ಲಿ ತಮ್ಮ ಒಬ್ಬ ಹೊಸ ನಾಯಕನನ್ನ ಕನ್ನಡಿಗರು ಯಾಕೆ ಕಂಡುಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣ ಬಹಳ ಸ್ಪಷ್ಟವಾಗಿ ಇದೆ. ಈ ಸಿಮನ್ ದಿ ಬೋವಾ ಕೂಡ ಈ ಒಂದು ಮೂಮೆಂಟ್ ಜೊತೆ ಇದ್ಲು ಅಂತ ಅನ್ನೋದು. ಅವಳ ಬಗ್ಗೆ ಒಂದು ಮಾತು ಇದೆ, ಅದೇನಂದ್ರೆ ಶಿ ಡಿಡೆಂಟ್ ರೈಟ್ ದಿ ಫೆಮಿನಿಸ್ಟ್ ಬುಕ್, ಶಿ ಡಿಡೆಂಟ್ ರೈಟ್ ದಿ ಫೆಮಿನಿಸ್ಟ್ ಬುಕ್, ಶಿ ರೋಟ್ ದಿ ಮೂಮೆಂಟ್ಸ್ ಬೈಬಲ್ ಅಂತ ಅನ್ನೋದು ಒಂದು ಬಹಳ ದೊಡ್ಡ ಮಾತು. ಅಂದ್ರೆ ಮಹಿಳಾವಾದಿ ಪುಸ್ತಕಗಳನ್ನ ಮಾತ್ರ ಅವಳು ಬರೆಯಲಿಲ್ಲ, ಆ ಒಂದು ಚಳುವಳಿಗೆ ಆಕೆ ಒಂದು ಬೈಬಲ್ ಅನ್ನು ಬರೆದುಕೊಟ್ಲು ಅಂತ. ಅದು ದ ಸೆಕೆಂಡ್ ಸೆಕ್ಸ್ ಆಗಿರ್ಬೋದು, ಅವಳ 4 ಆಟೋಬಯೋಗ್ರಫಿಕಲ್ ರೈಟಿಂಗ್ಸ್ ಆಗಿರ್ಬೋದು, ಅವಳ ಒಂದು 3-4 ಕಾದಂಬರಿಗಳಾಗಿರ್ಬೋದು, ಅಥವಾ ಫಿಲಾಸಫಿಕಲ್ ರೈಟಿಂಗ್ ಆಗಿರ್ಬೋದು, ಎಲ್ಲ ಪುಸ್ತಕಗಳನ್ನ ನಾವು ಓದಿದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಲ್ಲಿ ಏನಿದೆ ಅಂತಾರೆ ಒಂದು ದೊಡ್ಡ ಮೂವ್ಮೆಂಟಿಗಾಗಿ ಅವಳು ಒಂದು ಬೈಬಲ್ ಅನ್ನ ಕೊಟ್ಲು ಅಂತ ಅನ್ನೋದು. ಇನ್ನೊಂದು, ಅವಳು ಸತ್ತ ಮೇಲೆ, ಅವಳು ಸತ್ತಾಗ ಒಂದು ವಾಕ್ಯ ಬಹಳ ಜನರು ಅವಳ ಶವ ಸಂಸ್ಕಾರದ ಸಂದರ್ಭದಲ್ಲಿ ಒಂದು ಸಾಲನ್ನ ಹೇಳ್ತಾ ಇದ್ರಂತೆ, ಎಲ್ಲೋ ಓದಿದ್ದೆ ನಾನು. ಅವಳು ಸತ್ತದ್ದು 1986ರಲ್ಲಿ, ಸಾರ್ತ್ರ ಸತ್ತದ್ದು ಒಂದು 6 ವರ್ಷ ಮುಂಚೆ ಅಂತ ಕಾಣ್ತದೆ. ಇಬ್ರು ಹೆಚ್ಚು ಕಡಿಮೆ ಸಮಾನ ವಯಸ್ಕರು. ಆ ಒಂದು ಲೈನ್ ಏನಿತ್ತು ಅಂತಂದ್ರೆ, ವಿಮೆನ್ ಯು ಓ ಹರ್ ಎವ್ರಿಥಿಂಗ್, ವಿಮೆನ್ ಯು ಓ ಹರ್ ಎವ್ರಿಥಿಂಗ್. ಅಂದ್ರೆ ನೀವು ಪಡೆದ ಅಥವಾ ಪಡೆಯುತ್ತಿರುವ ಎಲ್ಲಾ ಸೌಲಭ್ಯಗಳಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ನೀವು ಅವಳಿಗೆ ಋಣಿಯಾಗಿರಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದು. ಹೀಗೆ ಒಬ್ಬ ಲೇಖಕ ಅಥವಾ ಒಬ್ಬ ಲೇಖಕಿ ತನ್ನ ಕೃತಿಗಳ ಮೂಲಕ, ತನ್ನ ಬದ್ಧತೆಯ ಮೂಲಕ ಮತ್ತು ಸಮಾಜಪರವಾದ ತನ್ನ ನಿಷ್ಠೆ ಮೂಲಕ, ಅಥವಾ ಜನರಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದರ ಮೂಲಕ, ಅಥವಾ ಒಂದು ಮಾನವೀಯವಾದಂತ ಒಂದು ಚಳವಳಿಯನ್ನು ಹುಟ್ಟು ಹಾಕುವುದರ ಮೂಲಕ, ಇದು ಪೊಲಿಟಿಕಲ್ ಆಗಿರಬಾರ್ದು. ಪೊಲಿಟಿಕಲ್ ಮೂವ್ಮೆಂಟ್ ಇಸ್ ನೋ ಮೂವ್ಮೆಂಟ್ ಎಟ್ ಆಲ್. ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಮೂವ್ಮೆಂಟ್ ಆಗಿರಬೇಕು. ಅದು ಎಲ್ಲರನ್ನೂ ಒಳಗೊಡ್ತಿರ್ಬೇಕು, ಎಲ್ಲರನ್ನೂ ಒಳಗೊಡ್ತಿರ್ಬೇಕು. ನೀವು ಇಟ್ಸ್ ಓನ್ಲಿ ಫಾರ್ ರೈಟ್ ಅನ್ನೋದು ಎಷ್ಟು ತಪ್ಪು, ಇಟ್ಸ್ ಓನ್ಲಿ ಫಾರ್ ಲೆಫ್ಟ್ ಅನ್ನೋದು ಕೂಡ ಅಷ್ಟೇ ಒಂದು ಲಿಮಿಟೆಡ್ ಆದಂತ ಒಂದು ವಿಚಾರಧಾರೆ. ಯಾವಾಗ ಒಂದು ಸೆಕ್ಷನ್ ಆಫ್ ಸೊಸೈಟಿಗೆ ನಾವು ಅಡ್ರೆಸ್ ಮಾಡಬಾರ್ದು. ವಿ ಶುಡ್ ನಾಟ್ ಅಡ್ರೆಸ್ ಎ ಸೆಕ್ಷನ್ ಆಫ್ ಸೊಸೈಟಿ, ವಿ ಮಸ್ಟ್ ಅಡ್ರೆಸ್ ಸೊಸೈಟಿ ಆಸ್ ಎ ಹೋಲ್, ಕಮ್ಯುನಿಟಿ ಆಸ್ ಎ ಹೋಲ್, ನೇಷನ್ ಆಸ್ ಎ ಹೋಲ್. ಇಂಥ ಒಂದು ಪೂರ್ಣ ದೃಷ್ಟಿ ಏನಿದೆಯಲ್ಲ, ಕುವೆಂಪುರಲ್ಲಿ ಅದು ಇತ್ತು, ಅವರಿಗೆ ಅದು ಸಾಧ್ಯವಾಗಿತ್ತು. ಇಂಥ ಪೂರ್ಣ ದೃಷ್ಟಿ ಯಾಕೋ ಇತ್ತೀಚೆಗೆ ನಮ್ಮ ಲೇಖಕರಲ್ಲಿ ನನ್ನನ್ನು ಒಳಗೊಂಡಂತೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಾವು ಒಂದು ಸೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಒಬ್ಬ ಲೇಖಕ ಒಂದು ಜಾತಿಯನ್ನ ಎಂದೂ ರೆಪ್ರೆಸೆಂಟ್ ಮಾಡಬಾರ್ದು, ಒಂದು ಧರ್ಮವನ್ನ, ಒಂದು ಭಾಷೆಯನ್ನ ಎಂದೂ ರೆಪ್ರೆಸೆಂಟ್ ಮಾಡಬಾರ್ದು. ಇಡೀ ಮನುಕುಲವನ್ನ ಬಿಡಿ, ಅದು ದೊಡ್ಡ ಮಾತು. ಅಟ್ಲೀಸ್ಟ್ ನಾನು ಒಬ್ಬ ಕನ್ನಡ ಲೇಖಕನಾಗಿ ಇಡೀ ಎಲ್ಲ ಕನ್ನಡಿಗರನ್ನ ನಾನು ಪ್ರತಿನಿಧಿಸಬೇಕು, ಎಲ್ಲ ಭಾರತೀಯರನ್ನ ಪ್ರತಿನಿಧಿಸಬೇಕು. ಆವಾಗ ನನಗೆ ಇಡೀ ಜಗತ್ತನ್ನ ಪ್ರತಿನಿಧಿಸುವ ಅಥವಾ ವಿಶ್ವಮಾನವಾಗುವ ಒಂದು ಶಕ್ತಿ ಸಾಮರ್ಥ್ಯ ಬರ್ತದೆ ಅಂತಕ್ಕಂಥ ಒಂದು ಮಾತು. ಆಮೇಲೆ ಸಾರ್ತ್ರ ಮತ್ತು ಬೋವಾ ಇವರ ಸಂಬಂಧ ಏನಿದೆಯಲ್ಲ, ಇಟ್ಸ್ ವೆರಿ ವೆರಿ ಎಕ್ಸೈಟಿಂಗ್. ಅದರಿಂದ ದೇರ್ ಇಸ್ ನೋ ರೊಮಾನ್ಸ್ ಇನ್ ಇಟ್ ಅಂತ ಒಂದು ಎಲ್ಲೂ ನಮಗೆ ಸಿಗೋದಿಲ್ಲ, ಬಟ್ ಎಕ್ಸೈಟಿಂಗ್ ಆದಂತ ಒಂದು ರಿಲೇಶನ್ಶಿಪ್. ಆಕೆ ಅವನು ಓದ್ತಾ ಇದ್ದ ಮತ್ತು ಅವನ ಆಕೆ ಓದ್ತಾ ಇದ್ದು. ಶಾಸ್ತ್ರ ಅನ್ನೋದು ಅವಳ ಕೊನೆಯ ಪುಸ್ತಕ, ಬೋವಾನ ಕೊನೆಯ ಪುಸ್ತಕ. ಈ ಪುಸ್ತಕ ಮಾತ್ರ ಅವನಿಗೆ ಓದಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಇನ್ನುಳಿದಂತೆ ಎಲ್ಲ ಪುಸ್ತಕಗಳನ್ನ ಅವನು ಓದಿದ. ಹೀಗೆ ಪ್ರಪಂಚದ ಆಧುನಿಕ
ಜಗತ್ತಿನ ಆಧುನಿಕ ಬೌದ್ಧಿಕ ಜಗತ್ತಿನ ಮೇಲೆ ಅತ್ಯಂತ ತೀವ್ರವಾದ ಗಂಭೀರವಾದ ದೀರ್ಘಕಾಲೀನ ಪರಿಣಾಮವನ್ನ ಪ್ರಭಾವವನ್ನ ಬೋವಾ ಎಂಬ ಅದ್ಭುತ ಲೇಖಕಿಯನ್ನ ಬಹಳ ಸಮರ್ಥವಾಗಿ ಬಹಳ ಚಂದಾಗಿ ಸೊಗಸಾಗಿ ಕನ್ನಡಕ್ಕೆ ಕಟ್ಟಿಕೊಟ್ಟಿರುವ ವಿಕ್ರಮ್ ಸಾಜಿ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು. ಕೆ.ವೈ. ನಾರಾಯಣಸ್ವಾಮಿಗಳು ಹೇಳಿದ ಹಾಗೆ ಈ ಕೃತಿಯನ್ನು ಓದಿದರೆ ಒಂದು ಕಾದಂಬರಿಯನ್ನ ಓದಿದಂತೆ ಅಥವಾ ಒಂದು ದೀರ್ಘವಾದಂತ ಲಲಿತ ಪ್ರಬಂಧವನ್ನು ಓದಿದಂತೆ ನಮಗೆ ಅನಿಸ್ತದೆ. ಮತ್ತು ಇದು ಒಂದು ಅನುವಾದ ಗ್ರಂಥ ಅಂತ ನಮಗೆ ಅನಿಸೋದಿಲ್ಲ, ಇದು ಕನ್ನಡದ ಪುಸ್ತಕವೇ ಅಂತ ನಮಗೆ ಅನಿಸ್ತದೆ. ಇದಕ್ಕೆ ಅವರ ವಿಕ್ರಮ್ ಸಾಜಿ ಅವರ ಒಂದು ಅನುವಾದ ಸಾಮರ್ಥ್ಯವನ್ನು ನಾವು ಮೆಚ್ಚಿಕೊಳ್ಳಬೇಕು. ಒಬ್ಬ ಕನ್ನಡ ಪ್ರಾಧ್ಯಾಪಕನಾಗಿ ಇಂಗ್ಲಿಷ್ ಕೃತಿಗಳನ್ನ ಓದಿ ಅದನ್ನ ಕನ್ನಡಕ್ಕೆ ತಂದು ಕನ್ನಡಿಗರಿಗೆ ಅಪ್ಯಾಯಮಾನವಾಗಿ ಕಾಣುವ ಹಾಗೆ ಪ್ರೆಸೆಂಟ್ ಮಾಡಿದಾರಲ್ಲ, ಅದು ಬಹಳ ಅದ್ಭುತವಾದ ಕೆಲಸ. ಹೀಗಾಗಿ ನಾನು ಅವರಿಗೆ ಈ ಇಬ್ಬರು ವಿದ್ವಾಂಸರ ಪರವಾಗಿ ಮತ್ತು ಇಲ್ಲಿ ನೆರೆದ ಎಲ್ಲಾ ಸಾಹಿತ್ಯಾಸಕ್ತರ ಸಾಹಿತ್ಯಗಳ ಪರವಾಗಿ ವಿಕ್ರಮ್ ಸಾಜಿ ಅವರಿಗೆ ನಾನು ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇಬ್ಬರು ವಿದ್ವಾಂಸರಿಗೂ ಕೂಡ ನಾನು ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಓವರ್ ಟು ವಿಜಯಲಕ್ಷ್ಮಿ. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಅದಕ್ಕಿಂತ ಮುಂಚೆ ಧಾರವಾಡ ಕಟ್ಟೆ ನಿರಂತರವಾಗಿ ನಾನು ಮೊದಲೇ ಹೇಳಿದಾಗೆ ಉಪನ್ಯಾಸ ಸರಮಾಲೆಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ಒಂದು 5 ಉಪನ್ಯಾಸಗಳು ಗ್ರೀಕ್ ಥಿಯೇಟರ್ ಮೇಲೆ ಸರಣಿ ಉಪನ್ಯಾಸಗಳು ಈ ವರ್ಚುವಲ್ ವೇದಿಕೆ ಮೂಲಕ ನಡೆಯುತ್ತೆ. ವಿಶೇಷತೆ ಏನು ಅಂತಂದ್ರೆ ಧಾರವಾಡ ಕಟ್ಟೆ ಈವರೆಗೂ ಅಂದ್ರೆ 1 ವರ್ಷಕ್ಕಿಂತ ಮಿಗಿಲಾಗಿ ವರ್ಚುವಲ್ ವೇದಿಕೆ ಮೂಲಕ ಕನ್ನಡ ಭಾಷೆನಲ್ಲೇ ಎಲ್ಲ ಉಪನ್ಯಾಸಗಳನ್ನ ಹಮ್ಮಿಕೊಂಡು ಬರ್ತಾ ಇತ್ತು. ಬೇರೆ ರಾಜ್ಯದ ವಿದ್ವಾಂಸಗಳನ್ನ ನಾವು ಕನ್ನಡಕ್ಕೆ ಕರ್ಕೊಂಡು ಬಂದು ಅವರನ್ನ ಮಾತಾಡಿಸ್ಬೇಕು ಅಂತಂದಾಗ ಕನ್ನಡ ಭಾಷೆ ಒಂದು ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರು ಕಂಫರ್ಟ್ ಆದಂತ ಇಂಗ್ಲಿಷ್ ಭಾಷೆನಲ್ಲೇನೆ ಅವರು ಮಾತಾಡ್ತಾರೆ. ಇಂಗ್ಲಿಷ್ನಲ್ಲೇ ಈ 5 ಸರಣಿಗಳು ನಡೆಯುತ್ತೆ. ಎಲ್ಲ ಸಾಹಿತ್ಯಾಸಕ್ತರು ಇದೇ ರೀತಿನಲ್ಲಿ ನಮ್ಮೊಂದಿಗೆ ಇರಬೇಕು ಅಂತ ಕಳಕಳಿಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಈವರೆಗೆ ವಿಕ್ರಮ್ ವಿಸಾಜಿ ಸರ್ ಅವರ ಸಿಮೋನ್ ದೆ ಬೋವಾ ಈ ಕೃತಿಯ ಕುರಿತಾಗಿ ತಮ್ಮ ಮಾತುಗಳನ್ನ, ಹಾಗೆ ಆ ಕೃತಿ ಹೇಗೆ ಒಂದು ಅದ್ಭುತವಾದಂತ ಕೃತಿಯಾಗಿ ಹೊರಹೊಮ್ಮುತ್ತೆ, ಮತ್ತೆ ಸಿಮೋನ್ ದೆ ಬೋವಾವನ್ನ ಕನ್ನಡಕ್ಕೆ ವಿವಿಧ ಮಗ್ಗಲುಗಳಲ್ಲಿ ಪರಿಚಯ ಮಾಡ್ಕೊಡೋಕೆ ಹೇಗೆ ಸಹಾಯಕ ಆಗುತ್ತೆ ಅನ್ನೋ ವಿಷಯಗಳನ್ನ ಕುರಿತಾಗಿ ಮಾತಾಡಿದಂತಹ ಕೆ.ವೈ. ನಾರಾಯಣಸ್ವಾಮಿ ಸರ್ಗೆ ನಾನು ಮೊದಲನೇದಾಗಿ ಕೃತಜ್ಞತೆಗಳ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಇನ್ನೋರ್ವ ಥ್ಯಾಂಕ್ ಯು ಸರ್. ಹಾಗೇನೆ ಇನ್ನೋರ್ವ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ, ಎಸ್ ಗಂಗಾಧರಯ್ಯ ಸರ್ ಅವರು ಸಹ ಈ ಕೃತಿಯ ಕುರಿತಾಗಿ ಹಲವಾರು ವಿಷಯಗಳನ್ನ ನಮ್ಗೆ ಪ್ರಸ್ತಾಪಿಸ್ತಾ ಅದ್ರ ಕುರಿತಾಗಿ ಮಾತಾಡಿದ್ರು. ಅವ್ರಿಗೂ ಕೂಡ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹಾಗೇನೆ ಈ ಕೃತಿಯ ಜನಕ ಹಾಗೆ ಸಿಮೋನ್ ದೆ ಬೋವಾವನ್ನ ಕನ್ನಡಕ್ಕೆ ಸರ್ ಎಲ್ರೂ ಕೂಡ ಅಭಿಪ್ರಾಯ ಪಟ್ಟ ಹಾಗೆ ಅತ್ಯಂತ ಉತ್ಕೃಷ್ಟವಾಗಿ ಅದನ್ನ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಅಂತ ಕೃತಿಯ ಜನಕರಾದಂತಹ ವಿಕ್ರಮ್ ವಿಸಾಜಿ ಸರ್ ಕೂಡ ನಮ್ಮೊಂದಿಗೆ ಇವತ್ತು ಇದ್ದಾರೆ. ಅವ್ರಿಗೂ ಕೂಡ ನಾನು ಧಾರವಾಡ ಕಟ್ಟೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿ ನಾನು ಮೊದಲೇ ಹೇಳಿದಾಗೆ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವಂತಹ ಬಸವರಾಜ್ ಡೋನು ಸರ್ಗೂ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಇಲ್ಲಿ ನಡೆದಿರುವಂತಹ ಅನೇಕ ಸಾಹಿತ್ಯಾಸಕ್ತರು ಹಿರಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಎಲ್ಲಾ ಇವೆಂಟ್ಗಳನ್ನ ಮತ್ತೆ ಪ್ರತಿಯೊಂದು ಕಾರ್ಯಕ್ರಮದ ವರದಿಗಳನ್ನ, ವಿಸ್ತೃತವಾದಂತ ವರದಿಗಳನ್ನ ತಮ್ಮೆದುರಿಗೆ ತೆರೆದಿಡೋದಕ್ಕೆ ಸಹಾಯಕರಾಗಿ ಅದನ್ನ ಪತ್ರಿಕೆಯವರೆಗೂ ಕೂಡ ತಗೊಂಡು ಹೋಗುವಂತ ಕೆಲಸವನ್ನ ಆಫ್ ದ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ ಜೊತೆಗೆ ಇದ್ಕೊಂಡು ನಡವಳಿಸಿಕೊಡುತ್ತಿರುವಂತಹ ಪ್ರಕಾಶ್ ಬಾಳಿಕಾಯಿ ಅವ್ರಿಗೆ ಹಾಗೆ ಎಲ್ಲ ಪತ್ರಿಕಾ ವೃಂದದವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.
ಹಾಗೇನೆ ಧಾರವಾಡ ಕಟ್ಟೆಯ ಬಳಗ ಅದೇ ಪದಾಧಿಕಾರಿಗಳು ಅಂತಂದ್ರೆ ಒಂದು ವೇದಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾದಾಗ ಹಲವಾರು ಕೈಗಳು, ಕಾಣದ ಕೈಗಳು ನಮ್ಮ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾವೆ. ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ ಇರ್ಬೋದು, ಅಥವಾ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಭಾಗ್ಯಶ್ರೀ ಅವರಿರ್ಬೋದು, ಹೀಗೆ ಹಲವಾರು ಜನ ನಮ್ಮೊಂದಿಗೆ ಇದ್ದು ಈ ಇಡೀ ಕಾರ್ಯಕ್ರಮ ಯಶಸ್ವಿಯಾಗ್ಲಿಕ್ಕೆ ಕಾರಣೀಕರ್ತರಾಗ್ತಿದ್ದಾರೆ. ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.